ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನಿವತ್ತು ವೆನ್ ಲೈಫ್ ಗಿವ್ ಯುವರ್ ಟೈಮ್ ಜರಿಸ್ತು 11th ಎಪಿಸೋಡ್ನ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ನನ್ನ ಎಕ್ಸ್ಪ್ಲನೇಷನಲ್ಲಿ ಏನೇ ಚೇಂಜಸ್ ಮಾಡ್ಕೋಬೇಕು ಅಂದರೂ ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಹಾಗೂ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಯಾರೆಲ್ಲ ಮೊದಲೇ ಬಾರಿಗೆ ನನ್ನ ಎಕ್ಸ್ಪ್ಲನೇಷನ್ ವಿಡಿಯೋನ ನೋಡ್ತಿದ್ದೀರೋ, ನನ್ನ ಎಕ್ಸ್ಪ್ಲನೇಷನ್ ಏನಾದರೂ ನಿಮ್ಗೆ ಇಷ್ಟ ಆದರೆ ನಾನು ಆಲ್ರೆಡಿ ವಾಟ್ಸ್ ರಾಂಗ್ ವಿತ್ ಸೆಕ್ರೆಟರಿ ಕೇಮ್, ಮ್ಯಾರಿ ಮೈ ಹಸ್ಬೆಂಡ್ ಮತ್ತು ಕೊರಿಯನ್ ಮೂವೀಸ್ಗಳಾದ ಎಕ್ಸೋಮಾ ಮತ್ತು ಬಿ ವಿತ್ ಯುನ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಒಂದ್ಸತಿ ಚೆಕ್ ಮಾಡಿ. ಮತ್ತು ಜೊತೆಲಿ ಚೈನೀಸ್ ಡ್ರಾಮಾ ಆದ ಲವ್ ಇಸ್ ಸ್ವೀಟ್ನು ಕೂಡ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ, ಅದನ್ನು ಒಂದ್ಸತಿ ಚೆಕ್ ಮಾಡಿ ಅಂತ ಹೇಳ್ತಾ ಈಗ ಜಾಸ್ತಿ ತಡ ಮಾಡಿದೆ ಎಪಿಸೋಡ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ಎಪಿಸೋಡ್ನ ಸ್ಟಾರ್ಟಿಂಗ್ನಲ್ಲಿ ನಮಗೆ ತೋರಿಸ್ತಾರೆ ಯೇಸುನವ್ರನ್ನ. ಇಲ್ಲಿಯವರು ಫುಲ್ಲು ಎದುರುಕೊಂಡು ದೇವ್ರ ಹತ್ರ ಪ್ರೇಯರ್ ಮಾಡ್ತಾ ಹಾಸ್ಪಿಟಲಲ್ಲಿ ಕೂತಿರ್ತಾರೆ. ಈಗ ನಮಗೆ ತೋರಿಸ್ತಾರೆ ಮಿಸ್ಟರ್ ಪಾರ್ಕ್ ಕೂಡ ಅದೇ ಜಾಗಕ್ಕೆ ಬರ್ತಿರ್ತಾರೆ. ಇಲ್ಲಿಯವರು ಮೆಡಿಸಿನ್ಸ್ಗಳನ್ನ ತರೋದಕ್ಕೆ ಅಂತ ಹೋಗಿರ್ತಾರೆ. ಇಲ್ಲಿ ಮಿಸ್ಟರ್ ಪಾರ್ಕ್ ಮೆಡಿಸನ್ನ ಇಟ್ಬಿಟ್ಟು ಅವರು ಕುತ್ಕೊಂಡು ಹೇಳ್ತಿರ್ತಾರೆ, ಸ್ವಲ್ಪ ವರ್ಷಗಳ ಹಿಂದೆ ನಾನು ಕೂಡ ಅದೇ ರೂಮಲ್ಲಿ ಇದ್ದೆ, ಅವಾಗ ಗಾಳಿ ಚೆನ್ನಾಗಿ ಬೀಸ್ತಾ ಇತ್ತು, ಆದ್ರೆ ಅದು ಅವಾಗ್ಲೂ ಕ್ಲೋಸ್ ಆಗ್ತಿರ್ಲಿಲ್ಲ, ಯಾಕೆಂದ್ರೆ ಹಳೆ ಕಿಟಕಿ ಅಲ್ವಾ ಅದಕ್ಕೆ ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಯೇಸುನವರು ಎದುರುಕೊಂಡು ಹಾ ಹೌದು ಅಂತ ಹೇಳ್ತಿರ್ತಾರೆ. ಇಲ್ಲಿ ಯೇಸುನವರು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ಇವತ್ತೇನಾದ್ರೂ ನಾನು ಬಂದಿರ್ಲಿಲ್ಲ ಅಂದಿದ್ರೆ ಅವಳಿಗೆ ಏನಾಗ್ಬಿಡ್ತಿತ್ತೋ ಏನೋ, ನಾನೇನಾದ್ರೂ ಬಸ್ನ ಮಿಸ್ ಮಾಡ್ಕೊಂಡಿದ್ದಿದ್ರೆ ಯಪ್ಪ ನನ್ಗೆ ನೆನ್ಸ್ಕೊಳಕ್ಕೆ ಭಯ ಆಗ್ತಾ ಇದೆ, ನಿಜವಾಗ್ಲೂ ನನ್ ಮನ್ಸು ಅಂತಿತ್ತು ಅವಳಿಗೆ ಏನೋ ಆಗಿದೆ ಅಂತೆಲ್ಲ ಹೇಳ್ಕೊಂಡು ಅವರು ಫುಲ್ ಭಯ ಪಟ್ಕೊಂಡಿರ್ತಾರೆ. ಇಲ್ಲಿ ಅದಕ್ಕೆ ಮಿಸ್ಟರ್ ಪಾರ್ಕ್ ಯೇಸುನವ್ರನ್ನ ನೋಡ್ಕೊಂಡು ಹೇಳ್ತಿರ್ತಾರೆ, ನೀವು ಕರೆಕ್ಟ್ ಟೈಮಿಗೆ ಬಂದ್ರಿ, ಅದಕ್ಕೆ ಅವಳ ಜೀವ ಉಳ್ಕೋತು ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಯೇಸುನವರು, ಇಲ್ಲ ಮಗ್ನ ಆ ಥರ ಅಲ್ಲ, ಕಮ್ಮಿಯಂಗ್ ಇವತ್ತು ನನ್ನ ಉಳಿಸಿದಾಳೆ, ಅವಳಿಗೂ ಚೆನ್ನಾಗಿ ಗೊತ್ತು ಅವ್ರ ಅಮ್ಮನ ಬಗ್ಗೆ, ಅವಳು ಇವತ್ತು ನನ್ನ ಪ್ರಾಣನ ಕಾಪಾಡಿದಾಳೆ, ಅವಳಿಗೇನಾದ್ರೂ ಆದ್ರೆ ನಾನಂತೂ ಜೀವಂತವಾಗಿರಲ್ಲ ಅಂತ ಹೇಳ್ಕೊಂಡು ಅವರು ಅಳ್ತಿರ್ತಾರೆ. ಈಗ ಇಲ್ಲಿ ಮಿಸ್ಟರ್ ಪಾರ್ಕ್ ಏನಿರ್ತಾರೆ, ಅವರು ಯೇಸುನವ್ರ ಶೂಸ್ಗಳನ್ನ ನೋಡ್ತಾರೆ. ಅವರು ಬೈದಲ್ಲಿ ಶೂಸ್ ಕೂಡ ನೀಟಾಗಿ ಹಾಕೊಂಡಿರೋದಿಲ್ಲ. ಇಲ್ಲಿ ಯೇಸುನವರು ಅಳ್ತಾ ಹೇಳ್ತಿರ್ತಾರೆ, ಕಮ್ಮಿಯಂಗಿಗೆ ಏನಾದ್ರು ಆಗಿದ್ರೆ ನಾನು ಜೀವಂತ ಶವ ಆಗ್ಬಿಡ್ತಿದ್ದೆ ಅಂತ ಅವರು ಅಳ್ಕೊಂಡಿದ್ದನ್ನ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಮಿಸ್ಟರ್ ಪಾರ್ಕ್ ಅವ್ರು ತಂದಿರೋದ್ರಲ್ಲಿ ಎನರ್ಜಿ ಚಾಕ್ಲೇಟ್ ಇರುತ್ತಲ್ಲ ಅದನ್ನ ಯೇಸುನವ್ರಿಗೆ ಕೊಟ್ಬಿಟ್ಟು ಹೇಳ್ತಿರ್ತಾರೆ, ಇದನ್ನ ನೀವು ತಿನ್ನಿ, ಕಮ್ಮಿಯಂಗ್ನ ನೋಡ್ಕೊಳ್ಳಕ್ಕೆ ನಿಂಗೆ ಶಕ್ತಿ ಬೇಕಲ್ವಾ ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಯೇಸುನವರು ಸರಿ ಆಯ್ತು ಅಂತ ಚಾಕ್ಲೇಟ್ನ ಇಸ್ಕೊಳಕ್ ಹೋಗ್ತಿರ್ತಾರೆ. ಆಗ ಮಿಸ್ಟರ್ ಪಾರ್ಕ್ ನ ಕೇಳ್ತಿರ್ತಾರೆ, ಅದು ಸರಿ ನೀನು ಮನೆ ಓನರ್ ಅಂಕಲ್ ಇದಾರಲ್ಲ ಅವ್ರ ಅಳಿಯಾನ ಅಂತ ಕೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಮಿಸ್ಟರ್ ಪಾರ್ಕ್ಗೆ ಏನ್ ಆನ್ಸರ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ, ಅದಕ್ಕೆ ಅದು ನಾನು ಅಂತ ಹೇಳ್ತಿರ್ತಾರೆ. ಅದೇ ಟೈಮಿಗೆ ಯಾಂಗ್ ಬೋಗ್ ಏನಿರ್ತಾನೆ ಅವನು ಫಾಸ್ಟ್ ಆಗಿ ಓಡ್ಕೊಂಡು ಕಮ್ಮಿಯಂಗ್ ಇರೋ ರೂಮ್ ಒಳಗಡೆ ಹೋಗ್ತಿರ್ತಾನೆ. ಯಾಂಗ್ ಬೋಗ್ ಏನಿರ್ತಾನೆ ಅವನು ಎಮರ್ಜೆನ್ಸಿ ರೂಮ್ ಒಳಗಡೆ ಹೋದ್ಮೇಲೆ ಯೇಸುನವರು ಅವ್ರನ್ನ ನೋಡ್ಬಿಟ್ಟು ಅವನು ಪಾರ್ಕ್ ಕಮ್ಮಿಯಂಗ್ ಅವ್ರ ಮಗ ಅಲ್ವಾ ಅಂತ ಅನ್ಬಿಟ್ಟು ಪಾರ್ಕ್ ನ ಕೇಳ್ತಿರ್ತಾರೆ. ನಿಂಗೆ ಅವ್ರ ಅಪ್ಪ ಅಮ್ಮನ ಬಗ್ಗೆ ಗೊತ್ತಾ ಅಂತೆಲ್ಲ ಕೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಮಿಸ್ಟರ್ ಪಾರ್ಕ್, ಇಲ್ಲ ಅವ್ರ ಅಪ್ಪ ಅಮ್ಮನ ಬಗ್ಗೆ ನನ್ಗೇನೂ ಗೊತ್ತಿಲ್ಲ ಅಂತ ಹೇಳ್ತಿರ್ತಾರೆ. ಈಗ ಸೀನು ಶಿಫ್ಟ್ ಆಗಿ ಕಮ್ಮಿಯಂಗ್ನ ತೋರಿಸ್ತಾರೆ. ಇಲ್ಲಿ ಕಮ್ಮಿಯಂಗು ಯಾಂಗ್ ಬೋಗ್ ಬಂದಿರೋದಕ್ಕೆ ಫುಲ್ ಒಳಗೆ ಇಲಿ ಮರಿ ತರ ಕುತ್ಕೊಂಡಿರ್ತಾಳೆ. ಇಲ್ಲಿ ಯಾಂಗ್ ಬೋಗ್ ಕೂಡ ಫುಲ್ ಗುರಾಯಿಸ್ಕೊಂಡು ಕಮ್ಮಿಯಂಗ್ನ ನೋಡ್ತಿರ್ತಾನೆ. ಅವನ್ಗೆ ತುಂಬಾ ಭಯ ಆಗ್ಬಿಟ್ಟಿರುತ್ತೆ ಕಮ್ಮಿಯಂಗಿಗೆ ಏನಾದ್ರು ಆಗ್ಬಿಡುತ್ತೆ ಅಂತ. ಇಲ್ಲಿ ಅದಕ್ಕೆ ಅವಳು ನಿಧಾನಕ್ಕೆ ಸಾಕ್ಸ್ಗಳನ್ನ ಹಾಕೊಳ್ಳೋದಕ್ಕೆ ಅಂತ ಹೋಗ್ತಾ ಇರ್ತಾಳೆ. ಆಗ ಯಾಂಗ್ ಬೋಗ್ ಏನಿರ್ತಾನೆ ಅವನು ಕೇಳ್ತಿರ್ತಾನೆ, ಕೊಡಿಲಿ ನಾನು ಹಾಕ್ತೀನಿ ಅಂತ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ ಯೇಸುನವ್ರು ಕೂಡ ಅದೇ ಟೈಮಿಗೆ ಎಮರ್ಜೆನ್ಸಿ ರೂಮ್ ಒಳಗಡೆ ಬರ್ತಾರೆ. ಇಲ್ಲಿ ಯೇಸುನವರು ಎಮರ್ಜೆನ್ಸಿ ರೂಮಿಗೆ ಬಂದಿದ ತಕ್ಷಣ ಯಾಂಗ್ ಬೋಗ್ ಮತ್ತೆ ಕಮ್ಮಿಯಂಗ್ನ ನೋಡ್ತಿರ್ತಾರೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ ಯಾಂಗ್ ಬೋಗ್ನ. ಇಲ್ಲಿ ಅವನು ಕಮ್ಮಿಯಂಗ್ ಕಾಲ್ನ ಒರೆಸ್ಬಿಟ್ಟು ಸಾಕ್ಸ್ಗಳನ್ನ ಹಾಕ್ತಿರ್ತಾನೆ. ಇಲ್ಲಿ ಅದಕ್ಕೆ ಯೇಸುನವರು ಹೀರೋ ಮಾಡಿರೋದನ್ನ ನೆನ್ಪಿಸ್ಕೊತಿರ್ತಾರೆ. ಇಲ್ಲಿ ಹೀರೋ ಕೂಡ ಯೇಸುನವ್ರಿಗೆ ಶೂ ಹಾಕುವಾಗ ಒಂದ್ಸತಿ ಸಾಕ್ಸ್ನೆಲ್ಲ ಒರೆಸ್ಬಿಟ್ಟು ಆಮೇಲೆ ಶೂ ಹಾಕಿದ್ರು, ಅದನ್ನ ಇಲ್ಲಿ ಅವರು ನೆನ್ಪಿಸ್ಕೊತಾರೆ ಇರ್ತಾರೆ. ಈಗ ಇಲ್ಲಿ ನಮ್ಗೆ ಯಾಂಗ್ ಬೋಗ್ನ ತೋರಿಸ್ತಾರೆ. ಯಾಂಗ್ ಬೋಗು ಸಾಕ್ಸ್ನೆಲ್ಲ ಹಾಕಿದ್ಮೇಲೆ ಅಳ್ಕೊಂಡು ಕಿರ್ಚ್ಕೊಂಡು ಹೇಳ್ತಿರ್ತಾನೆ, ನಿಜವಾಗ್ಲೂ ನೀನು ತುಂಬಾ ಹಠವಾದಿ ಅಂತ. ಇಲ್ಲಿ ಅದಕ್ಕೆ ಯೇಸುನು ಅದು ರಿಂಗಿಂದು ಚೈನ್ ಇರುತ್ತಲ್ಲ ಅದನ್ನ ಒಳಗಡೆ ಹಾಕೊಳ್ತಾ ಹೇಳ್ತಿರ್ತಾಳೆ, ನಿಧಾನಕ್ಕೆ ಮಾತಾಡು, ಯಾಕೆ ಇಷ್ಟು ಜೋರಾಗಿ ಮಾತಾಡ್ತಿದ್ಯಾ, ಏನಾಯ್ತು ಇವಾಗ ಅಂತ ಕೇಳ್ತಿರ್ತಾಳೆ. ಇಲ್ಲಿ ಯಾಂಗ್ ಬೋಗು ಅಳ್ತಾ ಕಿರ್ಚ್ಕೊಂಡು ಹೇಳ್ತಿರ್ತಾನೆ, ಮದ್ವೆ ಆಗ್ಬಿಡೋಣ, ಮದ್ವೆ ಯಾಕೆ ಆಗ್ಬಾರ್ದು, ಮದ್ವೆ ಆದ್ರೆ ಎಲ್ಲಾ ಪ್ರಾಬ್ಲಮ್ಗೂ ಸೊಲ್ಯೂಷನ್ ಸಿಗುತ್ತೆ ಅಂತ ಹೇಳ್ತಿರ್ತಾನೆ. ಅಲ್ಲಿರೋ ಎಲ್ಲಾ ಪೇಷಂಟ್ಗಳು ಕಮ್ಮಿಯಂಗ್ ಮತ್ತೆ ಯಾಂಗ್ ಬೋಗ್ ಕಡೆನೆ ತಿರ್ಗಿ ನೋಡ್ತಿರ್ತಾರೆ. ಇಲ್ಲಿ ಅದಕ್ಕೆ ಕಮ್ಮಿಯಂಗ್ ಹೇಳ್ತಿರ್ತಾಳೆ, ಯಾಕೆ ಇಷ್ಟೊಂದು ಜೋರಾಗಿ ಕಿರ್ಚಾಡ್ತಿದ್ಯಾ, ನಿಧಾನಕ್ಕೆ ಮಾತಾಡು, ನಮ್ಮಮ್ಮ ಆಚೆನೆ ಇದ್ದಾರೆ ಅಂತ ಹೇಳ್ತಿರ್ತಾಳೆ. ಅದೇ ಟೈಮಿಗೆ ಡ್ಯೂಟಿ ಡಾಕ್ಟರ್ ಏನಿರ್ತಾರೆ ಅವರು ಒಂದು ಫೈಲ್ಗಳನ್ನ ತಗೊಂಡ್ಬಂದು ಬಿಸಾಕ್ಬಿಟ್ಟು ಅಲ್ಲಿ ಕೂತಿರ್ತಾರಲ್ಲ ಆ ನರ್ಸಿಗೆ ಹೇಳ್ತಿರ್ತಾರೆ, ನೀನ್ ಹೋಗಿ ಅವ್ರಿಗೆ ಹೇಳು ಈ ಮಕ್ಳಾಟನೆಲ್ಲ ಅವ್ರ ಮನೇಲಿ ಇಟ್ಕೊಳ್ಳೋದಿಕ್ಕೆ ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಯೇಸುನವರು ಇದನ್ನೆಲ್ಲ ನೋಡ್ಬಿಟ್ಟು ನನ್ನ ಮಗಳು ಈಗ ತುಂಬಾ ದೊಡ್ಡವಳಾಗ್ಬಿಟ್ಟಿದ್ದಾಳೆ ಅಂತ ಅವರು ನಗ್ತಾ ವಾಪಸ್ ಹೋಗೋದಿಕ್ಕೆ ಅಂತ ಹೋಗ್ತಿರ್ತಾರೆ. ಅಲ್ಲಿ ಕೂತಿರೋ ನರ್ಸು, ಎಕ್ಸ್ಕ್ಯೂಸ್ ಮೀ ಈ ಫಾರ್ಮ್ ನ ಫಿಲ್ ಮಾಡಿದ್ರ ಅಂತ ಯೇಸುನವ್ರನ್ನ ಕೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಯೇಸುನವರು, ಇಲ್ಲ ನನ್ನ ಫಾರ್ಮ್ ಫಿಲ್ ಮಾಡಿಲ್ಲ ಅಂತ ಫಾರ್ಮ್ ನ ಫಿಲ್ ಮಾಡೋದಕ್ಕೆ ತಗೋತಾರೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ ಡ್ಯೂಟಿ ಡಾಕ್ಟರ್ನ. ಇಲ್ಲಿ ಅವ್ರಿಗಂತೂ ಫುಲ್ ಉರ್ದೋಗ್ಬಿಟ್ಟಿರುತ್ತೆ. ಅವರು ಕಮ್ಮಿಯಂಗ್ ಮತ್ತೆ ಯಾಂಗ್ ಬೋಗ್ ಕಡೆನೆ ನೋಡ್ಕೊಂಡು ನಿಂತಿರ್ತಾರೆ. ಅವ್ರಿಗೆ ಫುಲ್ ಫ್ರಸ್ಟ್ರೇಷನ್ ಆಗ್ಬಿಟ್ಟಿರುತ್ತೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ ಯಾಂಗ್ ಬೋಗ್ ಮತ್ತೆ ಕಮ್ಮಿಯಂಗ್ನ. ಇಲ್ಲಿ ಯಾಂಗ್ ಬೋಗ್ ಏನಿರ್ತಾನೆ ಅವನು ಅಳ್ಕೊಂಡು ಹೇಳ್ತಿರ್ತಾನೆ, ನೀನು ಇನ್ನೂ ಪಕ್ಕ ಕನ್ಫರ್ಮ್ ನನ್ನ ಮದ್ವೆ ಆಗಲ್ಲ ಅಂದ್ಮೇಲೆ ನನ್ನ ಹತ್ರ ರಿಂಗ್ ಹಾಕಿಸ್ಕೊಂಡೆ, ನೀನು ರಿಂಗ್ ಇಸ್ಕೊಂಡಿದ್ಯಾ ಅಂದ್ರೆ ನಮ್ಮಿಬ್ರು ರಿಲೇಷನ್ ಕನ್ಫರ್ಮ್ ಆಯ್ತು ಅಂತ, ಯಾಕೆ ಮದ್ವೆ ಆಗ್ಬಾರ್ದು ನಾವು ಅಂತ ಕೇಳ್ತಿರ್ತಾನೆ.
ಇಲ್ಲಿ ಅದಕ್ಕೆ ಸುನೋರ್ಗೆ ಹೀರೋ ಪ್ರಪೋಸ್ ಮಾಡಿದ್ದು ನೆನಪಾಗುತ್ತೆ. ನೀನು ಎಲ್ಲೂ ಹೋಗ್ತಾ ಇಲ್ಲ, ತಗೋ ಈ ರಿಂಗ್ನ, ಇವಾಗ ನೀನು ನನ್ನವಳು ಅಂತ ಪ್ರಪೋಸ್ ಮಾಡಿರ್ತಾರಲ್ಲ ಅದನ್ನ ಇಲ್ಲಿ ಅವರು ನೆನ್ಪಿಸ್ಕೊತಿರ್ತಾರೆ. ಈಗ ಇಲ್ಲಿ ನಮ್ಗೆ ಸುನೋನ ತೋರಿಸ್ತಾರೆ. ಇಲ್ಲಿ ಸುನೋರು ಫಾರ್ಮ್ ಫಿಲ್ ಮಾಡುವಾಗ ಇದನ್ನೆಲ್ಲ ಕೇಳಿಸ್ಕೊತಿರ್ತಾರೆ. ಅವರು ನಗ್ತಾ ಹೇಳ್ತಿರ್ತಾರೆ, ಅರೆ ಪರವಾಗಿಲ್ಲ, ಅವಳು ಅವ್ರ ಅಪ್ಪನ ತರ ಇರೋ ಹುಡುಗನ್ನೇ ಆಯ್ಕೆ ಮಾಡ್ಕೊಂಡಿದ್ದಾಳಲ್ಲ ಅಂತ ಹೇಳ್ಕೊಂಡವರು ನಗ್ತಾ ಫಾರ್ಮ್ ನ ಫಿಲ್ ಮಾಡ್ತಿರ್ತಾರೆ. ಈಗ ಇಲ್ಲಿ ನಮಗೆ ಯಾಂಗ್ ಬೋಗ್ನ ತೋರಿಸ್ತಾರೆ. ಇಲ್ಲಿ ಯಾಂಗ್ ಬೋಗು ಅಳ್ತಾ ಅಳ್ತಾ ಹೇಳ್ತಿರ್ತಾನೆ, ನಾನು ನಿಂಗೆ ಹೇಳಿದ್ದೆ ತಾನೆ ಮನೆ ಚೇಂಜ್ ಮಾಡು ಅಂತ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಕಮ್ಯಾಂಗ್ ಹೇಳ್ತಿರ್ತಾಳೆ, ಸಾಕು ನಿಲ್ಸು ಅಂತ. ಇಲ್ಲಿ ಕಮ್ಯಾಂಗು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ನೀನು ಯಾವತ್ತಾದ್ರೂ ಕಾರ್ಬನ್ ಮೊನಾಕ್ಸೈಡ್ ನ ಇನ್ಹೇಲ್ ಮಾಡಿದ್ಯಾ? ಡಾಕ್ಟರ್ ಹೇಳಿದರೆ ಜಾಸ್ತಿ ಸ್ಟ್ರೆಸ್ ತಗೊಳ್ಳೋದ್ರಿಂದ ತಲೆನೋವು ಇನ್ನೂ ಜಾಸ್ತಿ ಆಗುತ್ತಂತೆ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಯಾಂಗ್ ಬೋಗು ಅಳ್ತಾ ಅಳ್ತಾ ಹೇಳ್ತಿರ್ತಾನೆ, ಮತ್ತೆ ನಿನ್ಗೆ ಕಾರ್ಬನ್ ಮೊನಾಕ್ಸೈಡ್ ನ ತಗೊಳ್ಳೋದಿಕ್ ಇಷ್ಟನಾ? ನೀನು ನನ್ನ ಮದ್ವೆ ಆಗ್ಬಿಟ್ಟು ನನ್ನ ಫ್ಲಾಟಿಗೆ ಬರೋದಿಕ್ ಏನ್ ಪ್ರಾಬ್ಲಮ್ಮು? ಅಲ್ಲಿ ವಾಟರ್ ಹೀಟರ್ ಕೂಡ ಇದೆ ಗೊತ್ತಾ ಅಂತೆಲ್ಲ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಕಮ್ಯಾಂಗ್ ಹೇಳ್ತಿರ್ತಾಳೆ, ನೀನು ಡೈಮಂಡ್ ರಿಂಗ್ ಕೊಡೋ ಬದಲು ವಾಟರ್ ಹೀಟರ್ ಇದೆ ಅಂತ ಹೇಳ್ಬಿಟ್ಟು ನನಗೆ ಪ್ರಪೋಸ್ ಮಾಡ್ತಾ ಇದೆಯಾ ಅಂತ ಕೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಸುನೋರು ನಗ್ತಾ ಫಾರ್ಮ್ ಫಿಲ್ ಮಾಡ್ತಿರ್ತಾರೆ. ಆಮೇಲೆ ಅವರು ಹೇಳ್ತಿರ್ತಾರೆ, ಈ ಹುಡುಗ ಅಂತ ಅವಳನ್ನ ಮದ್ವೆ ಆಗದೆ ಬಿಡೋದೇ ಇಲ್ಲ ಬಿಡು, ಪಕ್ಕ ಮದ್ವೆ ಆಗೋ ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ದಾನೆ ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಯಾಂಗ್ ಬೋಗು ಅಳ್ತಾ ಅಳ್ತಾ ಹೇಳ್ತಿರ್ತಾನೆ, ನೋಡು ನೀನು ಮನೆ ಚೇಂಜ್ ಮಾಡು, ನೀನು ತುಂಬಾನೇ ಹಠ ಮಾಡ್ತಾ ಇದೀಯಾ, ಅಲ್ಲಿರೋ ರೋಡಲ್ಲಿರೋ ಬಲ್ಬ್ಗಳನ್ನು ಕೂಡ ಜನ ಚೇಂಜ್ ಮಾಡಲ್ಲ, ನೀನು ದಿನ ಬೆಟ್ಟ ತರ ಇರೋ ರೋಡ್ನ ಹತ್ಕೊಂಡು ಹೋಗ್ಬೇಕು, ಅಷ್ಟೇ ಅಲ್ಲದೆ ನೀನು ಅಲ್ಲಿ ಉಸಿರಾಡಂಗೂ ಇಲ್ಲ, ನನ್ಗಂತೂ ನೀನು ಅಲ್ಲಿರೋದು ಒಂದ್ ಚೂರು ಇಷ್ಟ ಇಲ್ಲ, ನೀನು ಮಧ್ಯರಾತ್ರಿ ಗಂಟ ಟಿಕೆಟ್ ನ ಸೇಲ್ ಮಾಡ್ಕೊಂಡು ಆ ಕೌಂಟರ್ ಅಲ್ಲಿ ಕುತ್ಕೊಳ್ಳೋದು, ಮತ್ತೆ ಆ ಕಿತ್ತೋದ್ ಓನರು ನಿನ್ಗೆ ಕಾಲ್ ಮಾಡೋದಕ್ಕೂ ಪರ್ಮಿಷನ್ ಕೊಡ್ತಾ ಇಲ್ಲ, ನೀನು ಯಾಕೆ ಇಷ್ಟೊಂದೆಲ್ಲ ಸಹಿಸ್ಕೋತಾ ಇದೆಯಾ, ಏನಾಗಿದೆ ನಿನ್ಗೆ ಅಂತ ಕೇಳ್ತಿರ್ತಾನೆ. ಇಲ್ಲಿ ಯಾಂಗ್ ಬೋಗು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ಏರಿ ಮತ್ತೆ ಮಿನ್ಸೋನ ನೋಡು, ಯಾರು ಇಷ್ಟೊಂದೆಲ್ಲ ಕಷ್ಟನೇ ಪಡ್ತಲ್ಲ, ನೀನ್ ಯಾಕೆ ಇಷ್ಟೊಂದು ಕಷ್ಟ ಪಡ್ತಾ ಇದೀಯಾ, ನೀನು ನ್ಯೂಸ್ ನೋಡಲ್ವಾ, ಇದು ತುಂಬಾ ಡೇಂಜರಸ್, ನೆನೆ ನಿನ್ ಡೆತ್ ಕೂಡ ಆಗ್ತಿತ್ತು ಅಂತ ಹೇಳ್ತಿರ್ತಾರೆ. ಯಾಂಗ್ ಬೋಗು ಅಳ್ತಾ ಅಳ್ತಾ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ನೆನೇನಾದ್ರೂ ನೀನು ಕಾರ್ಬನ್ ಮೊನಾಕ್ಸೈಡ್ ನಿಂದ ಸತ್ತೋಗ್ಬಿಟ್ಟಿದ್ರೆ, ಏನಾದ್ರೂ ಆಗ್ಬಿಟ್ಟಿದ್ರೆ ಅಂತ ಅವನು ಅಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಕಮ್ಯಾಂಗ್ ಹೇಳ್ತಿರ್ತಾಳೆ, ಏನೂ ಆಗಿಲ್ವಲ್ಲ. ಅದಕ್ಕೆ ಯಾಂಗ್ ಬೋಗು ಅಳ್ತಾ ಅಳ್ತಾ ಹೇಳ್ತಿರ್ತಾನೆ, ನಿನ್ಗೇನಾದ್ರೂ ಆಗಿದ್ರೆ ನಾನು ಕೂಡ ಸತ್ತೋಗ್ತಾ ಇದ್ದೆ ಅಂತ ಅವನು ಫುಲ್ ಅಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಕಮ್ಯಾಂಗು, ನೀನು ಮಿಲಿಟರಿ ಟ್ರೈನಿಂಗ್ ತಗೊಂಡಿದ್ಯಾ ತಾನೆ, ಆದ್ರೂ ಕೂಡ ಇಷ್ಟೊಂದು ಎಮೋಷನಲ್ ಆಗ್ತೀಯ ಅಂತ ಅನ್ಬಿಟ್ಟು ಅವಳು ಕಣ್ಣೊರೆಸ್ತಿರ್ತಾಳೆ. ಇಲ್ಲಿ ಕಮ್ಯಾಂಗು ಮತ್ತೆ ಅವಳ ಜಾಗದಲ್ಲಿ ಕೂತ್ಕೊಂಡು, ನೀನು ಮಿಲಿಟರಿ ಟ್ರೈನಿಂಗ್ ತಗೊಂಡಿದ್ಯಾ ಇಲ್ವಾ ಅಂತ ಕೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಯಾಂಗ್ ಬೋಗ್ ಹೇಳ್ತಿರ್ತಾನೆ, ನಿನ್ಗೇನಾದ್ರೂ ಆಗಿದ್ರೆ ನಾನು ಕೂಡ ಸತ್ತೋಗ್ತಾ ಇದ್ದೆ, ನಿನ್ಗೇನಾದ್ರೂ ಆದ್ರೆ ನಾನ್ ಮಾತ್ರ ನಿನ್ನ ಬಿಟ್ಟು ಬದುಕೋದಿಲ್ಲ ಅಂತೆಲ್ಲ ಹೇಳ್ತಿರ್ತಾನೆ. ಈಗ ಇಲ್ಲಿ ನಮಗೆ ತೋರಿಸ್ತಾರೆ ಡ್ಯೂಟಿ ಡಾಕ್ಟರ್ನ. ಇದೆಲ್ಲ ಅವ್ರಿಗೆ ತುಂಬಾ ಫ್ರಸ್ಟ್ರೇಷನ್ ಇರಿಟೇಷನ್ ಅನ್ನಿಸ್ತಿರುತ್ತೆ, ಅವ್ರಿಗೆ ತಡ್ಕೊಳಕ್ ಆಗ್ತಿರಲ್ಲ ಈ ಮಾತನ್ನೆಲ್ಲ ಕೇಳಿಸ್ಕೊಳ್ಳೋದು. ಈಗ ಇಲ್ಲಿ ಕಮ್ಯಾಂಗ್ ಹೇಳ್ತಿರ್ತಾಳೆ, ಇಲ್ಲ ಆ ಥರ ಎಲ್ಲ ಯಾರು ಮಾಡ್ಕೊಳ್ಳೋದಿಲ್ಲ ಅಂತ. ಇಲ್ಲಿ ಅದಕ್ಕೆ ಯಾಂಗ್ ಬೋಗ್ ಕೇಳ್ತಿರ್ತಾನೆ, ಹಾಗಾದ್ರೆ ನಾನು ಸತ್ತೋದ್ರೆ ನಿನ್ಗಿಂತ ಮುಂಚೆ ನೀನು ಮೂವ್ ಆನ್ ಆಗ್ಬಿಡ್ತೀಯ ಅಂತ ಕೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಕಮ್ಯಾಂಗು ನಗ್ತಾ ಹೇಳ್ತಿರ್ತಾಳೆ, ಹಾ ಹೌದು, ಎಲ್ಲರಿಗೂ ಮೂವ್ ಆನ್ ಆಗ್ಲೇಬೇಕಲ್ವಾ, ನಿಧಾನಕ್ಕಾದ್ರೂ ಪರವಾಗಿಲ್ಲ ಆದ್ರೆ ಮೂವ್ ಆನ್ ಆಗ್ತೀನಿ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಯಾಂಗ್ ಬೋಗು ಫುಲ್ ಕನ್ಫ್ಯೂಸ್ ಅಲ್ಲಿ ಅಳ್ತಾ ಕಮ್ಯಾಂಗ್ನೇ ನೋಡ್ತಿರ್ತಾನೆ. ಇಲ್ಲಿ ಕಮ್ಯಾಂಗು ನಗ್ತಿರ್ತಾಳೆ. ಇಲ್ಲಿ ಅದಕ್ಕೆ ಯಾಂಗ್ ಬೋಗು ನಿಧಾನಕ್ಕೆ ಹೇಳ್ತಿರ್ತಾನೆ, ನಗದ್ನ ನಿಲ್ಸು ಅಂತ. ಇಲ್ಲಿ ಅದಕ್ಕೆ ಕಮ್ಯಾಂಗು ಫುಲ್ಲು ಕ್ಯೂಟ್ ಫೇಸ್ ಗಳನ್ನ ಮಾಡ್ತಿರ್ತಾಳೆ. ಇಲ್ಲಿ ಅದಕ್ಕೆ ಯಾಂಗ್ ಬೋಗು ಹಾಸಿಗೆ ಮೇಲೆ ಮಲ್ಕೊಂಡು ನೀನ್ ಎಷ್ಟು ಕ್ಯೂಟ್ ಆಗಿದ್ಯಾ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅವನು ಹಾಸಿಗೆ ಮೇಲೆ ಹೊಡಿತಾ ನನ್ಗೆ ನಿಜವಾಗ್ಲೂ ತುಂಬಾ ಕೋಪ ಬರ್ತಿದೆ ಅಂತ ಹೇಳ್ತಿರ್ತಾನೆ. ಇಲ್ಲಿ ಅವನು ಈ ತರ ಮಾಡ್ತಿರೋದಕ್ಕೆ ಆ ಡ್ಯೂಟಿ ಡಾಕ್ಟರು ಮತ್ತೆ ಯೇಸುನವ್ರು ಏನಿರ್ತಾರೆ ಇವರಿಬ್ರನ್ನೇ ನೋಡ್ತಾ ಇರ್ತಾರೆ. ಆಗ ಕಮ್ಯಾಂಗು ಹೇಳ್ತಿರ್ತಾಳೆ, ನಾನು ಜಾಸ್ತಿ ಕಾರ್ಬನ್ ಮೊನಾಕ್ಸೈಡ್ ನ ಇನ್ಹೇಲ್ ಮಾಡಿರ್ಲಿಲ್ಲ, ನಾನು ಸ್ವಲ್ಪ ಮಾಡಿದ್ದು ಅಂತ ಹೇಳ್ತಿರ್ತಾಳೆ. ಇಲ್ಲಿ ಕಮ್ಯಾಂಗು ಅವಳ ಮೂಗಿನ ಹೋಲ್ಗಳನ್ನ ತೋರಿಸ್ಬಿಟ್ಟು ಹೇಳ್ತಿರ್ತಾಳೆ, ನೋಡು ನನ್ನ ಮೂಗಿನ ಹೋಲ್ಗಳು ತುಂಬಾ ಚಿಕ್ಕದಾಗಿದೆ, ಅದಕ್ಕೆ ಕಾರ್ಬನ್ ಮೊನಾಕ್ಸೈಡ್ ನಾನು ಸ್ವಲ್ಪನೇ ತಗೊಂಡಿದ್ದು, ಸ್ವಲ್ಪ ಅದು ಜಾಸ್ತಿ ಹೋಗೇ ಇಲ್ಲ ಅಂತ ಹೇಳ್ಕೊಂಡು ನಗ್ತಿರ್ತಾಳೆ. ಇಲ್ಲಿ ಡ್ಯೂಟಿ ಡಾಕ್ಟರ್ ಏನಿರ್ತಾರೆ ಅವರು ಗುರಾಯಿಸ್ಕೊಂಡು ಯೇಸುನವ್ರನ್ನ ನೋಡ್ತಿರ್ತಾರೆ. ಇಲ್ಲಿ ಯೇಸುನವರು ಆ ಡಾಕ್ಟರ್ನ ನೋಡ್ತಿರಲ್ಲ, ಬರೀ ಕಮ್ಯಾಂಗ್ನೇ ನೋಡ್ತಿರ್ತಾರೆ. ಆಮೇಲೆ ಅವರು ಫಾರ್ಮ್ ಫಿಲ್ ಮಾಡ್ತಿರ್ತಾರೆ ಅಷ್ಟೇ. ಇಲ್ಲಿ ಅದಕ್ಕೆ ಯಾಂಗ್ ಬೋಗ್ ಏನಿರ್ತಾನೆ ಅವನು ಕಮ್ಯಾಂಗ್ ಕೈಗಳನ್ನ ಹಿಡ್ಕೊಂಡು ಪಕ್ಕದಲ್ಲಿ ಕುತ್ಕೊಂಡು ಹೇಳ್ತಿರ್ತಾನೆ, ಕಮ್ಯಾಂಗ್ ನೀನು ಒಬ್ಳೇ ಇರ್ಬೇಡ, ನೀನು ನನ್ನನ್ನ ಮದ್ವೆ ಆಗ್ತಾ ಇದೀಯಾ, ನಮ್ಮ ಮಮ್ಮಿನ ಮದ್ವೆ ಆಗ್ತಾ ಇಲ್ಲ, ನನ್ನ ಫ್ಯಾಮಿಲಿಗೆ ನಾನು ಕನ್ವಿನ್ಸ್ ಮಾಡಕ್ಕೆ ಟ್ರೈ ಮಾಡ್ತೀನಿ ನಮ್ಮಿಬ್ರು ಮದ್ವೆಗೆ ಅಂತ ಹೇಳ್ತಿರ್ತಾರೆ. ಈ ಮಾತನ್ನ ಕೇಳಿ ಯೇಸುನವ್ರಿಗೆ ಹೀರೋ ಹೇಳಿರೋ ಮಾತುಗಳು ನೆನಪಾಗ್ತಿರುತ್ತೆ. ಇಲ್ಲಿ ಹೀರೋ ಮತ್ತೆ ಯೇಸುನವ್ರ ಚಿಕ್ಕಪ್ಪನ ಜೊತೆ ನಡೆದಿರೋ ಕಾನ್ವರ್ಸೇಷನ್ ನ ತೋರಿಸ್ತಾರೆ. ಇಲ್ಲಿ ಹೀರೋ ಹೇಳ್ತಿರ್ತಾನೆ, ಯೇಸುನ ನಾನ್ ಚೆನ್ನಾಗಿ ನೋಡ್ಕೋತೀನಿ, ಅವಳು ನಮ್ಮ ಅಜ್ಜಿ ಜೊತೆ ಮದ್ವೆ ಆಗ್ತಿಲ್ಲ, ನನ್ ಜೊತೆ ಮದ್ವೆ ಆಗ್ತಿರೋದು, ನಾನು ಅವಳನ್ನ ಚೆನ್ನಾಗಿ ನೋಡ್ಕೋತೀನಿ. ಈಗ ಸೀನ್ ಶಿಫ್ಟ್ ಆಗಿ ಪ್ರೆಸೆಂಟ್ ನ ತೋರಿಸ್ತಾರೆ. ಇಲ್ಲಿ ಯಾಂಗ್ ಬೋಗು ಅಳ್ತಾ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ನಮ್ಮಮ್ಮ ನಿನ್ಗೆ ಏನು ಹೇಳ್ದಿರೋ ತರ ನಾನ್ ನೋಡ್ಕೋತೀನಿ, ನಮ್ಮಮ್ಮಂಗೆ ಸ್ವಲ್ಪ ಮಸ್ಕ ಹೊಡಿಬೇಕು, ಆಮೇಲೆ ಅವಳೇ ಕರ್ಗೋಗ್ತಾಳೆ ಅಂತ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಕಮ್ಯಾಂಗ್ ಹೇಳ್ತಿರ್ತಾಳೆ, ನಾನ್ಯಾಕೆ ನಿಮ್ಮಮ್ಮಂಗೆ ಮಸ್ಕ ಹೊಡಿಬೇಕು,
ನಿಮ್ಮಮ್ಮ ಅಂದ್ರೆ ನನಗೂ ಒಂಚೂರು ಇಷ್ಟ ಇಲ್ಲ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಯಾಂಗ್ಬೋಗ್ ಹೇಳ್ತಿರ್ತಾನೆ, ನೋಡು ನಮ್ಮಮ್ಮ ಮನ್ಸಿಂದ ತುಂಬಾ ಒಳ್ಳೆಯವಳು. ಈ ಮಾತನ್ನ ಕೇಳಿ ಕಮ್ಯಾಂಗ್ ಹೇಳ್ತಿರ್ತಾಳೆ, ಅವರು ಮನ್ಸಿಂದ ಅಷ್ಟೊಂದು ಒಳ್ಳೆಯವರಾಗಿದ್ರು ಅವ್ರು ನನ್ಗೆ ಇಷ್ಟೊಂದೆಲ್ಲ ಮಾತು ಯಾಕಂದ್ರು ಅಂತ ಕೇಳ್ತಿರ್ತಾಳೆ. ಈ ಮಾತನ್ನ ಕೇಳಿ ಏಸುನವರು ಪಟ್ಟಂತ ಕಮ್ಯಾಂಗ್ ಹತ್ರ ಬಂದ್ಬಿಟ್ಟು ಕೇಳ್ತಿರ್ತಾರೆ, ಏನಂದ್ರು ಅವ್ರಮ್ಮ ನಿನ್ಗೆ ಅಂತ. ಇಲ್ಲಿ ಕಮ್ಯಾಂಗಿಗೆ ಮತ್ತೆ ಯಾಂಗ್ಬೋಗಿಗೆ ಗೊತ್ತಿರಲ್ಲ ಏಸುನವರು ಒಳಗಡೆನೆ ಇದ್ದು ಇವ್ರ ಮಾತನ್ನೆಲ್ಲ ಕೇಳಿಸ್ಕೊತಿದ್ದಾರೆ ಅಂತ. ಯಾವಾಗ ಏಸುನವರು ಪಟ್ಟಂತ ಬರ್ತಾರೋ ಆಗ ಕಮ್ಯಾಂಗು ಎದ್ರುಕೊಂಡು ಅದು ಅಮ್ಮ ಅಂತ ಹೇಳ್ತಿರ್ತಾಳೆ. ಆಗ ಯಾಂಗ್ಬೋಗ್ ಏನಿರ್ತಾನೆ ಕೂತಿರ್ತಾನಲ್ಲ ಅವನು ಎದ್ ನಿಂತ್ಕೊಂಡು ಹೆಲೋ ಅಮ್ಮ ಅಂತ ಹೇಳ್ತಿರ್ತಾನೆ. ಇಲ್ಲಿ ಕಮ್ಯಾಂಗ್ ಹೇಳ್ತಿರ್ತಾಳೆ, ಅಮ್ಮ ನಿಜವಾಗ್ಲೂ ನೀವು ನನ್ಗೆ ಎದುರಿಸ್ಬಿಟ್ರಿ ಅಂತ. ಇಲ್ಲಿ ಏಸುನವರು ಯಾಂಗ್ಬೋಗಿಗೆ ಹೇಳ್ತಿರ್ತಾರೆ, ನಿಮ್ಮಮ್ಮ ನನ್ ಮಗಳ ಹತ್ರ ಯಾಕಷ್ಟು ಕೆಟ್ಟದಾಗಿ ನಡ್ಕೊಂಡ್ರು ಅಂತ ಕೇಳ್ತಿರ್ತಾರೆ. ಅದೇ ಟೈಮಿಗೆ ಮಿಸ್ಟರ್ ಪಾರ್ಕ್ ಏನಿರ್ತಾರೆ ಅವರು ಕೂಡ ಹಾಸ್ಪಿಟಲ್ ಒಳಗಡೆಗೆ ಬರ್ತಿರ್ತಾರೆ. ಆಗ ಏಸುನವರು ಯಾಂಗ್ಬೋಗ್ನ ಕೇಳ್ತಿರ್ತಾರೆ, ಹೇಳು ಯಾಕತರ ಮಾಡಿದ್ರು ಅಂತ. ಇಲ್ಲಿ ಅದಕ್ಕೆ ಕಮ್ಯಾಂಗ್ ಹೇಳ್ತಿರ್ತಾಳೆ, ಇಲ್ಲ ಅಮ್ಮ ಆತರ ಎಲ್ಲ ಅವರು ನನ್ಗೇನು ಹೇಳಿಲ್ಲ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಯಾಂಗ್ಬೋಗಿಗೆ ಏನ್ ಹೇಳ್ಬೇಕು ಅಂತ ಗೊತ್ತಾಗಲ್ಲ. ಅದಕ್ಕೆ ಅವನು ಫುಲ್ ಟೆನ್ಷನ್ ಅಲ್ಲಿ ನಿಂತಿರ್ತಾನೆ. ಈಗ ಇಲ್ಲಿ ನಮ್ಗೆ ಟಿವಿನ ತೋರಿಸ್ತಾರೆ. ಈಗ ಸೀನು ಶಿಫ್ಟ್ ಆಗಿ ಏಸುನ್ ಅವ್ರ ಮಗ ಮತ್ತೆ ಯಾಂಗ್ ಸುಕ್ ನ ತೋರಿಸ್ತಾರೆ. ಇಲ್ಲಿ ಅವರಿಬ್ರು ಕುತ್ಕೊಂಡು ತಿಂತಿರ್ತಾರೆ. ಈಗ ಡುಮ್ಡುಮುಗಿರೋ ಆಂಟಿ ಹೇಳ್ತಿರ್ತಾರೆ, ನನ್ಗಂತೂ ನಿಜವಾಗ್ಲೂ ನಂಬಕ್ಕೆ ಆಗ್ತಿಲ್ಲ ಅಂತ. ಈಗ ಇಲ್ಲಿ ನಮ್ಗೆ ಚಾಂಗ್ ಚೋ ಅವ್ರನ್ನ ತೋರಿಸ್ತಾರೆ. ಇಲ್ಲಿ ಚಾಂಗ್ ಚೋ ಅವರು ಹೇಳ್ತಿರ್ತಾರೆ, ನಿಜವಾಗ್ಲೂ ನೀನು ಸಾಂಗಿಲ್ ಅವ್ರ ಮಗ್ಳ ಅಂತ. ಇಲ್ಲಿ ಅದಕ್ಕೆ ಯಾಂಗ್ ಸುಕ್ ತಿಂತ ಹಾ ಹೌದು ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಚಾಂಗ್ ಚೋ ಅವರು ಹೇಳ್ತಿರ್ತಾರೆ, ನಿಜವಾಗ್ಲೂ ನನ್ಗೆ ನಗು ಬರ್ತಾ ಇದೆ. ಇಲ್ಲಿ ಅದಕ್ಕೆ ಏಸುನ್ ಅವ್ರ ಮಗ ಕೇಳ್ತಿರ್ತಾನೆ, ಇದ್ರಲ್ಲಿ ನಗು ಅಂತ ವಿಷಯ ಏನಿದೆ ಅಂತ. ಇಲ್ಲಿ ಅದಕ್ಕೆ ಚಾಂಗ್ ಚೋ ಅವರು ಹೇಳ್ತಿರ್ತಾರೆ, ನಿಜವಾಗ್ಲೂ ಹೇಳು ಎಷ್ಟು ಒಳ್ಳೆ ಮಗಳು, ಅವ್ರ ಅಪ್ಪನ ಕನ್ಸನ್ನ ನೆರವೇರಿಸ್ತಿದ್ದಾಳೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ ಸ್ಕೂಬಾ ಡೈವಿಂಗ್ ಅಜ್ಜಿನ. ಇಲ್ಲಿ ಅವರು ಮಲ್ಕೊಂಡಿರ್ತಾರೆ. ಅವರು ಚಾಂಗ್ ಚೋ ಅವ್ರಿಗೆ ಬೈತಾ ಇರ್ತಾರೆ, ಬಾಯಿ ತುಂಬಾ ಅನ್ನ ತುಂಬಿಕೊಂಡು ಬಾಯಿ ಮುಚ್ಕೊಂಡಿರೋ ನೀನು, ಏನು ಮಾತಾಡ್ಬೇಡ ಅಂತ ಹೇಳ್ತಿರ್ತಾರೆ. ಆದ್ರೂ ಚಾಂಗ್ ಚೋ ಅವರು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ವರ್ಷಗಳ ಹಿಂದೆ ನಿನ್ ತಾಯಿ ಮತ್ತೆ ಇವ್ರ ತಂದೆ ಇದೇ ತರನೇ ಕೂತಿದ್ರು ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಡುಮ್ಡುಮ್ಗಿರೋ ಆಂಟಿ ಹಾ ಹೌದು ಅಂತ ಹೇಳ್ತಿರ್ತಾರೆ. ಇಲ್ಲಿ ಚಾಂಗ್ ಚೋ ಅವರು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ಅವಾಗ ಇಲ್ಲಿ ಟಿಫನ್ ಸಿಗ್ತಾ ಇತ್ತು. ಅವರು ಇದೇ ತರನೇ ಮೀಟ್ ಮಾಡೋದಕ್ಕೆ ಬಂದಿದ್ರು. ಅವ್ರು ಮೀಟ್ ಮಾಡಕ್ ಬಂದಿದ್ದು ಮದ್ವೆ ಮಾತುಕತೆಗೆ. ಅವ್ರಿಬ್ರು ಏನಾದ್ರು ಮದ್ವೆ ಆಗಿದ್ರೆ ಇವತ್ತು ನೀವಿಬ್ರು ಅಣ್ಣ ತಂಗಿ ಆಗಿರ್ತಿದ್ರಿ ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಡುಮ್ಡುಮುಗಿರೋ ಆಂಟಿ ಚಾಂಗ್ ಚೋ ಅವ್ರಿಗೆ ಹೇಳ್ತಿರ್ತಾರೆ, ಏಸುನ್ ಬಂದ್ಮೇಲೆ ನಿನ್ಗೆ ಒಳ್ಳೆ ಪಾಠ ಕಲಿಸ್ತಾಳೆ ಇರು, ಮಾಡ್ತಾಳೆ ಅವಳು ನಿನ್ಗೆ ಅಂತ ಬೈತಿರ್ತಾರೆ. ಇಲ್ಲಿ ಚಾಂಗ್ ಚೋ ಅವರು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ನೀವಿಬ್ರು ಏನು ಲೈಲಾ ಮಜ್ನುನ ಯಾವತ್ತಾದ್ರೂ ಕನ್ನಡಿಲಿ ನಿಮ್ ಮುಖ ನೋಡ್ಕೊಂಡಿದ್ದೀರಾ. ಈ ಮಾತನ್ನ ಕೇಳಿ ಡುಮ್ಡುಮುಗಿರೋ ಆಂಟಿ ಅಂತೂ ನಗ್ತಾ ಇರ್ತಾರೆ. ಇಲ್ಲಿ ಟಿವಿಲಿ ಯಾರು ಗೆಲ್ತಾರೆ ಗೆಲ್ಲಲ್ಲ ಅನ್ನೋದ್ರ ಬಗ್ಗೆ ಅನೌನ್ಸ್ಮೆಂಟ್ ನ ಮಾಡ್ತಿರ್ತಾರೆ. ಬ್ಯಾಕ್ ಗ್ರೌಂಡ್ ಅಲ್ಲಿ ಕಮ್ಯಾಂಗ್ ವಯಸ್ಸು ಬರ್ತಿರುತ್ತೆ. ಇವ್ರ ಮೊದಲನೇ ಪ್ರೀತಿ ಸಕ್ಸಸ್ ಆಗುತ್ತೋ ಇಲ್ಲ ಬ್ರೇಕಪ್ ಆಗುತ್ತೋ, ಬರೀ ನೆನಪುಗಳು ಮನ್ಸಲ್ಲಿ ಉಳ್ಕೊಳ್ಳುತ್ತೋ ಏನು ಅನ್ನೋದನ್ನ ಹೇಳ್ತಿರ್ತಾಳೆ. ಈ ಮಾತನ್ನೆಲ್ಲ ಕೇಳಿ ಯಾಂಗ್ ಸುಕ್ ಮತ್ತೆ ಏಸುನ್ ಅವ್ರ ಮಗ ಏನಿರ್ತಾರೋ ಅವ್ರಿಬ್ರು ಫುಲ್ ಶಾಕ್ ಅಲ್ಲಿ ಇರ್ತಾರೆ. ಬ್ಯಾಕ್ ಗ್ರೌಂಡ್ ಅಲ್ಲಿ ಕಮ್ಯಾಂಗ್ ವಯಸ್ಸು ಕಂಟಿನ್ಯೂ ಆಗ್ತಾ ಬರ್ತಿರುತ್ತೆ. ಇಲ್ಲಿ ಅವರಿಬ್ರು ಇವ್ರೊಳಗಡೆ ಎಷ್ಟು ಮುಳುಗೋಗಿದ್ರು ಅಂದ್ರೆ ಸುತ್ತಮುತ್ತ ಏನ್ ನಡೀತಿದೆ ಅನ್ನೋದ್ರ ಮೇಲೂ ಅವ್ರಿಗೆ ಪ್ರಜ್ಞೆನೇ ಇರ್ಲಿಲ್ಲ ಅಂತ ಹೇಳ್ತಿರ್ತಾಳೆ. ಈಗ ಸೀನು ಶಿಫ್ಟ್ ಆಗಿ ಮಿಸ್ಟರ್ ಪಾರ್ಕ್ ಯಾಂಗ್ ಬೋಗ್ ಮತ್ತೆ ಏಸುನ್ ಕಮ್ಯಾಂಗ್ ನ ತೋರಿಸ್ತಾರೆ. ಇಲ್ಲಿ ಏಸುನ್ ಅವರು ಯಾಂಗ್ ಬೋಗ್ ಹತ್ರ ಕೇಳ್ತಿರ್ತಾರೆ, ಕಮ್ಯಾಂಗ್ ಅಲ್ಲಿ ಏನಾದ್ರು ತೊಂದ್ರೆ ಇದೆಯಾ, ನಿಮ್ಮ ಅಮ್ಮಂಗೆ ಏನಾದ್ರು ತೊಂದ್ರೆ ಕಾಣಿಸ್ತಿದ್ಯಾ ಅವಳಲ್ಲಿ ಅಂತ ಕೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಯಾಂಗ್ ಬೋಗ್ ಹೇಳ್ತಿರ್ತಾರೆ, ಯಾವ್ದೇ ತರ ಅವಳಲ್ಲಿ ಕೊರತೆ ಇಲ್ಲ ಅಮ್ಮ ಅಂತ. ಇದನ್ನೆಲ್ಲ ಮಾತಾಡ್ತಿರೋದನ್ನ ಮಿಸ್ಟರ್ ಪಾರ್ಕ್ ಅವ್ರು ಕೇಳಿಸ್ಕೊಂಡು ವಾಪಸ್ ಹೋಗ್ಬೇಕು ಅಂತ ಹೋಗ್ತಿರ್ತಾರೆ. ಆಗ ಡ್ಯೂಟಿ ಡಾಕ್ಟರ್ ಇರ್ತಾರಲ್ಲ ಅವರು ಕರಿತಾ ಹೇಳ್ತಿರ್ತಾರೆ, ಮಿಸ್ ಯಾಂಗ್ ಕಾಮ್ ಯಾಂಗ್ ಅವ್ರ ಗಾರ್ಡಿಯನ್, ನೀವು ಈ ಫಾರ್ಮ್ ನ ಫಿಲ್ ಮಾಡ್ಬೇಕು ಮತ್ತೆ ನೀವು ಗಾರ್ಡಿಯನ್ ಆಗಿರೋ ಕಾರಣದಿಂದ ಇಲ್ಲಿ ಸೈನ್ ಮಾಡ್ಬೇಕು ಅಂತೆಲ್ಲ ಹೇಳ್ತಿರ್ತಾರೆ. ಯಾವಾಗ ಇಲ್ಲಿ ಪಾರ್ಕ್ ನ ಗಾರ್ಡಿಯನ್ ಅಂತ ಕರೀತಾರೋ ಯಾಂಗ್ ಬೋಗು ಮತ್ತೆ ಏಸುನ್ ಅವರು ಕಮ್ಯಾಂಗ್ ಅವರು ಇವರೆಲ್ಲರೂ ಅವ್ರನ್ನೇ ತಿರುಗಿ ನೋಡ್ತಿರ್ತಾರೆ. ಇಲ್ಲಿ ಅದಕ್ಕೆ ಮಿಸ್ಟರ್ ಪಾರ್ಕ್ ಅವರು ಎಕ್ಸ್ಪ್ಲೇನ್ ಮಾಡ್ಬೇಕು ಅಂತ ನಾನಲ್ಲ ಅದು ಅಂತ ಅನ್ಬಿಟ್ಟು ಏಸುನ್ ಮತ್ತೆ ಕಮ್ಯಾಂಗ್ ಕಡೆಗೆ ತೋರಿಸ್ತಿರ್ತಾರೆ. ಆದ್ರೆ ಅಷ್ಟೊತ್ತಿಲಿ ಆ ಡ್ಯೂಟಿ ಡಾಕ್ಟರ್ ಏನಿರ್ತಾರೆ ಅವರು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ನೀವೇ ತಾನೇ ಅವ್ರನ್ನ ಬೆನ್ ಮೇಲೆ ಎತ್ಕೊಂಡು ಓಡ್ಕೊಂಡು ಕರ್ಕೊಂಡ್ ಬಂದಿದ್ದು ಅಂತ ಕೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಯಾಂಗ್ ಬೋಗು ಫುಲ್ ಕನ್ಫ್ಯೂಸ್ ಆಗಿ ಮಿಸ್ಟರ್ ಪಾರ್ಕ್ ನ ಕೇಳ್ತಿರ್ತಾರೆ, ನೀನ್ ಯಾರು, ನೀನ್ ಯಾಕೆ ಕಮ್ಯಾಂಗ್ ನ ಬೆನ್ ಮೇಲೆ ಎತ್ಕೊಂಡ್ ಬಂದೆ ಅಂತ ಕೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಏಸುನವರು ಪಾರ್ಕ್ ಕಡೆ ತಿರುಗ್ಬಿಟ್ಟು ನನ್ಗೂ ಇವನು ಇಷ್ಟ ಇಲ್ಲ ಅಂತ ಹೇಳ್ತಿರ್ತಾರೆ. ಆಮೇಲೆ ಅವರು ಯಾಂಗ್ ಬೋಗ್ ಕಡೆ ತಿರುಗ್ಬಿಟ್ಟು ಹೇಳ್ತಿರ್ತಾರೆ, ನೀನು ನನ್ಗೆ ಇಷ್ಟ ಆಗ್ಲಿಲ್ಲ ಅಂತ. ಈಗ ಸೀನು ಶಿಫ್ಟ್ ಆಗಿ ಏಸುನ್ ಅವ್ರ ಮಗ ಮತ್ತೆ ಚಾಂಗ್ ಚೋ ಅವ್ರನ್ನ ತೋರಿಸ್ತಾರೆ. ಇಲ್ಲಿ ಏಸುನ್ ಅವ್ರ ಮಗ ಹೇಳ್ತಿರ್ತಾನೆ, ಅವರು ನಿಜವಾಗ್ಲೂ ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ಆಗಿದ್ರ, ಯಾಕೆ ನೀವ್ ಇವಾಗ ಆನ್ಸರ್ ಮಾಡ್ತಾ ಇಲ್ಲ ಅಂತ ಕೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಚಾಂಗ್ ಚೋ ಅವ್ರು ಏನಿರ್ತಾರೆ ಅವರು ಏನು ಮಾತಾಡದೆ ಸುಮ್ನೆ ಪ್ಲೇಟ್ಸ್ ಗಳನ್ನೆಲ್ಲ ತಗೊಂಡ್ ಹೋಗ್ತಿರ್ತಾರೆ. ಇಲ್ಲಿ ಅದಕ್ಕೆ ಏಸುನ್ ಅವ್ರ ಮಗ ಹೇಳ್ತಿರ್ತಾನೆ, ನೀವು ನನ್ನ ರೇಗ್ಸಕ್ಕೆ ನನ್ನ ಕಾಡ್ಸಕ್ಕೆ ಸುಳ್ಳು ಹೇಳ್ತಿಲ್ಲ ತಾನೆ ಅಂತ. ಇಲ್ಲಿ ಅದಕ್ಕೆ ಚಾಂಗ್ ಚೋ ಅವರು ಹೇಳ್ತಿರ್ತಾರೆ, ನೋಡು ನಾನು ನಿನ್ಗೆ ಎಲ್ಲಾನು ಹೇಳ್ತೀನಿ ಆದ್ರೆ ನೀನು ನಿಮ್ಮ ಅಪ್ಪನ ಹತ್ರ ಹೋಗಿ ಏನು ಕೇಳಂಗಿಲ್ಲ ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಏಸುನ್ ಅವ್ರ ಮಗ ಹೇಳ್ತಿರ್ತಾನೆ, ಗುಬೆ ಕೂರಿಸ್ಬೇಡಿ, ಚಿಕ್ಕವನಿದ್ದಾಗ ಯಾವಾಗ್ಲೂ ನಿಮ್ ಮನೇಲಿ ಟೈಗರ್ ಇದೆ ಅಂತಿದ್ರಲ್ಲ, ತೋರ್ಸಿ ಇವಾಗ ಅಂತ ಕೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಚಾಂಗ್ ಚೋ ಅವರು ಅವ್ರು ತಂದಿರೋ ಪ್ಲೇಟ್ಸ್ ಗಳನ್ನೆಲ್ಲ ಟೇಬಲ್ ಮೇಲೆ ಇಡ್ತಿರ್ತಾರೆ. ಹೋಗು ಇಲ್ಲಿಂದ, ನಾನ್ ನಿನ್ಗೇನು ಹೇಳಲ್ಲ ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಸ್ಕೂಬಾ ಡೈವಿಂಗ್ ಅಜ್ಜಿ ಹೇಳ್ತಿರ್ತಾರೆ, ಕೆಲವು ವಿಷಯಗಳಿರುತ್ತೆ ಅದನ್ನ ಕೇಳಲಿಲ್ಲ ಅಂದ್ರೇನೆ ಒಳ್ಳೇದು. ಇಲ್ಲಿ ಅದಕ್ಕೆ ಏಸುನ್ ಅವ್ರ ಮಗ ಫುಲ್ ಶಾಕ್
ಹೋಗಿ ಸ್ಕೂಬಾ ಡೈವಿಂಗ್ ಅಜ್ಜಿನೇ ನೋಡ್ತಿರ್ತಾರೆ. ಇಲ್ಲಿ ಚೊಂಗ್ಚು ಅವರು ಪ್ಲೇಟ್ಸ್ಗಳನ್ನೆಲ್ಲ ತೊಳೆಯೋದಿಕ್ಕೆ ಅಂತ ತಗೊಂಡು ಹೋಗ್ತಿರ್ತಾರೆ. ಆಗ ಮಧ್ಯದಲ್ಲೇ ನಿಂತ್ಕೊಂಡು ಹೇಳ್ತಿರ್ತಾರೆ ಅವರಿಬ್ರಿಗೂ ಯಾವುದೇ ತರ ಅಫೇರ್ ಇರಲಿಲ್ಲ, ಆದ್ರೆ ಅವರಿಬ್ರದ್ದು ಮದ್ವೆ ಆಗ್ಬೇಕಾಗಿತ್ತು ಅಂತ ಹೇಳ್ಬಿಟ್ಟು ಅವರು ನಿಧಾನಕ್ಕೆ ನಗ್ತಿರ್ತಾರೆ. ನಗೋದು ಕೂಡ ಕೇಳಿಸ್ಬಾರ್ದು ಅಂತ ಅವರು ಇಷ್ಟ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ಬಿಡ್ತಾರೆ. ಇಲ್ಲಿ ಯೇಸುನವ್ರ ಮಗ ಈ ಮಾತನ್ನ ಕೇಳಿದ ತಕ್ಷಣ ಫುಲ್ ಶಾಕಿಗೆ ಹೊಟ್ಟೋಗ್ಬಿಡ್ತಾನೆ. ಈಗ ನಮ್ಗೆ ತೋರಿಸ್ತಾರೆ ಡುಮ್ ಡುಮ್ ಹೋಗಿರೋ ಆಂಟಿನ. ಅವಂಟಿಗೆ ನಗು ತಡ್ಕೊಳಕ್ ಆಗ್ತಿರಲ್ಲ, ಬಿಡಕ್ ಆಗ್ತಿರಲ್ಲ. ಅವ್ರಿಗೆ ನಗಂಗೂ ಇರಲ್ಲ, ಈ ಕಡೆ ನಗು ಬರ್ತಿರುತ್ತೆ. ಅವ್ರಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿರಲ್ಲ, ಆ ತರ ಪರಿಸ್ಥಿತಿಯಲ್ಲಿ ಅವ್ರು ಇರ್ತಾರೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ ಯೇಸುನವ್ರ ಮಗನ್ಗೆ. ಅವ್ನ್ಗೆ ಆ ಕಡೆ ಈ ಕಡೆ ಏನ್ ನಡೀತಿದೆ ಅನ್ನೋದ್ರು ಪ್ರಜ್ಞೆನೇ ಇರಲ್ಲ. ಅವನು ಅಷ್ಟು ಶಾಕ್ ಅಲ್ಲಿ ನಿಂತಿರ್ತಾನೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ ಸ್ಕೂಬಾ ಡೈವಿಂಗ್ ಅಜ್ಜಿನ. ಅವ್ರಿಗೂ ಕೂಡ ನಗು ಬರ್ತಿರುತ್ತೆ. ಇಲ್ಲಿ ಅವರು ಯೇಸುನವ್ರ ಮಗನ್ ಮುಖಾನ ನೋಡ್ತಿರ್ತಾರೆ. ಇಲ್ಲಿ ಅವನು ಫುಲ್ ಶಾಕ್ ಅಲ್ಲಿ ಉಲ್ಟಾ ಪಲ್ಟಾ ತಿಳ್ಕೊಂಡ್ರೆ ಎಲ್ಲ ಆಚೆಗೆ ಹೋಗ್ತಿರ್ತಾನೆ. ಇಲ್ಲಿ ಯೇಸುನವ್ರ ಮಗ ಅಂತೂ ಫುಲ್ ಶಾಕ್ ಅಲ್ಲಿ ಆಚೆ ಹೋಗ್ತಾನೆ. ಆಚೆ ಹೋದ್ಮೇಲೆ ಡುಮ್ ಡುಮ್ ಹೋಗಿರೋ ಆಂಟಿ ಚಾಂಗ್ಚೋ ಅವ್ರಿಗೆ ಬೈತಾ ಕೇಳ್ತಿರ್ತಾರೆ, ಯಾಕೆ ಹೇಳ್ದೆ ಅವ್ನ್ಗೆ ನೀನು ಅಂತ. ಈಗ ಚಾಂಗ್ಚೋ ಅವ್ರಿಗೆ ನಗು ತಡ್ಕೊಳಕ್ ಆಗಲ್ಲ. ಇಷ್ಟ ಗಂಟ ಅವರು ಕಂಟ್ರೋಲ್ ಮಾಡ್ತಿರ್ತಾರೆ. ಇವಾಗ ಅವ್ನು ಆಚೆ ಹೋದ್ಮೇಲೆ ಜೋರಾಗಿ ನಗ್ತಿರ್ತಾರೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ ಸ್ಕೂಬಾ ಡೈವಿಂಗ್ ಅಜ್ಜಿನ. ಇಲ್ಲಿ ಅಜ್ಜಿ ನಗ್ತಾ ಹೇಳ್ತಿರ್ತಾರೆ ಅವ್ನ ಮಕ ನೋಡಿ ಒಳ್ಳೆ ಮಜಾ ಬಂತು ಅಂತ. ಇಲ್ಲಿ ಅವ್ರು ಇಷ್ಟ ಹೇಳಿದ್ಮೇಲೆ ಫುಲ್ ಜೋರಾಗಿ ನಗ್ತಿರ್ತಾರೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ ಚಾಂಗ್ಚೋ ಅವ್ರನ್ನ. ಅವರು ಕೂಡ ಫುಲ್ ಜೋರಾಗಿ ನಗ್ತಿರ್ತಾರೆ. ಈಗ ಸೀನ್ ಶಿಫ್ಟ್ ಆಗಿ ಯೇಸುನವ್ರ ಮಗನ್ನ ತೋರಿಸ್ತಾರೆ. ಇಲ್ಲಿ ಅವನ್ಗಂತೂ ಭೂಮಿನೇ ಕುಸ್ತೋಗಿದ್ದ ಅನ್ನೋ ತರ ಪರಿಸ್ಥಿತಿಲಿ ನಿಂತಿರ್ತಾನೆ. ಇಲ್ಲಿ ಅವನು ಇದೇ ತರನೇ ನಿಧಾನಕ್ಕೆ ಸ್ಲೋ ಆಗಿ ನಡ್ಕೊಂಡ್ ಬರ್ತಿರ್ತಾನೆ. ಅವನು ಕತ್ತೆತಿ ನೋಡಿದಾಗ ಅಪೋಸಿಟ್ ಡೈರೆಕ್ಷನ್ ಇಂದ ಹೀರೋ ನಡ್ಕೊಂಡ್ ಬರ್ತಿರ್ತಾರೆ. ಇಲ್ಲಿ ನಮ್ಗೆ ತೋರಿಸ್ತಾರೆ ಹೀರೋ ಫುಲ್ ಸ್ಲೋ ಮೋಷನ್ ಅಲ್ಲಿ ನಡ್ಕೊಂಡ್ ಬರ್ತಿರೋದ್ನ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ ಯೇಸುನವ್ರ ಮಗ ಏನಿರ್ತಾನೆ ಅವನು ಹೀರೋನ ನೋಡ್ಕೊಂಡು ಫುಲ್ ಎಮೋಷನಲ್ ಆಗ್ಬಿಟ್ಟಿರ್ತಾನೆ. ಆಗ ಹೀರೋ ಯೇಸುನವ್ರ ಮಗನ ಹತ್ರ ಬಂದ್ಬಿಟ್ಟು ಹೇಳ್ತಿರ್ತಾರೆ, ಇದೇನ್ ತಲೆ ಮೇಲೆ ಏನ್ ಹಾಕೊಂಡಿದ್ಯಾ, ಒಳ್ಳೇದ್ ಕೆಲ್ಸ ಏನಾದ್ರು ಮಾಡಕ್ ಹೋಗ್ತಾ ಇದೀಯಾ ಅಂತ ಕೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಯೇಸುನವ್ರ ಮಗ, ಅಪ್ಪ ನೀವು ಖುಷಿಯಾಗಿದ್ದೀರಾ ಅಂತ ಕೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಹೀರೋ ಹೇಳ್ತಿರ್ತಾನೆ, ನೀನು ಈ ತರ ಸ್ಟೈಲ್ ಅಲ್ಲಿ ನೀನು ಹೀರೋ ಅನ್ಕೊಂಡಿದ್ಯಾ ಅಂತ ಕೇಳ್ತಿರ್ತಾರೆ. ಇಲ್ಲಿ ಹೀರೋ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ನೀನ್ ಫುಲ್ ಶೇವ್ ಮಾಡಿಸ್ಕೊಂಡ್ಬಿಡು, ನೀನ್ ತಲೆ ಫುಲ್ ಶೇವ್ ಮಾಡಿಸ್ಕೊಂಡ್ರೆ ನಾನು ನಿನ್ಗೆ 50,000 ವಾನ್ಸ್ ಕೊಡ್ತೀನಿ ಅಂತ ಹೇಳ್ತಿರ್ತಾರೆ. ಇಲ್ಲಿ ಹೀರೋ ಇಷ್ಟು ಹೇಳಿದ್ಮೇಲೆ ಅಲ್ಲಿಂದ ಹೊರಟೋಗ್ಬಿಡ್ತಾರೆ. ಈಗ ಸೀನು ಶಿಫ್ಟ್ ಆಗಿ 1993 ಅಲ್ಲಿ ನಡೆದಿರೋ ಘಟನೆನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ ಯೇಸುನವ್ರ ಮಗನ. ಇಲ್ಲಿ ಅವನು ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಿರ್ತಾನೆ. ಕಿವಿಗೆ ಇಯರ್ಫೋನ್ ಹಾಕೊಂಡು ಸಾಂಗ್ ಕೇಳ್ತಿರ್ತಾನೆ. ಅವನ ಹತ್ರ ಒಂದು ಬುಕ್ ಇರುತ್ತೆ, ಅದು ಯಾಂಗ್ಸ್ ಬುಕ್ ಆಗಿರುತ್ತೆ. ಇಲ್ಲಿ ಅವಳು ಫಸ್ಟ್ ಡೇ ಅವರು ಮೀಟ್ ಆದಾಗ ಏನೇನ್ ತಿಂದ್ರು, ಏನೇನ್ ಮಾಡಿದ್ರು ಪ್ರತಿಯೊಂದನ್ನು ಅದರಲ್ಲಿ ಬರ್ದಿರ್ತಾಳೆ. ಇಲ್ಲಿ ಅವನು ಅದನ್ನೆಲ್ಲ ಓದ್ಕೊಂಡು ಎಮೋಷನಲ್ ಆಗಿರ್ತಾನೆ. ಅದರಲ್ಲಿ ಒಂದು ಹುಡುಗಿ ಕೊರಿಯನ್ದು ಫ್ಲಾಗ್ ನ ಇಟ್ಕೊಂಡು ಐ ಲವ್ ಯು, ನಾನು ವೇಟ್ ಮಾಡ್ಸಿರ್ತೀನಿ ನಿನಗೋಸ್ಕರ, ಮತ್ತೆ ಅವ್ರು ಫಸ್ಟ್ ಟೈಮ್ ತಿಂದಿದ್ದ ಬಬಲ್ ಗಮ್ ಇದ್ರದ್ದೆಲ್ಲ ಅದನ್ನು ಪೇಸ್ಟ್ ಮಾಡಿರ್ತಾರೆ. ಇದನ್ನ ನೋಡ್ಕೊಂಡು ಯೇಸುನವ್ರ ಮಗ ಫುಲ್ ಎಮೋಷನಲ್ ಆಗ್ಬಿಟ್ಟಿರ್ತಾನೆ. ಹಿಂದೆಯಿಂದ ಯಾರೋ ಕರಿತಿರ್ತಾರೆ. ಇಲ್ಲಿ ಅವನು ತಿರುಗಿ ನೋಡಿದಾಗ ಅಲ್ಲಿ ಬೇರೆ ಯಾರು ಅಲ್ಲ, ಯೇಸುನವರು ಮತ್ತೆ ಹೀರೋ ಕೂತಿರ್ತಾರೆ. ಇಲ್ಲಿ ಯೇಸುನವರೇ ಕರೆದಿರೋದು. ಇಲ್ಲಿ ಯೇಸುನವರು ಕೇಳ್ತಿರ್ತಾರೆ, ಈಗ ಮಿಲಿಟರಿಲಿ ಹುಡುಗರ್ಗೆ ಹೊಡಿಯೋದನ್ನ ನಿಲ್ಲಿಸ್ಬಿಟ್ಟಿದಾರೆ, ಹೊಡಿತಿಲ್ವಾ, ಶೋಯಂಗಿಗೆ ವಧೆ ಬಿದ್ದಿತ್ತ ಅಂತೆಲ್ಲ ಕೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಯೇಸುನವ್ರ ಮಗ ಹೇಳ್ತಿರ್ತಾನೆ, ನಾನು ನಿಮ್ಗೆ ಹೇಳ್ದೇತಾನೆ ನೀವು ಬರ್ಬೇಡಿ, ನೀವು ಅಳಕ್ ಸ್ಟಾರ್ಟ್ ಮಾಡ್ಬಿಡ್ತೀರ ಅಂತ. ಇವಾಗ ಏನಾಯ್ತು ಅಂತ ಹೇಳ್ಬಿಟ್ಟು ಅವನು ಮುಂದೆ ತಿರ್ಗೋಗ್ಬಿಡ್ತಾನೆ. ಇಲ್ಲಿ ಅದಕ್ಕೆ ಯೇಸುನವರು ಅಳ್ತಾ ಹೇಳ್ತಿರ್ತಾರೆ, ನೀನು ಕಾಲೇಜ್ಗೆ ಹೋಗ್ಬೇಕಾಗಿತ್ತು, ಅವಾಗ ನಾನು ಅಳ್ತಿರ್ಲಿಲ್ಲ ಅಂತ ಹೇಳ್ತಿರ್ತಾರೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ ಬಸ್ ಡ್ರೈವರ್ನ. ಇಲ್ಲಿ ಅವರು ರೇಡಿಯೋನ ಆನ್ ಮಾಡ್ತಾರೆ. ಆ ರೇಡಿಯೋದಲ್ಲಿ ಅನೌನ್ಸ್ಮೆಂಟ್ ಮಾಡ್ತಿರ್ತಾರೆ, ಅಕಾಡೆಮಿಕ್ ಎಬಿಲಿಟಿ ಎಕ್ಸಾಮ್ ನ ಸ್ಟಾಪ್ ಮಾಡಿ ಕಾಲೇಜು ಕೊಲಾಸ್ಟಿಕ್ ಎಬಿಲಿಟಿನ ಸ್ಟಾರ್ಟ್ ಮಾಡಿದೆ ಅಂತ ಹೇಳ್ತಿರ್ತಾರೆ. ಇಲ್ಲಿ ರೇಡಿಯೋದಲ್ಲಿ ಕಂಟಿನ್ಯೂ ಆಗ್ತಾ ಅನೌನ್ಸ್ಮೆಂಟ್ ಆಗ್ತಿರುತ್ತೆ. ಇದರಿಂದ ಮಕ್ಕಳಿಗೆ ತುಂಬಾ ಕನ್ಫ್ಯೂಷನ್ ಆಗಿದೆ. ಅಕಾಡೆಮಿಕ್ ಎಬಿಲಿಟಿ ಟೆಸ್ಟ್ ಅಲ್ಲಿ ಸ್ಟೂಡೆಂಟ್ ಗಳಿಗೆ ಬರೀ ನೆನ್ಪಿಟ್ಕೋಬೇಕಾಗಿತ್ತು. ಈ ಮಾತನ್ನ ಕೇಳಿ ಯೇಸುನವರು ಅಳ್ತಾ ಹೇಳ್ತಿರ್ತಾರೆ, ಮಕ್ಕಳಿಗೆ ನಡೆಯೋದಕ್ಕೆ ಬರಲ್ಲ, ಇವರು ಓಡ್ಸೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಎಂಟ್ರೆನ್ಸ್ ಎಕ್ಸಾಮ್ ನ ಟಫ್ ಮಾಡಿದ್ದಾರೆ. ನಾರ್ಮಲ್ ಆಗಿ ಓದೋ ಸ್ಟೂಡೆಂಟ್ ಗಳು ಕಾಲೇಜಿಗೆ ತಾನೇ ಹೆಂಗ್ ಹೋಗಕ್ಕಾಗುತ್ತೆ. ಇಷ್ಟೆಲ್ಲ ಹೇಳ್ಕೊಂಡು ಅವರು ಅಳ್ತಿರ್ತಾರೆ. ಆಗ ಹೀರೋ ಕೂಡ ಆಚೆ ನೋಡ್ಕೊಂಡು ಫುಲ್ ಬೇಜಾರಲ್ಲಿ ಕೂತಿರ್ತಾರೆ. ರೇಡಿಯೋದಲ್ಲಿ ಕಂಟಿನ್ಯೂ ಆಗ್ತಿರುತ್ತೆ, ಈ ತರ ಸ್ಟ್ರಿಕ್ಟ್ ಆಗಿ ಎಜುಕೇಶನ್ ನಡೆದಿರೋದ್ರಿಂದ ತುಂಬಾ ಜನಕ್ಕೆ ಕಾಲೇಜಿಗೆ ಹೋಗಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ತಿರ್ತಾರೆ. ಈಗ ಸೀನ್ ಶಿಫ್ಟ್ ಆಗಿ ಕಮ್ಯೋಂಗ್ ಮತ್ತೆ ಚಶ್ಮಿಶ್ ಆಂಟಿನ ತೋರಿಸ್ತಾರೆ. ಇಲ್ಲಿ ಕಮ್ಯೋಂಗ್ ಹೇಳ್ತಿರ್ತಾಳೆ, ಇನ್ನು ಮಿಲಿಟರಿ ಸರ್ವಿಸ್ ಈಗ. ಇಲ್ಲಿ ಅದಕ್ಕೆ ಚಶ್ಮಿಶ್ ಆಂಟಿ ಹೇಳ್ತಿರ್ತಾರೆ, ಹಾ ಹೌದು, ಅವನು ಸಡನ್ ಆಗಿ ಡಿಸೈಡ್ ಮಾಡ್ಕೊಂಡು ಹೋದ ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಕಮ್ಯೋಂಗ್ ಹೇಳ್ತಿರ್ತಾಳೆ, ಮಿಲಿಟರಿ ಸರ್ವಿಸ್ ಅವ್ರದ್ದು ಕಂಪ್ಲೀಟ್ ಆಗಿರ್ಲಿಲ್ವಾ ಅಂತ. ಇಲ್ಲಿ ಅದಕ್ಕೆ ಚಶ್ಮಿಶ್ ಆಂಟಿ ಹೇಳ್ತಿರ್ತಾರೆ, ಅವನ್ನ ನೋಡಿದ್ರೆ ಅವನು ಮಿಲಿಟರಿ ಟ್ರೈನಿಂಗ್ ಎಲ್ಲ ಕಂಪ್ಲೀಟ್ ಮಾಡ್ಕೊಂಡು ಬಂದಿರೋ ತರ ಕಾಣಿಸ್ತಾನೆ, ಆದ್ರೆ ನಮ್ ಪಿಕಾಸೋಗೆ ಬರೀ 28 ಇಯರ್ಸ್ ಅಷ್ಟೇ ಅಂತ ಹೇಳ್ತಿರ್ತಾರೆ. ಇಲ್ಲಿ ಚಶ್ಮಿಶ್ ಆಂಟಿ ಈ ತರ ಎಲ್ಲ ಹೇಳ್ಕೊಂಡು ಪಿಕಾಸೋದು ಬ್ರಷ್ ಮತ್ತೆ ಪೇಂಟಿಂಗ್ ಅದೆಲ್ಲ ಏನೇನ್ ವಸ್ತು ಇರುತ್ತೆ ಅದನ್ನೆಲ್ಲ ನೀಟಾಗಿ ಜಾಗದಲ್ಲಿ ಎತ್ತಿಡ್ತಿರ್ತಾರೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ, ಬೇಸ್ಮೆಂಟ್ ಅಲ್ಲಿ ಥಿಯೇಟರ್ ಓನರ್ ಕೂಡ ಕುತ್ಕೊಂಡಿರ್ತಾರೆ. ಆಗ ಚಶ್ಮಿಶ್ ಆಂಟಿ ಹೇಳ್ತಿರ್ತಾರೆ, ಪಾರ್ಕ್ ಹೇಳಿದಾನೆ ಸೋಜುಗಳೆಲ್ಲ ಬರೀ ನಿಮಗ್ ಮಾತ್ರ ಅಂತೆ, ಮತ್ತೆ ಈ ಪಾಪ್ಕಾರ್ನ್ ಕೂಡ ಇನ್ ಮಿಕ್ಕಿದೆಲ್ಲ ನಾವು ತಗೋಬಹುದಂತೆ ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಥಿಯೇಟರ್ ಓನರ್ ಪಾಪ್ಕಾರ್ನ್ ನನ್ಗೋಸ್ಕರ ಬಿಟ್ಟೋಗಿದ್ದಾನ ಅಂತ ಕೇಳ್ಕೊಂಡು ಸೋಜುನ ಕುಡಿತಿರ್ತಾರೆ. ಇಲ್ಲಿ ಅದಕ್ಕೆ ಕಮ್ಯೋಂಗ್ ಹೇಳ್ತಿರ್ತಾರೆ, ಈ ತರ ಸಡನ್ ಆಗಿ ಯಾರಿಗೂ ಹೇಳ್ದೆ ಕೇಳ್ದಲೆ ಮಿಲಿಟರಿ ಟ್ರೈನಿಂಗ್ ಯಾಕೆ ಹೋಗ್ಬೇಕಿತ್ತು ಅಂತ ಕೇಳ್ತಿರ್ತಾಳೆ.
ಇಲ್ಲಿ ಅದಕ್ಕೆ ಥಿಯೇಟರ್ ಓನರು ಆ ಪಾಪ್ಕಾರ್ನ್ ನೋಡ್ಬಿಟ್ಟು ಹೇಳ್ತಿರ್ತಾರೆ, ಇದನ್ನೆಲ್ಲ ನನ್ನ ಕೈಲಿ ತಿನ್ನೋದಕ್ಕಾಗೋದಿಲ್ಲ ಅಂತ. ಇಲ್ಲಿ ಅದಕ್ಕೆ ಕಮ್ಯಾಂಗು ಈ ತರ ಸಡನ್ ಆಗಿ ಯಾರಿಗೂ ಹೇಳ್ದೆ ಕೇಳ್ದೆ ಹೆಂಗ್ ಹೋಗಕ್ಕಾಗುತ್ತೆ, ನಾವು ಎಷ್ಟು ವರ್ಷದಿಂದ ಒಟ್ಟಿಗೆ ಕೆಲಸ ಮಾಡ್ತಾ ಇದೀವಿ ಅಂತ ಹೇಳ್ಕೊಂಡು ಅವಳು ಬೇಸ್ಮೆಂಟ್ ನ ಸುತ್ತಮುತ್ತ ಎಲ್ಲಾ ಕಡೆ ಪೇಂಟಿಂಗ್ ಇರುತ್ತಲ್ಲ ಅದನ್ನ ನೋಡ್ತಿರ್ತಾಳೆ. ಆಗ ಚಶ್ಮಿಶ್ ಆಂಟಿ ಹೇಳ್ತಿರ್ತಾರೆ, ನೀನು ಕೂಡ ಇವಾಗ ಕೆಲಸ ಬಿಡ್ತಾ ಇದೀಯಾ, ನೀನು ಮತ್ತೆ ಅವನ್ನ ಮೀಟ್ ಮಾಡಕ್ ಆಗಲ್ಲ ಅನ್ಸುತ್ತೆ ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಕಮ್ಯಾಂಗ್ ಹೇಳ್ತಿರ್ತಾಳೆ, ಅಚಾನಕ್ ಆಗಿ ಕೂಡ ನಾವು ಮೀಟ್ ಆಗ್ಬೋದಲ್ವಾ ಅಂತ. ಇಲ್ಲಿ ಅದಕ್ಕೆ ಥಿಯೇಟರ್ ಓನರ್ ಹೇಳ್ತಿರ್ತಾರೆ, ಇಲ್ಲ ಈ ಜನ್ಮದಲ್ಲಿ ನೀನು ಮೀಟ್ ಆಗಕ್ಕಾಗಲ್ಲ, ನೆಕ್ಸ್ಟ್ ಜನ್ಮ ಅಂತ ಇದ್ರೆ ನೀವು ಮೀಟ್ ಆಗ್ಬೋದೇನೋ ಅಂತ ಹೇಳ್ತಿರ್ತಾರೆ. ಇಲ್ಲಿ ಥಿಯೇಟರ್ ಓನರು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ಆಕಾಶದಲ್ಲಿ ಯಾವಾಗ 2 ನಕ್ಷತ್ರಗಳು ಮೀಟ್ ಆಗುತ್ತೋ ಅದಕ್ಕೆ ರಿಲೇಟೆಡ್ ಇರೋ ಪರ್ಸನ್ಗಳು ಮೀಟ್ ಆಗ್ತಾರೆ, ಯಾವಾಗ ನಾವು ಅದಕ್ಕೆ ವ್ಯಾಲ್ಯೂ ಕೊಡಲ್ವೋ ಅವಾಗ ಮತ್ತೆ ನಾವು ಯಾವತ್ತೂ ಮೀಟ್ ಆಗಕ್ಕೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಅವರು ಪಾಪ್ಕಾರ್ನ್ ಗಳನ್ನೆಲ್ಲ ತಗೊಂಡ್ ಹೋಗಕ್ ಹೋಗ್ತಿರ್ತಾರೆ. ಥಿಯೇಟರ್ ಓನರ್ ಅಲ್ಲಿಂದ ಹೋದ್ಮೇಲೆ ಕಮ್ಯಾಂಗು ಅಲ್ಲಿರೋ ಪೇಂಟಿಂಗ್ ಗಳನ್ನ ನೋಡ್ಕೊಂಡು ಹೇಳ್ತಿರ್ತಾರೆ, ಅವತ್ತು ಅವನು ನನ್ನನ್ನ ಎತ್ಕೊಂಡು ಆಂಬುಲೆನ್ಸ್ ವರ್ಗೂ ಕರ್ಕೊಂಡು ಹೋಗಿದ್ರು. ಇಲ್ಲಿ ಕಮ್ಯಾಂಗು ಅಲ್ಲಿರೋ ಪೇಂಟಿಂಗ್ ನೆಲ್ಲ ನೋಡ್ಕೊಂಡು ಹೇಳ್ತಿರ್ತಾಳೆ, ಸೋಲಲ್ಲಿರೋ ಹುಡುಗರ್ಗಂತೂ ಒಂಚೂರು ಮನ್ಸು ಅನ್ನೋದೇ ಇಲ್ಲ. ಅದೇ ಟೈಮಿಗೆ ಜೋರಾಗಿ ಗಾಳಿ ಬೀಸಕ್ ಸ್ಟಾರ್ಟ್ ಆಗ್ಬಿಡುತ್ತೆ. ಅಲ್ಲಿ ಒಂದು ಪೇಂಟಿಂಗಿಗೆ ಬಟ್ಟೆ ಮುಚ್ಚಿಟ್ಟಿರ್ತಾರೆ, ಆ ಬಟ್ಟೆ ಅರ್ಧ ಓಪನ್ ಆಗ್ಬಿಡುತ್ತೆ. ಇಲ್ಲಿ ಕಮ್ಯಾಂಗು ಅದನ್ನ ನೋಡ್ಬಿಟ್ಟು ಆ ಪೇಂಟಿಂಗ್ ಹತ್ರ ಹೋಗ್ತಿರ್ತಾಳೆ. ಬ್ಯಾಕ್ ಗ್ರೌಂಡ್ ಅಲ್ಲಿ ಕಮ್ಯಾಂಗ್ ವಯಸ್ಸು ಬರ್ತಿರುತ್ತೆ. ಆ ವರ್ಷನ ಲೈಫ್ ಅಲ್ಲಿ ಎಲ್ಲ ಚೇಂಜ್ ಆಗ್ತಾ ಇತ್ತು. ಇಲ್ಲಿ ಕಮ್ಯಾಂಗು ಮುಂದೆ ಹೋಗ್ಬಿಟ್ಟು ಆ ಪೇಂಟಿಂಗ್ ಮೇಲೆ ಬಟ್ಟೆ ಇರುತ್ತಲ್ಲ ಅದನ್ನ ತೆಗೆದು ನೋಡ್ತಿರ್ತಾಳೆ. ಇಲ್ಲಿ ಅವಳು ನೋಡ್ಬಿಟ್ಟು ಫುಲ್ ಶಾಕ್ ಆಗ್ಬಿಡ್ತಾಳೆ. ಈಗ ಸೀನು ಶಿಫ್ಟ್ ಆಗಿ ಫಿಶಿಂಗ್ ಹೋಗೋ ಬೋಟ್ ಗಳೆಲ್ಲ ಏನಿರುತ್ತೆ ಅದನ್ನ ನಿಲ್ಸಿರ್ತಾರಲ್ಲ ಆ ಜಾಗನ ತೋರಿಸ್ತಾರೆ. ಇಲ್ಲಿ ಆ ಜಾಗದಲ್ಲಿ ಒಂದು ಶಾಪ್ ಕೂಡ ಇರುತ್ತೆ, ಅಲ್ಲಿ ಒಂದು ಟಿವಿ ಹಾಕಿರ್ತಾರೆ, ಅದರಲ್ಲಿ ಅನೌನ್ಸ್ಮೆಂಟ್ ಆಗ್ತಿರುತ್ತೆ. ಈಗ 1993 KBL ಕೊರಿಯನ್ ಮ್ಯೂಸಿಕ್ ಅವಾರ್ಡ್ ನ ಅನೌನ್ಸ್ಮೆಂಟ್ ಮಾಡೋ ಟೈಮು ಅಂಡ್ ದ ವಿನ್ನರ್ ಇಸ್ ಕಿಮ್ ಸೋ ಹಿ ಫಾರ್ ಸ್ಯಾಡ್ ಲವ್ ಅಂತ ಹೇಳ್ತಿರ್ತಾರೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ ಆ ಅನೌನ್ಸ್ಮೆಂಟ್ ನಡೆದಿರೋದಕ್ಕೆ ಊರ್ ಜನಗಳಲ್ಲಿ ಕುತ್ಕೊಂಡು ಕುಡಿತಿರ್ತಾರೆ ಮತ್ತೆ ತಿಂತಿರ್ತಾರೆ, ಅವರೆಲ್ಲ ಫುಲ್ಲು ಖುಷಿ ಪಡ್ತಿರ್ತಾರೆ. ಬ್ಯಾಕ್ ಗ್ರೌಂಡ್ ಅಲ್ಲಿ ದೊಡ್ಡ ಕಮ್ಯಾಂಗ್ದು ವಾಯ್ಸ್ ಬರ್ತಿರುತ್ತೆ, ಕಿಮ್ ಸೋ ಹಿ ಸೋತೇಜಿನ ಫೈನಲ್ ಆಗಿ ಸೋಲಿಸ್ಬಿಟ್ರು. ಇದು ಯಾವ ತರ ಇತ್ತು ಅಂದ್ರೆ ನಾರ್ಮಲ್ ಆಗಿ ಬೀಸೋ ಗಾಳಿ ಬಿರುಗಾಳಿನೇ ಸೋಲ್ಸಿರೋ ತರ ಇತ್ತು ಅಂತ ಹೇಳ್ತಿರ್ತಾಳೆ. ಈಗ ಟಿವಿಲಿ ಅನೌನ್ಸ್ಮೆಂಟ್ ಕಂಟಿನ್ಯೂ ಆಗ್ತಾ ಬರ್ತಿರುತ್ತೆ. 1993 ಆ ವರ್ಷ ಏನಿದೆ ಅದರಲ್ಲಿ ತುಂಬಾನೇ ಏಳು ಬೀಳುಗಳು ಇತ್ತು. ಫೈನಲಿ ಈಗ ಈ ಇಯರ್ ಕಂಪ್ಲೀಟ್ ಆಗಿ ಬಂದಿದೆ ಅಂತ ಹೇಳ್ತಿರ್ತಾರೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ ಹೀರೋ ಮತ್ತೆ ಒಂದು ವೈಟ್ ಕೋಟ್ ಹಾಕಿರೋ ಲೇಡಿನ. ಬ್ಯಾಕ್ ಗ್ರೌಂಡ್ ಅಲ್ಲಿ ದೊಡ್ಡ ಕಮ್ಯಾಂಗ್ ವಯಸ್ಸು ಕಂಟಿನ್ಯೂ ಆಗ್ತಾ ಬರ್ತಿರುತ್ತೆ. ಮನ್ಸಲ್ಲಿ ನಡೀತಿರೋ ಯುದ್ಧದ ಜೊತೆ ಹೋರಾಡೋದು ತುಂಬಾನೇ ಕಷ್ಟ. ವೈಟ್ ಕೋಟ್ ಹಾಕಿರೋ ಲೇಡಿ ಹೀರೋ ಹತ್ರ ಮಾತಾಡ್ತಿರ್ತಾಳೆ, ಹಾಯ್ ನೀನು ನನ್ನನ್ನ ಗುರ್ತಿಡಿದ್ಯಾ ಅಂತ ಕೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ಫುಲ್ ಶಾಕ್ ಅಲ್ಲಿ ವೈಟ್ ಕೋಟ್ ಹಾಕಿರೋ ಲೇಡಿನೇ ನೋಡ್ತಾ ಇರ್ತಾರೆ. ಬ್ಯಾಕ್ ಗ್ರೌಂಡ್ ಅಲ್ಲಿ ಕಮ್ಯಾಂಗ್ ವಾಯ್ಸ್ ಕಂಟಿನ್ಯೂ ಆಗ್ತಾ ಬರ್ತಿರುತ್ತೆ. ಚಳಿಗಾಲದಲ್ಲಿ ಒಂದು ಸಣ್ಣ ಗಾಳಿ ಬೀಸಿದ್ರು ಕೂಡ ಅದರಿಂದ ತುಂಬಾ ತೊಂದರೆ ಆಗುತ್ತೆ ಅಂತ ಹೇಳ್ತಿರ್ತಾಳೆ. ಈಗ ಸೀನು ಶಿಫ್ಟ್ ಆಗಿ ಕಮ್ಯಾಂಗ್ ನ ತೋರಿಸ್ತಾರೆ. ಇಲ್ಲಿ ಕಮ್ಯಾಂಗು ಯಾಕೆ ಅಷ್ಟು ಫುಲ್ ಶಾಕ್ ಆಗಿರ್ತಾಳೆ ಅಂದ್ರೆ ಆ ಪೇಂಟಿಂಗ್ ಅಲ್ಲಿ ಬೇರೆ ಯಾರ್ದು ಅಲ್ಲ ಕಮ್ಯಾಂಗ್ ದ ಡ್ರಾಯಿಂಗ್ ಆಗಿರುತ್ತೆ, ಅದಕ್ಕೆ ಅವಳು ಅದನ್ನ ನೋಡಿ ಫುಲ್ ಶಾಕ್ ಆಗ್ಬಿಟ್ಟಿರ್ತಾಳೆ. ಇಲ್ಲಿ ಬ್ಯಾಕ್ ಗ್ರೌಂಡ್ ಅಲ್ಲಿ ಕಮ್ಯಾಂಗ್ ವಾಯ್ಸ್ ಕಂಟಿನ್ಯೂ ಆಗ್ತಾ ಬರ್ತಿರುತ್ತೆ. ಒಂದೊಂದ್ಸತಿ ಗಾಳಿ ಬೀಸೋದು ಬೇಸಿಗೆಗಾಲದಲ್ಲೂ ಕೂಡ ಜನರಿಗೆ ತುಂಬಾ ತೊಂದರೆ ಕೊಡುತ್ತೆ ಅಂತ ಹೇಳ್ತಿರ್ತಾಳೆ. ಈಗ ಕಮ್ಯಾಂಗು ಆ ಪೇಂಟಿಂಗ್ ನ ನೋಡ್ಕೊಂಡು ನಾನು ಇದನ್ನ ಹೆಂಗ್ ಮಾರ್ಲಿ ಅಂತ ಯೋಚನೆ ಮಾಡ್ತಿರ್ತಾಳೆ. ಈಗ ಸೀನು ಶಿಫ್ಟ್ ಆಗಿ ಮತ್ತೆ 1991 ಅಲ್ಲಿ ನಡೆದಿರೋ ಘಟನೆನ ತೋರಿಸ್ತಾರೆ. ಇಲ್ಲಿ ಪಾರ್ಕ್ ಅವ್ರ ತಾಯಿ ಬುಕ್ಗಳನ್ನೆಲ್ಲ ಕೊಟ್ಬಿಟ್ಟು ಪಾರ್ಕ್ ನ ಕಮ್ಯಾಂಗ್ ಜೊತೆ ಕಳ್ಸಿರ್ತಾರಲ್ಲ, ಆಗ ಅವ್ರಿಬ್ರು ಕುತ್ಕೊಂಡು ತಿಂತಿರ್ತಾರಲ್ಲ ಆ ಸೀನ್ ನ ತೋರಿಸ್ತಾರೆ. ಬ್ಯಾಕ್ ಗ್ರೌಂಡ್ ಅಲ್ಲಿ ಕಮ್ಯಾಂಗ್ ವಾಯ್ಸ್ ಕಂಟಿನ್ಯೂ ಆಗ್ತಾ ಬರ್ತಿರುತ್ತೆ. ಸೀಸನ್ ಚೇಂಜ್ ಆದಂಗೆ ಗಾಳಿ ಕೂಡ ಅದ್ರ ಬಣ್ಣನ ಚೇಂಜ್ ಮಾಡ್ಕೊಳ್ಳುತ್ತೆ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಕಮ್ಯಾಂಗು ಪಾರ್ಕ್ ಅವ್ರಿಗೆ ಹೇಳ್ತಿರ್ತಾಳೆ, ಜೀವನದಲ್ಲಿ ಯಾವತ್ತು ತಲೆ ಎತ್ತಿ ಬದುಕಬೇಕು ಅಂತ ನಮ್ಮಮ್ಮ ಹೇಳ್ಕೊಟ್ಟಿದ್ದಾರೆ, ನಾನು ಅದೇ ತರನೇ ಬದುಕ್ತಿದ್ದೀನಿ ಅಂತ ಹೇಳ್ತಿರ್ತಾಳೆ. ಬ್ಯಾಕ್ ಗ್ರೌಂಡ್ ಅಲ್ಲಿ ಕಮ್ಯಾಂಗ್ ವಾಯ್ಸ್ ಕಂಟಿನ್ಯೂ ಆಗ್ತಾ ಬರ್ತಿರುತ್ತೆ. ನಮ್ಮ ಮನ್ಸನ್ನ ನಾವೇ ಒಂದೊಂದ್ಸತಿ ಅರ್ಥ ಮಾಡ್ಕೊಳಕ್ ಆಗಲ್ಲ ಅಂತ. ಇಲ್ಲಿ ಮಿಸ್ಟರ್ ಪಾರ್ಕ್ ಬಾಕ್ಸ್ ತುಂಬಾ ಬುಕ್ಸ್ ಗಳನ್ನ ಇಟ್ಕೊಂಡ್ ಬಂದಿರ್ತಾರಲ್ಲ ಅದನ್ನ ತೋರಿಸ್ತಾರೆ. ಈಗ ಸೀನು ಶಿಫ್ಟ್ ಆಗಿ ಮಿಸ್ಟರ್ ಪಾರ್ಕ್ ಬಾಕ್ಸ್ ಅಲ್ಲಿ ಬುಕ್ಸ್ ಇರುತ್ತಲ್ಲ ಅದನ್ನೆಲ್ಲ ಕಮ್ಯಾಂಗ್ ಮನೆಗೆ ತಗೊಂಡ್ ಹೋಗ್ತಿರ್ತಾರೆ, ಅದನ್ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಇಲ್ಲಿ ಮಿಸ್ಟರ್ ಪಾರ್ಕ್ ಬಾಕ್ಸ್ ನ ಇಟ್ಕೊಂಡು ಮುಂದೆ ಮುಂದೆ ನಡ್ಕೊಂಡು ಹೋಗ್ತಿರ್ತಾರೆ. ಹಿಂದೆ ಕಮ್ಯಾಂಗು ಮಾತಾಡ್ಕೊಂಡು ಅವಳ ಪಡಿಗಳು ಒಬ್ಳೆ ನಡ್ಕೊಂಡ್ ಬರ್ತಿರ್ತಾಳೆ. ನಾನು ನನ್ ಬಡತನ ಮತ್ತೆ ಈ ಬ್ಯೂಟಿಫುಲ್ ಆದ ಸುಂದರ ಅಪ್ಸರ ಯಾವಾಗ್ಲೂ ಒಂದಕ್ಕೊಂದು ಕ್ಲಾಶ್ ಗಳಾಗ್ತಾನೆ ಇರುತ್ತೆ. ಈ ಮಾತನ್ನ ಕೇಳಿ ಮಿಸ್ಟರ್ ಪಾರ್ಕ್ ಓ ನೀನ್ ಅದನ್ನ ಓದ್ಯಾ ಅಂತ ಕೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಕಮ್ಯಾಂಗ್ ಹೇಳ್ತಿರ್ತಾಳೆ, ಓ ಹಾಗಾದ್ರೆ ನಿನ್ಗೆ ಕವಿತೆಗಳನ್ನ ಬರೆಯೋದು ಇಷ್ಟನಾ ಅಂತ ಕೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಮಿಸ್ಟರ್ ಪಾರ್ಕ್ ಹಾಗೇನಿಲ್ಲ ಸುಮ್ನೆ ಹಂಗೆ ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಕಮ್ಯಾಂಗು ನಗ್ತಾ ಹೇಳ್ತಿರ್ತಾಳೆ, ನೀನು ತುಂಬಾ ಎಮೋಷನಲ್ ಅಂತ. ಈಗ ಸೀನು ಶಿಫ್ಟ್ ಆಗಿ ಮತ್ತೆ 1993 ಅಲ್ಲಿ ನಡೆದಿರೋ ಘಟನೆನ ತೋರಿಸ್ತಾರೆ. ಇದು ಸ್ವಲ್ಪ ದಿನಗಳಾದ್ಮೇಲೆ ಇಲ್ಲಿ ಕಮ್ಯಾಂಗ್ ಏನಿರ್ತಾಳೆ ಅವಳು ಮುಂದೆ ಮುಂದೆ ನಡ್ಕೊಂಡು ಹೋಗ್ತಿರ್ತಾಳೆ. ಮಿಸ್ಟರ್ ಪಾರ್ಕ್ ಏನಿರ್ತಾರೋ ಅವ್ರು ಹಿಂದೆ ಹಿಂದೆ ನಡ್ಕೊಂಡ್ ಬರ್ತಿರ್ತಾರೆ. ಇಲ್ಲಿ ಮಿಸ್ಟರ್ ಪಾರ್ಕ್ ಹೇಳ್ತಿರ್ತಾರೆ, ಬಡತನ ಅನ್ನೋದು ಬರೀ ಕವಿತೆಯಲ್ಲಿ ಅಷ್ಟೇ ಚೆನ್ನಾಗಿರುತ್ತೆ, ನಿಜವಾಗ್ಲೂ ಬಡತನ ಏನು ಅಂತ ನನ್ನ ಕೇಳಿದ್ರೆ ಗೊತ್ತಾಗುತ್ತೆ, ರಿಯಾಲಿಟಿಯಲ್ಲಿ ಅದು ತುಂಬಾ ಖರಾಬ್ ಆಗಿರುತ್ತೆ. ಈ ಮಾತನ್ನ ಕೇಳಿ ಕಮ್ಯಾಂಗು ಹೇಳ್ತಿರ್ತಾಳೆ, ಈ ಪೇಂಟಿಂಗ್ ಅನ್ನೋದು ತುಂಬಾನೇ ಕಷ್ಟ ಹಂಗಂತ ಹೇಳ್ಬಿಟ್ಟವಳು ಮಿಸ್ಟರ್ ಪಾರ್ಕ್ ನ ನೋಡ್ಕೊಂಡು ಹೇಳ್ತಿರ್ತಾಳೆ, ಇದಂತೂ ನನ್ ಕೈಲಾಗ್ದಿರೋ ಕೆಲ್ಸ,
ಇಲ್ಲಿ ಮಿಸ್ಟರ್ ಪಾರ್ಕ್ ಮತ್ತೆ ಕಮ್ಯಾಂಗು ಹೀಗೆ ಸ್ವಲ್ಪ ದೂರ ನಡ್ಕೊಂಡ್ ಬರ್ತಿರ್ತಾರೆ. ಇಲ್ಲಿ ಕಮ್ಯಾಂಗು ಹೇಳ್ತಿರ್ತಾಳೆ, ಎಲ್ಲಾರ್ಗೂ ಅವ್ರ ಟ್ಯಾಲೆಂಟ್ ನ ಯೂಸ್ ಮಾಡ್ಕೊಂಡು ದುಡ್ಡು ಮಾಡೋದು ತುಂಬಾನೇ ಕಷ್ಟ. ಮಿಸ್ಟರ್ ಪಿಕಾಸೋ, ನೀವು ಇದೇ ತರ ಬಡವರಾಗಿ ಇರಲ್ಲ, ನೀವು ನಿಜವಾಗ್ಲೂ ಮುಂದೆ ಹೋಗಿ ತುಂಬಾ ಶ್ರೀಮಂತರ ಆಗ್ತೀರಾ. ಆದ್ರೆ ಸಾರಿ, ನಿಮ್ ಅಪ್ಸರ ಏನಿದಾಳೆ ಅವಳು ಒಂಚೂರು ಚೆನ್ನಾಗಿಲ್ಲ. ಮತ್ತೆ ಕಹಿ ವಿಷಯಗಳನ್ನ ನಿನ್ ಮನ್ಸಲ್ಲಿ ಇಟ್ಕೋಬೇಡ. ನಾನು ನಿಂಗೊಂದು ಸೀಕ್ರೆಟ್ ಹೇಳ್ತೀನಿ, ಅದರಿಂದ ನಿನ್ಗೆ ಸ್ವಲ್ಪ ಮೈಂಡ್ ಓಡ್ಬೋದು. ಇಷ್ಟ ಹೇಳ್ಬಿಟ್ಟು ಕಮ್ಯಾಂಗು ಮಿಸ್ಟರ್ ಪಾರ್ಕ್ ನ ನೋಡ್ಕೊಂಡು ನಗ್ತಾ ಹೇಳ್ತಿರ್ತಾಳೆ, ನಿಮ್ ಅಪ್ಸರ ಏನಿದಾಳೆ ಅವಳು ಮೇಕಪ್ ಇಲ್ದಲೆ ದೆವ್ವ ತರ ಕಾಣಿಸ್ತಾಳೆ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಮಿಸ್ಟರ್ ಪಾರ್ಕ್ ತುಂಬಾ ಯೋಚನೆ ಮಾಡಿ ಅಮ್ಮ ಕೇಳ್ತಿದ್ರು, ನೀನು ಟೋಫೆಲ್ ಟೆಸ್ಟ್ ನ ಕೊಡ್ತೀಯಾ ಅಂತ ಕೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಕಮ್ಯಾಂಗು ಏನು ಮಾತಾಡಲ್ಲ, ಮಿಸ್ಟರ್ ಪಾರ್ಕ್ ನ ನೋಡ್ತಿರ್ತಾಳೆ. ಇಲ್ಲಿ ಅದಕ್ಕೆ ಮಿಸ್ಟರ್ ಪಾರ್ಕ್ ಮುಂದೆ ಬಂದ್ಬಿಟ್ಟು ಅಮ್ಮನ ಹತ್ರ ಬುಕ್ಸ್ ಗಳಿದೆಯಂತೆ ಅಂತ ಹೇಳ್ತಿರ್ತಾರೆ. ಇಲ್ಲಿ ಮಿಸ್ಟರ್ ಪಾರ್ಕ್ ಇಷ್ಟ ಹೇಳಿದ್ಮೇಲೆ ಮುಂದೆ ನಡ್ಕೊಂಡು ಹೋಗ್ಬಿಡ್ತಾರೆ. ಮಿಸ್ಟರ್ ಪಾರ್ಕ್ ಟಿ ಶರ್ಟ್ ಹಾಕಿರ್ತಾರಲ್ಲ, ಅದು ಫುಲ್ ಶೆಕೆಗೆ ಬೆವ್ತೋಗ್ಬಿಟ್ಟಿರುತ್ತೆ. ಇಲ್ಲಿ ಕಮ್ಯಾಂಗು ಒಂದು ಫ್ಯಾನ್ ತರ ಇಟ್ಕೊಂಡಿರ್ತಾಳೆ, ಹ್ಯಾಂಡ್ ಫ್ಯಾನ್. ಅದ್ರಲ್ಲಿ ಅವಳು ಗಾಳಿ ಬಿಸ್ಕೊಂಡು ಹಿಂದೆ ಹಿಂದೆ ನಡ್ಕೊಂಡು ಹೋಗ್ತಿರ್ತಾಳೆ. ಈಗ ಸೀನು ಶಿಫ್ಟ್ ಆಗಿ 4 ತಿಂಗಳಾದ್ಮೇಲೆ ನಮ್ಗೆ ಇಲ್ಲಿ ತೋರಿಸ್ತಾರೆ. ಇಲ್ಲಿ ಮತ್ತೆ ಮಿಸ್ಟರ್ ಪಾರ್ಕ್ ಮತ್ತೆ ಕಮ್ಯಾಂಗ್ ಏನಿರ್ತಾರೆ ಅವರು ಮಾತಾಡ್ಕೊಂಡು ಅವ್ರ ಮನೆ ಕಡೆಗೆ ನಡ್ಕೊಂಡು ಹೋಗ್ತಿರ್ತಾರೆ. ಇಲ್ಲಿ ಕಮ್ಯಾಂಗು ಹೇಳ್ತಿರ್ತಾಳೆ, ನೀನು ಯಾವಾಗ್ಲೂ ನಿನ್ ಲೈಫ್ ಬೋರಿಂಗ್ ಆಗಿದೆ ಅಂತಿದ್ರೆ ಅದು ಲೈಫ್ ಬೋರಿಂಗ್ ಆಗೇ ಇರುತ್ತೆ, ಅರ್ಥ ಆಗ್ತಿದ್ಯಾ? ನಾವ್ ಯಾವಾಗ್ಲೂ ಏನ್ ಯೋಚನೆ ಮಾಡ್ತಿರ್ತೀವೋ ನಮ್ ಲೈಫ್ ಅಲ್ಲೂ ಕೂಡ ಅದೇ ನಡೀತಿರುತ್ತೆ. ನೀನು ಯೋಚನೆ ಮಾಡೋ ನಿನ್ ಲೈಫ್ ಅಲ್ಲಿ ಕೋಟಿ ಕೋಟಿ ಟ್ರಾನ್ಸಾಕ್ಷನ್ ಆಗ್ತಿದೆ ಅಂತ. ನಿನ್ ಮೇಲೆ ನೀನು ಅಷ್ಟೊಂದು ಕರುಣೆ ತೋರ್ಸ್ಕೊಳ್ಳೋದನ್ನ ಕಮ್ಮಿ ಮಾಡು, ಮತ್ತೆ ಬೇರೆಯವ್ರ ಬಗ್ಗೆ ನಿನ್ ಬಗ್ಗೆ ಒಳ್ಳೊಳ್ಳೆದ್ನ ಯೋಚನೆ ಮಾಡು, ಒಳ್ಳೊಳ್ಳೆದ್ನ ಮಾತಾಡು, ಅವಾಗ ಎಲ್ಲಾನು ಒಳ್ಳೇದೇ ಆಗುತ್ತೆ. ಇಲ್ಲಿ ಕಮ್ಯಾಂಗು ಮಿಸ್ಟರ್ ಪಾರ್ಕ್ ಕಡೆ ತಿರುಗ್ಬಿಟ್ಟು ಹೇಳ್ತಿರ್ತಾಳೆ, ನೀನು ಗೊತ್ತಾ, ನೀನು ನೋಡೋದಕ್ಕೆ ಮಾಸ್ಟರ್ ಓಜಿ ತರ ಕಾಣಿಸ್ತೀಯ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಮಿಸ್ಟರ್ ಪಾರ್ಕ್ ಕಮ್ಯಾಂಗ್ ನ ಕೇಳ್ತಿರ್ತಾರೆ, ನೀನು ಕೂಡ ಡ್ರ್ಯಾಗನ್ ಬಾಲ್ ನ ಓದ್ತೀಯಾ ಅಂತ ಕೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಕಮ್ಯಾಂಗ್ ಹೇಳ್ತಿರ್ತಾಳೆ, ಖುಷಿ ಪಡು, ನೀನು ನನ್ ಫ್ಯಾಮಿಲಿ ಅಲ್ಲ, ನನ್ ತಮ್ಮನೋ ಅಣ್ಣನೋ ಆಗಿದ್ರೆ ಅಂತೂ ನಿಜವಾಗ್ಲೂ ನಿನಗೆ ಜೋರಾಗಿ ಹೊಡಿತಿದ್ದೆ ಅಂತ ಹೇಳ್ತಿರ್ತಾಳೆ. ಆಗ ನೀನು ಮಂಗನ್ ತರ ಪಲ್ಟಿ ಹೊಡಿತಿದ್ದೆ ಅಂತ ಹೇಳ್ತಿರ್ತಾಳೆ. ಈ ಮಾತನ್ನ ಕೇಳಿ ಮಿಸ್ಟರ್ ಪಾರ್ಕ್ ನಗ್ತಿರ್ತಾರೆ. ಇದನ್ನ ನೋಡಿ ಕಮ್ಯಾಂಗು ಫುಲ್ ಶಾಕ್ ಆಗ್ಬಿಡ್ತಾಳೆ. ನಿಂಗೆ ನಗಕ್ಕೂ ಕೂಡ ಬರುತ್ತಾ ಅಂತ ಕೇಳ್ತಿರ್ತಾಳೆ. ಈ ಮಾತನ್ನ ಕೇಳಿದ ತಕ್ಷಣ ಮಿಸ್ಟರ್ ಪಾರ್ಕ್ ಫುಲ್ ಸೀರಿಯಸ್ ಆಗ್ಬಿಡ್ತಾರೆ. ಆಮೇಲೆ ಅವರು ಹೇಳ್ತಿರ್ತಾರೆ, ನನ್ಗೂ ಕೂಡ ಈ ವಿಷಯ ಗೊತ್ತಿರ್ಲಿಲ್ಲ ಅಂತ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ, ಮಿಸ್ಟರ್ ಪಾರ್ಕ್ ಅವ್ರ ಕೈಯಲ್ಲಿ ತಿನ್ನೋದೊಂದು ಕವರ್ ಇರುತ್ತೆ. ಅದ್ರಲ್ಲಿ ಕಮ್ಯಾಂಗ್ ಎತ್ಕೊಂಡು ತಿನ್ಕೊಂಡು ಮುಂದಕ್ಕೆ ನಡ್ಕೊಂಡು ಹೋಗ್ತಿರ್ತಾಳೆ. ಇದನ್ನೆಲ್ಲ ನೋಡ್ಕೊಂಡು ಮಿಸ್ಟರ್ ಪಾರ್ಕ್ ಕೂಡ ನಗ್ತಾ ನಗ್ತಾ ಕಮ್ಯಾಂಗ್ ಹಿಂದೆ ನಡ್ಕೊಂಡು ಹೋಗ್ತಿರ್ತಾರೆ. ಇಲ್ಲಿ ಇವರಿಬ್ರು ಇದೇ ತರ ನಡ್ಕೊಂಡ್ ಬರ್ತಿರುವಾಗ ಪಾರ್ಕ್ ಅವರು ಒಂದ್ ಕಡೆ ನೋಡ್ಬಿಟ್ಟು, ಅದೇ ಮರದ ಬಗ್ಗೆ ತಾನೇ ನೀನು ಮಾತಾಡಿದ್ದು ಅಂತ ಕೇಳ್ತಿರ್ತಾರೆ. ಕಮ್ಯಾಂಗು ಪಾರ್ಕ್ ಅವ್ರ ಮಾತನ್ನ ಕೇಳಿಸ್ಬಿಟ್ಟು ಆ ಕಡೆಗೆ ತಿರುಗಿ ನೋಡ್ತಿರ್ತಾಳೆ. ಇಲ್ಲಿ ಪಾರ್ಕ್ ಅವರು ಹೇಳ್ತಿರ್ತಾರೆ, ಕೊರಿಯಾದಲ್ಲಿ ಲಾಂಗ್ ಕ್ರಿಸ್ಮಸ್ ಟ್ರೀ ಇದೆ ತಾನೆ ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಕಮ್ಯಾಂಗು ಅಂತ ಹೇಳ್ತಿರ್ತಾಳೆ. ಈಗ ಸೀನು ಶಿಫ್ಟ್ ಆಗಿ ಪಾಸ್ಟ್ ಅಲ್ಲಿ ನಡೆದಿರೋ ಘಟನೆನ ತೋರಿಸ್ತಾರೆ. ಇಲ್ಲಿ ಕಮ್ಯಾಂಗು ಫಸ್ಟ್ ಟೈಮು ಯಾಂಗ್ ಬೋಗ್ನ ಅವ್ರ ಮನೆ ಹತ್ರ ಕರ್ಕೊಂಡ್ ಬರ್ತಿದ್ದಲ್ಲ, ಆಗ ನಡೆದಿರೋ ಘಟನೆನ ತೋರಿಸ್ತಿರ್ತಾರೆ. ಇಲ್ಲಿ ಕಮ್ಯಾಂಗು ನಗ್ತಾ ಯಾಂಗ್ ಬೋಗಿಗೆ ಹೇಳ್ತಿರ್ತಾಳೆ, ಈ ಫುಲ್ ಹೈಟ್ ಅಲ್ಲಿ ನನ್ ಮನೆ ಇರೋದು, ಅಲ್ಲಿ ಹೋದ್ರೆ ನಾವು ಹೈಯೆಸ್ಟ್ ಲಾಂಗ್ ಕೊರಿಯಾದಲ್ಲೇ ಇರೋ ಕ್ರಿಸ್ಮಸ್ ಟ್ರೀನ ನೋಡ್ಬೋದು. ಈಗ ಸೀನು ಶಿಫ್ಟ್ ಆಗಿ ಪ್ರೆಸೆಂಟ್ ನ ತೋರಿಸ್ತಾರೆ. ಈ ಮಾತನ್ನ ಕೇಳಿ ಕಮ್ಯಾಂಗು, ವಾವ್, ನಾವಿಬ್ರು ನಮ್ಮಿಬ್ರನ್ನ ತುಂಬಾ ವಿಯರ್ಡ್ ಸಿಚುವೇಶನ್ಸ್ ಗಳಲ್ಲಿ ನೋಡ್ಕೊಂಡಿದೀವಿ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಮಿಸ್ಟರ್ ಪಾರ್ಕ್ ತುಂಬಾ ಯೋಚನೆ ಮಾಡ್ಕೊಂಡು ನಿಧಾನಕ್ಕೆ ಹೇಳ್ತಿರ್ತಾರೆ, ನಿಜ ಹೇಳ್ಬೇಕು ಅಂದ್ರೆ ನನ್ಗೆ ನೀನೇ ಕ್ರಿಸ್ಮಸ್ ಟ್ರೀ ತರ ಕಾಣಿಸ್ತೀಯ ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಕಮ್ಯಾಂಗು ಫುಲ್ ಕನ್ಫ್ಯೂಸ್ ಆಗಿ ಮಿಸ್ಟರ್ ಪಾರ್ಕ್ ನ ನೋಡ್ತಿರ್ತಾಳೆ. ಇಲ್ಲಿ ಮಿಸ್ಟರ್ ಪಾರ್ಕ್ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ಒಂದು ಕ್ರಿಸ್ಮಸ್ ಟ್ರೀ ಅದು ಒಂದೇ ಜಾಗದಲ್ಲಿ ನಿಂತ್ಕೊಂಡು ಕೂಡ ಅದ್ರ ಕೆಲ್ಸನ ಅದು ಮಾಡ್ತಿರುತ್ತೆ. ಅದಕ್ಕೆ ಕಮ್ಯಾಂಗು ತುಂಬಾ ಯೋಚನೆ ಮಾಡಿ ಅದ್ರ ಕೆಲ್ಸ ಏನು ಅಂತ ಕೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಮಿಸ್ಟರ್ ಪಾರ್ಕ್ ತುಂಬಾ ಸ್ವೀಟ್ ವಾಯ್ಸ್ ಅಲ್ಲಿ ಹೇಳ್ತಿರ್ತಾರೆ, ಕ್ರಿಸ್ಮಸ್ ಟ್ರೀ ಆಚೆ ಆದ್ರೂ ಇರ್ಲಿ, ಇಲ್ಲ ಯಾವ್ದಾದ್ರು ಶಾಪ್ ಒಳಗಡೆ ಇರ್ಲಿ, ಅದು ಯಾವ ಜಾಗದಲ್ಲಿ ಇರುತ್ತೋ ಸುತ್ತಮುತ್ತ ಇರೋ ಎಲ್ಲಾ ಕಡೆಗೂ ಅದು ಬೆಳಕನ್ನ ಸ್ಪ್ರೆಡ್ ಮಾಡುತ್ತೆ, ಮತ್ತೆ ಜನಗಳ ಲೈಫ್ ಅಲ್ಲೂ ಕೂಡ ಖುಷಿಯನ್ನ ಹ್ಯಾಪಿನೆಸ್ ನ ತುಂಬುತ್ತೆ. ಈ ಮಾತನ್ನ ಕೇಳಿ ಕಮ್ಯಾಂಗು ಸ್ವಲ್ಪ ಎಮೋಷನಲ್ ಆಗ್ಬಿಡ್ತಾಳೆ. ಇಲ್ಲಿ ಅದಕ್ಕೆ ಮಿಸ್ಟರ್ ಪಾರ್ಕ್ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ನಾನ್ ಅನ್ಕೊಂಡೆ ಇವತ್ತು ಕ್ರಿಸ್ಮಸ್ ಟ್ರೀನೇ ಹ್ಯಾಪಿ ಮಾಡೋಣ ಅಂತ, ನೀನೇ ತಾನೇ ಹೇಳಿದ್ದು ಒಳ್ಳೊಳ್ಳೆದ್ನ ಮಾತಾಡ್ಬೇಕು ಅಂತ ಅವರು ಆಕ್ಷನ್ ಮಾಡ್ಕೊಂಡು ಹೇಳ್ತಿರ್ತಾರೆ. ಇಲ್ಲಿ ಮಿಸ್ಟರ್ ಪಾರ್ಕ್ ಇಷ್ಟ ಹೇಳಿದ್ಮೇಲೆ ಅವ್ರ ಕೈಯಲ್ಲಿ ಇತ್ತಲ್ಲ ತಿನ್ನೋ ಕವರ್, ಅದನ್ನ ಕಮ್ಯಾಂಗ್ಗೆ ಕೊಟ್ಬಿಟ್ಟು ಅಲ್ಲಿಂದ ನಡ್ಕೊಂಡು ಹೋಗ್ತಿರ್ತಾರೆ. ಇಲ್ಲಿ ಮಿಸ್ಟರ್ ಪಾರ್ಕ್ ಮುಂದೆ ನಡ್ಕೊಂಡು ಹೋದ್ಮೇಲೆ ಕಮ್ಯಾಂಗು ಕೇಳ್ತಿರ್ತಾಳೆ, ನೀನು ಈ ಜಾಗನ ಬಿಟ್ಟೋಗ್ತಾ ಇದೀಯಾ ಅಂತ. ಇಲ್ಲಿ ಅವಳು ಅಷ್ಟು ಹೇಳಿದ್ಮೇಲೆ ಪಾರ್ಕ್ ಹಿಂದೆ ಓಡೋಗ್ತಿರ್ತಾಳೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ ಒಂದು ಬ್ಯೂಟಿಫುಲ್ ವ್ಯೂ ನ. ಈಗ ಸೀನು ಶಿಫ್ಟ್ ಆಗಿ 2025 ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ ಒಂದು ಬಸ್ ನ. ಇಲ್ಲಿ ಎಲ್ಲರೂ ಅವ್ರ ಮೊಬೈಲ್ ಅಲ್ಲೇ ಮುಳುಗೋಗ್ಬಿಟ್ಟಿರ್ತಾರೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ ಕೊರಿಯಾದ ಸ್ವಲ್ಪ ವ್ಯೂಸ್ ಗಳನ್ನ. ಮತ್ತೆ ಈಗ ಇಲ್ಲಿ ನಮ್ಗೆ ಒಂದು ಬೋರ್ಡ್ ನ ತೋರಿಸ್ತಾರೆ, ಅದರಲ್ಲಿ ಕಪಲ್ ಮೆಂಬರ್ಶಿಪ್ ಅಂತ ಇರುತ್ತೆ. ಇದೇ ತರನೇ ನಮ್ಗೆ ಕೊರಿಯಾದ ಕೆಲವು ವ್ಯೂಸ್ ಗಳನ್ನ ತೋರಿಸ್ತಿರ್ತಾರೆ. ಆಗ ಬಸ್ ಅಲ್ಲಿ ಅನೌನ್ಸ್ಮೆಂಟ್ ಆಗ್ತಿರುತ್ತೆ, ನೆಕ್ಸ್ಟ್ ಸ್ಟಾಪ್ ಬಂದು ಸಾಂಗ್ ಡಾಂಗ್ ಸ್ಟೇಷನ್ ಅಂತ. ಈಗ ಮತ್ತೆ ಸೀನು ಶಿಫ್ಟ್ ಆಗಿ 1994 ಅಲ್ಲಿ ನಡೆದಿರೋ ಘಟನೆನ ತೋರಿಸ್ತಾರೆ. ಅವತ್ತು ಕೊರಿಯಾದಲ್ಲಿ ವ್ಯಾಲೆಂಟೈನ್ಸ್ ಡೇ ನ ಸೆಲೆಬ್ರೇಟ್ ಮಾಡ್ತಿರ್ತಾರೆ. ಈಗ ಇಲ್ಲಿ ನಮ್ಗೆ ಮತ್ತೆ ತೋರಿಸ್ತಾರೆ ಬಸ್ ಒಳಗಡೆ ಕುತ್ಕೊಂಡಿರೋ ಪ್ಯಾಸೆಂಜರ್ ಗಳನ್ನ. ಇಲ್ಲಿ ಯಾರು ಮೊಬೈಲ್ ಅಲ್ಲಿ ಮುಳುಗೋಗಿರಲ್ಲ, ಜೊತೆಲಿರೋ ಎಲ್ಲಾ ವ್ಯಕ್ತಿಗಳ ಜೊತೆ ಮಾತಾಡ್ತಿರ್ತಾರೆ. ಇಲ್ಲಿ ದೊಡ್ಡವರು ಅವ್ರ ಅಜ್ಜಿ ಜೊತೆ, ಅವ್ರ ತಾಯಿ ಜೊತೆ, ಮತ್ತೆ ಕಪಲ್ ಗಳು ಮಾತಾಡ್ತಿರ್ತಾರೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ ಅದೇ ಬಸ್
ಬಸ್ ಅಲ್ಲಿ ಕಮ್ಯಾಂಗ್ ಮತ್ತೆ ಯಾಂಗ್ ಬುಕ್ ಕೂಡ ಟ್ರಾವೆಲ್ ಮಾಡ್ತಿರ್ತಾರೆ. ಬ್ಯಾಕ್ ಗ್ರೌಂಡ್ ಅಲ್ಲಿ ಕಮ್ಯಾಂಗ್ ವಾಯ್ಸ್ ಬರ್ತಿರುತ್ತೆ. ಅಲ್ಲಿ ಕಮ್ಯಾಂಗ್ ಹೇಳ್ತಿರ್ತಾಳೆ, ಒಂದು ಟೈಮ್ ಇತ್ತು, ಆಗ ಜನ ಬೇರೆ ಎಲ್ಲದನ್ನು ಬಿಟ್ಬಿಟ್ಟು ಜನಗಳ ಜೊತೆ ಮಾತಾಡೋದು ಮತ್ತೆ ಆಚೆ ಇರೋ ವ್ಯೂನ ಎಂಜಾಯ್ ಮಾಡ್ತಿದ್ರು ಮತ್ತೆ ಅವ್ರ ಫೀಲಿಂಗ್ಸ್ ಗಳನ್ನ ಫುಲ್ ಆಗಿ ಎಂಜಾಯ್ ಮಾಡ್ತಿದ್ರು ಅಂತ ಹೇಳ್ತಿರ್ತಾರೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ ವ್ಯಾಲೆಂಟೈನ್ಸ್ ಡೇ ಇರೋದ್ರಿಂದ ಕಪಲ್ಗಳು ಅವ್ರವರಲ್ಲೇ ಗಿಫ್ಟ್ ಗಳನ್ನೆಲ್ಲ ಎಕ್ಸ್ಚೇಂಜ್ ಮಾಡ್ಕೊತಿರ್ತಾರೆ ಮತ್ತೆ ಅವ್ರ ಪಾರ್ಟ್ನರ್ ತಂದಿರೋ ಗಿಫ್ಟ್ ನ ನೋಡಿ ಅವರು ತುಂಬಾ ಖುಷಿ ಪಡ್ತಿರ್ತಾರೆ. ಕಮ್ಯಾಂಗ್ ವಾಯ್ಸ್ ಕಂಟಿನ್ಯೂ ಆಗ್ತಾ ಬರ್ತಿರುತ್ತೆ. ಜನಗಳು ಫೋನ್ ಅಲ್ಲಿ ಕಳ್ದೋಗೋದ್ಕಿಂತ ಒಬ್ರು ಕಣ್ಣಲ್ಲಿ ಒಬ್ರು ಕಳ್ದೋಗ್ತಿದ್ರು. ಈಗ ಇಲ್ಲಿ ನಮ್ಗೆ ಕಮ್ಯಾಂಗ್ ಮತ್ತೆ ಯಾಂಗ್ ಬುಂಗ್ ನ ತೋರಿಸ್ತಾರೆ. ಇಲ್ಲಿ ಅವ್ರ ಹತ್ರ ಟೇಪ್ ರಿಕಾರ್ಡ್ ಇರುತ್ತೆ. ಇಲ್ಲಿ ಅವರು ಕೆಲವು ರೆಕಾರ್ಡಿಂಗ್ ಗಳನ್ನೆಲ್ಲ ಕೇಳಿಸ್ಕೊಂಡು ನಗ್ತಿರ್ತಾರೆ. ಇಲ್ಲಿ ನಮ್ಗೆ ಗೊತ್ತಾಗುತ್ತೆ ಕಮ್ಯಾಂಗ್ ಏನಿರ್ತಾಳೆ ಅವಳು ಯಾಂಗ್ ಬುಗ್ ಪ್ರಪೋಸ್ ಮಾಡಿರ್ತಾರಲ್ಲ ಅದನ್ನ ಅವಳು ಅಕ್ಸೆಪ್ಟ್ ಮಾಡ್ಕೊಂಡಿರ್ತಾಳೆ. ಅದಕ್ಕೆ ಅವಳು ಕೈಗೆ ಹಾಕೊಂಡಿರ್ತಾಳೆ. ಇಲ್ಲಿ ಯಾಂಗ್ ಬುಗು ಕೇಳ್ತಿರ್ತಾರೆ ಇಷ್ಟ ಆಯ್ತಾ ಅಂತ. ಇಲ್ಲಿ ಅದಕ್ಕೆ ಕಮ್ಯಾಂಗು ಫುಲ್ ಎಮೋಷನಲ್ ಆಗ್ತಾ ಕೇಳ್ತಿರ್ತಾಳೆ, ಇದನ್ನೆಲ್ಲ ಯಾವಾಗ ರೆಕಾರ್ಡ್ ಮಾಡ್ಕೊಂಡೆ, ನಂಗೆ ತುಂಬಾ ಇಷ್ಟ ಆಯ್ತು ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಯಾಂಗ್ ಬುಗ್ ಹೇಳ್ತಿರ್ತಾರೆ, ನೀನ್ ಹೇಳ್ತಿದ್ದೆ ನನ್ಗಿಂತ ಯಾಂಗ್ ಶಿಕು ತುಂಬಾ ಒಳ್ಳೇನು ಅಂತ. ಇಲ್ಲಿ ಅದಕ್ಕೆ ಕಮ್ಯಾಂಗ್ ಹೇಳ್ತಿರ್ತಾಳೆ, ನಾನು ಅದನ್ನ ಕಾಮಿಡಿಗೆ ಹೇಳಿದ್ದು ಅಂತ. ಇಲ್ಲಿ ಅವಳು ಅಷ್ಟು ಹೇಳಿದ್ಮೇಲೆ ಯಾಂಗ್ ಬುಗ್ ಶೋಲ್ಡರ್ ಮೇಲೆ ಮಲ್ಕೋತಾಳೆ. ಇಲ್ಲಿ ಯಾಂಗ್ ಬುಗು ಕಮ್ಯಾಂಗ್ ಕಾಲ್ನ ನೋಡ್ತಾನೆ. ಅವಳು ಹೀಲ್ಸ್ ಹಾಕಿರೋ ಕಾರಣದಿಂದ ಅವಳ ಕಾಲಲ್ಲಿ ಪ್ಲಾಸ್ಟರ್ ಹಾಕೊಂಡಿರ್ತಾಳೆ. ಇಲ್ಲಿ ಅದಕ್ಕೆ ಯಾಂಗ್ ಬುಗು ಕಮ್ಯಾಂಗ್ ನ ಕೇಳ್ತಿರ್ತಾನೆ, ಕೆಲ್ಸ ತುಂಬಾ ಕಷ್ಟ ಆಗ್ತಿದ್ಯಾ, ಕೆಲ್ಸ ಮಾಡಕ್ ಆಗ್ತಿಲ್ವಾ ಅಂತ ಕೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಕಮ್ಯಾಂಗು ನಗ್ತಾ ಹೇಳ್ತಿರ್ತಾಳೆ, ಮಜಾ ಮಾಡೋದಕ್ಕೆ ಯಾರಾದ್ರೂ ಕೆಲ್ಸ ಮಾಡ್ತಾರಾ, ದುಡ್ಡು ಸಂಪಾದನೆ ಮಾಡೋದಕ್ಕೆ ಕೆಲ್ಸ ಮಾಡೋದು ಅಂತ ಹೇಳ್ಬಿಟ್ಟು ಯಾಂಗ್ ಬುಗ್ ಮುಖನ ನೋಡ್ತಿರ್ತಾಳೆ. ಇಲ್ಲಿ ಕಮ್ಯಾಂಗು ಕಂಟಿನ್ಯೂ ಮಾಡ್ತಾ ಕೇಳ್ತಿರ್ತಾಳೆ, ನೀನು ಲಾ ಓದ್ತಿದ್ಯಲ್ಲ ಅದು ನಿನ್ಗೆ ಖುಷಿ ಕೊಡ್ತಿದ್ಯಾ ಅಂತ ಕೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಯಾಂಗ್ ಬುಗ್ ಹೇಳ್ತಿರ್ತಾನೆ, ನನ್ ವಿಷಯನ ಬಿಡು. ಇಲ್ಲಿ ಅವನಿಷ್ಟು ಹೇಳ್ಬಿಟ್ಟು ಕಮ್ಯಾಂಗ್ ಬೆರಳ ಜೊತೆ ಆಟ ಆಡ್ಕೊಂಡು ಹೇಳ್ತಿರ್ತಾನೆ, ನೀನು ಬೇರೆ ಏನೋ ಮಾಡ್ಬೇಕು ಅಂತ ಅನ್ಕೊಂಡಿದ್ದೆ ತಾನೆ, ನಿಂದು ಇದೇ ಕನ್ಸಾಗಿತ್ತ ಆಫೀಸಿಗೆ ಹೋಗಿ ಕೆಲಸ ಮಾಡೋದು. ಇಲ್ಲಿ ಅದಕ್ಕೆ ಕಮ್ಯಾಂಗು ಸ್ವಲ್ಪ ಯೋಚನೆ ಮಾಡ್ಕೊಂಡು ಹೇಳ್ತಿರ್ತಾಳೆ, ನಾನು ಚಿಕ್ಕ ವಯಸ್ಸಿಂದ ಒಂದೇ ಕನ್ಸ್ ಕಂಡಿದ್ದು. ಯಾಂಗ್ ಬುಗ್ ಮುಖನ ನೋಡ್ಕೊಂಡು ಹೇಳ್ತಿರ್ತಾಳೆ, ಅದು ನನ್ ಫ್ರೀಡಮ್ ಅಂತ ಹೇಳ್ಬಿಟ್ಟು ಸ್ಮೈಲ್ ಮಾಡ್ತಿರ್ತಾಳೆ. ಇಲ್ಲಿ ಕಮ್ಯಾಂಗು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ಜನಗಳಿಗೆ ಇಂಡಿಪೆಂಡೆಂಟ್ ಆಗಿ ಅವ್ರ ಡಿಸಿಷನ್ಸ್ ಗಳನ್ನ ತಗೊಂಡು ಬದುಕೋದು ತುಂಬಾನೇ ಕಷ್ಟ. ನಾವು ಯಾವತ್ತು ನಮ್ ಇಂಡಿಪೆಂಡೆಂಟ್ ಆಗಿ ನಮಗೆ ಏನ್ ಬೇಕು ಅಂತ ನಾವು ಡಿಸೈಡ್ ಮಾಡೋದಕ್ಕಾಗಲ್ಲ. ಎಜುಕೇಶನ್ ಆಗಿರ್ಲಿ, ನಾವು ಕೆಲಸ ಮಾಡ್ತಾ ಇರೋದೇ ಆಗಿರ್ಲಿ, ಮದ್ವೆದೇ ಆಗಿರ್ಲಿ, ಮತ್ತೆ ನಾವು ಡೇಟ್ ಮಾಡಿದ್ಮೇಲೆ ಪೇರೆಂಟ್ಸ್ ಗಳು ಮೀಟ್ ಆಗೋದೇ ಇರ್ಲಿ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಕಮ್ಯಾಂಗು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ನಮ್ ಎಲ್ಲಾ ಜರ್ನಿಯಲ್ಲೂ ನಮ್ ತಂದೆ ತಾಯಿ ನಮ್ ಜೊತೆನೆ ಇರ್ತಾರೆ ಅಂತ ಹೇಳ್ತಿರ್ತಾಳೆ. ಈಗ ಸೀನ್ ಶಿಫ್ಟ್ ಆಗಿ ಒಂದು ಟ್ರೆಡಿಷನಲ್ ರೆಸ್ಟೋರೆಂಟ್ ನ ನಮ್ಗೆ ತೋರಿಸ್ತಾರೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ ಆ ರೆಸ್ಟೋರೆಂಟ್ ಗೆ ಏಸನ್ ಮತ್ತೆ ಹೀರೋ ಅವರು ಬಂದಿರ್ತಾರೆ. ಇಲ್ಲಿ ಹೀರೋ ನೀರ್ ಕುಡಿದ್ಮೇಲೆ ಹೇಳ್ತಿರ್ತಾರೆ, ಬಾ ಇಲ್ಲಿಂದ ಹೋಗೋಣ, ಈ ಮದ್ವೆನ ನನ್ಗೆ ಮಾಡಕ್ ಇಷ್ಟ ಇಲ್ಲ ಅಂತ. ಅದೇ ಟೈಮಿಗೆ ಕಮ್ಯಾಂಗು ಆ ರೂಮ್ ಒಳಗಡೆ ಬರ್ತಾ ಹೇಳ್ತಿರ್ತಾಳೆ, ಇನ್ನೇನವರು ಬರ್ತಿದ್ದಾರೆ. ಸೋಲಲ್ಲಿ ತುಂಬಾ ಟ್ರಾಫಿಕ್ ಇರುತ್ತೆ. ಇಲ್ಲಿ ಅದಕ್ಕೆ ಹೀರೋರು ಕಮ್ಯಾಂಗ್ ನ ನೋಡ್ಕೊಂಡು ಹೇಳ್ತಿರ್ತಾರೆ, ಆದ್ರೆ ನಾವು ಬೇರೆ ಊರಿಂದಾನೇ ಇಲ್ಲಿವರೆಗೂ ರೀಚ್ ಆಗಿದ್ದೀವಲ್ವಾ. ಅದಕ್ಕೆ ಕಮ್ಯಾಂಗ ವಾಚ್ ನೋಡ್ಕೊಂಡು ಹೇಳ್ತಿರ್ತಾಳೆ, ಅದು ಗೊತ್ತಿಲ್ಲ ಯಾಕೆ ಇಷ್ಟೊತ್ತಾದ್ರೂ ಅವರು ಬಂದಿಲ್ಲ ಅಂತ. ಇಷ್ಟ ಹೇಳ್ಬಿಟ್ಟು ಅವಳು ಯೇಸುನ್ ಅವ್ರ ಪಕ್ಕದಲ್ಲಿರೋ ಚೀರಲ್ಲಿ ಕುತ್ಕೋತಿರ್ತಾಳೆ. ಇಲ್ಲಿ ಕಮ್ಯಾಂಗು ಕುತ್ಕೊಂಡ್ಮೇಲೆ ಹೇಳ್ತಿರ್ತಾಳೆ, ಎಷ್ಟು ದೊಡ್ಡ ಟ್ರಾಫಿಕ್ ಇರೋದಕ್ಕೆ ಸಾಧ್ಯ ಅಂತ. ಇಲ್ಲಿ ಅದಕ್ಕೆ ಯೇಸುನ್ ಅವರು ಹೇಳ್ತಿರ್ತಾರೆ, ಕಮ್ಯಾಂಗ್ ಇಷ್ಟೊಂದ್ ಯಾಕೆ ಎದುರ್ಕೋತಿದ್ಯಾ, ನೀನು ಯಾವಾಗ್ಲೂ ನನಗೆ ಹೇಳ್ತಿದ್ದೆ ಯಾಕೆ ಇಷ್ಟೊಂದು ಎದುರ್ಕೋತೀರಾ ಅಮ್ಮ ಅಂತ, ಈಗ ನೀನ್ ಯಾಕೆ ಇಷ್ಟೊಂದು ಎದುರ್ಕೋತಿದ್ಯಾ ಅಂತ ಕೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಹೀರೋ ಹೇಳ್ತಿರ್ತಾರೆ, ಇದನ್ನೆಲ್ಲ ಬಿಡು, ಯಾರಾದ್ರೂ ಇಷ್ಟೊತ್ತವರೆಗೂ ವೇಟ್ ಮಾಡ್ತಾರಾ. ಯೇಸುನ್ ಅವರು ಕಮ್ಯಾಂಗಿಗೆ ಸಮಾಧಾನ ಮಾಡ್ತಾ ಹೇಳ್ತಿರ್ತಾರೆ, ನೀನು ಟೆನ್ಷನ್ ಮಾಡ್ಕೋಬೇಡ, ಎಲ್ಲ ಸರಿ ಹೋಗುತ್ತೆ. ಇಲ್ಲಿ ಹೀರೋಗೆ ತುಂಬಾ ಹೊತ್ತು ವೇಟ್ ಮಾಡಿ ಕೋಪ ಬಂದ್ಬಿಟ್ಟಿರುತ್ತೆ. ಇಲ್ಲಿ ಅದಕ್ಕೆ ಅವರು ಕಮ್ಯಾಂಗಿಗೆ ಹೇಳ್ತಿರ್ತಾರೆ, ಈ ಮದ್ವೆ ಆಗ್ಬೇಡ ನೀನು ಅಂತ. ಇಲ್ಲಿ ಅದಕ್ಕೆ ಯೇಸುನ್ ಅವರು ಹೀರೋ ಕಡೆಗೆ ತಿರುಗಿ ನೋಡ್ತಿರ್ತಾರೆ. ಅದೇ ಟೈಮಿಗೆ ಡೋರ್ ಓಪನ್ ಆಗಿ ಯಾಂಗ್ ಬುಗು ಒಳಗಡೆ ಬರ್ತಾನೆ. ಅವನು ಒಳಗಡೆ ಬಂದಿದ ತಕ್ಷಣ ಐ ಆಮ್ ಸೋ ಸಾರಿ, ನಾವು ಟ್ರಾಫಿಕ್ ಅಲ್ಲಿ ಸಿಗಾಕೊಂಡ್ಬಿಟ್ಟಿದ್ವಿ, ಅದಕ್ಕೆ ಲೇಟ್ ಆಗೋಯ್ತು ಅಂತ ಹೇಳ್ತಿರ್ತಾನೆ. ಅಷ್ಟು ಟೈಮ್ ಒಳಗಡೆ ಯಾಂಗ್ ಬುಗ್ ಅವ್ರ ತಂದೆ ತಾಯಿ ಕೂಡ ಒಳಗಡೆ ಬರ್ತಾರೆ. ಆಗ ಕಮ್ಯಾಂಗು ಹೆಲೋ ಅಂತ ಗ್ರೀಟ್ ಮಾಡ್ತಿರ್ತಾಳೆ. ಇಲ್ಲಿ ಯಾಂಗ್ ಬುಗ್ ಅವ್ರ ತಂದೆ ತಾಯಿ ಬಂದಿರೋದಕ್ಕೆ ಕಮ್ಯಾಂಗ್ ಅವ್ರ ತಂದೆ ತಾಯಿ ಕೂಡ ಎದ್ ನಿಂತ್ಕೊಂತಾರೆ. ಇಲ್ಲಿ ಕಮ್ಯಾಂಗು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ಟ್ರಾಫಿಕ್ ಜಾಸ್ತಿ ಇತ್ತೇನು, ನಿಮ್ಗೆ ಗಾಡಿಲಿ ಬರುವಾಗ ಏನಾದ್ರೂ ತೊಂದ್ರೆ ಆಯ್ತಾ, ಹುಷಾರಾಗಿದ್ದೀರಾ ಅಲ್ವಾ ಅಂತೆಲ್ಲ ಕೇಳ್ತಿರ್ತಾಳೆ. ಇಲ್ಲಿ ಕಮ್ಯಾಂಗು ಈ ತರ ಪ್ರೀತಿಯಿಂದ ಮಾತಾಡ್ತಿರೋದನ್ನ ನೋಡಿ ಯೇಸುನ್ ಅವರು ಸ್ಮೈಲ್ ಮಾಡ್ತಿರ್ತಾರೆ. ಅವ್ರ ಮನ್ಸಿನ ಮಾತನ್ನ ಇಲ್ಲಿ ನಮ್ಗೆ ಕೇಳಿಸ್ತಿರ್ತಾರೆ. ಮೊದ್ಲೇ ಸತಿ ಕಮ್ಯಾಂಗು ಈ ತರ ಮಾತಾಡ್ತಿರೋದನ್ನ ನಾನು ನೋಡ್ತಿರೋದು ಅಂತ. ಇಲ್ಲಿ ಅದಕ್ಕೆ ಯಾಂಗ್ ಬುಗ್ ಅವ್ರ ತಾಯಿ ಸ್ವಲ್ಪ ರೂಡ್ ಆಗಿ ಹೇಳ್ತಾರೆ, ನಮಗ್ ಬರೋದಕ್ಕೆ ಸ್ವಲ್ಪ ಲೇಟ್ ಆಯ್ತು ಅಂತ. ಇಲ್ಲಿ ಅದಕ್ಕೆ ಯೇಸುನ್ ಅವರು ನಗ್ತಾ ಹೇಳ್ತಿರ್ತಾರೆ, ಪರವಾಗಿಲ್ಲ, ಅವಾಗ ಈ ತರ ಆಗ್ತಿರುತ್ತೆ ಬಿಡಿ, ಏನ್ ತೊಂದ್ರೆ ಇಲ್ಲ ಅಂತ ಹೇಳ್ತಿರ್ತಾರೆ. ಇಲ್ಲಿ ಯೇಸುನ್ಗೆ ತುಂಬಾ ರಿಗ್ರೆಟ್ ಆಗ್ತಿರುತ್ತೆ. ಅವಳು ನಿಧಾನಕ್ಕೆ ಸ್ಮೈಲ್ ಮಾಡ್ತಾ ಅವ್ರ ತಾಯಿನ ನೋಡ್ತಿರ್ತಾಳೆ. ಬ್ಯಾಕ್ ಗ್ರೌಂಡ್ ಅಲ್ಲಿ ಕಮ್ಯಾಂಗ್ ವಯಸ್ಸು ಬರ್ತಿರುತ್ತೆ. ನನ್ ತಾಯಿ ಒಂದ್ ಚೂರು ಕೋಪ ಮಾಡ್ಕೊಂಡಿಲ್ಲ, ಆ ಹೆಂಗ್ಸಿಗೆ ಯಾರಿಗೆ ಒಂದ್ ಸಾರಿ ಕೇಳೋದು ಕೂಡ ಮ್ಯಾಂಡೇಟ್ರಿ ಅನ್ಸಿಲ್ಲ, ಹುಡುಗಿಗೆ ತಾಯಿ ಆಗಿರೋದು ಎಷ್ಟು ಡಿಫ್ರೆನ್ಸ್ ಬೀಳುತ್ತೆ ಅಂತ ಹೇಳ್ತಿರ್ತಾಳೆ. ಯಾಂಗ್ ಬುಗ್ ಅವ್ರ ತಂದೆ ಹೀರೋನ ನೋಡ್ಕೊಂಡು ಹೇಳ್ತಿರ್ತಾರೆ, ನಾವು ಮುಂಚೆನೆ ಒಂದ್ಸತಿ ಮೀಟ್ ಮಾಡಿದೀವಿ, ನಾನು ಪಾರ್ಕ್ ಕಮ್ಯಾಂಗ್ ಅಂತ ಅನ್ಬಿಟ್ಟು ಹೀರೋ ಹತ್ರ ಶೇಕೆಂಡ್ ಮಾಡೋದಕ್ಕೆ ಕೈ ತೋರಿಸ್ತಿರ್ತಾರೆ. ಇಲ್ಲಿ ಹೀರೋ ಕೂಡ ಕೈನ ಶೇಕೆಂಡ್ ಮಾಡ್ತಾ ಅವ್ರು ಇನ್ನೊಂದ್ ಕೈಯಲ್ಲಿ ಅವ್ರ ಕೈನ ಮುಚ್ಕೋತಿರ್ತಾರೆ. ಇಲ್ಲಿ ಹೀರೋ ಯಾಕತರ ಮಾಡ್ತಿರ್ತಾರೆ ಅಂದ್ರೆ ಅವ್ರ ಕೈ ಕೊಟ್ಟಿರ್ತಾರಲ್ಲ ಶೇಕೆಂಡ್ಗೆ, ಆ ಕೈಯಲ್ಲಿ ತುಂಬಾ ಗಾಯಗಳಾಗಿರುತ್ತೆ, ಅದಕ್ಕೆ ಅವ್ರ ಆತರ ಮಾಡ್ತಿರ್ತಾರೆ. ಬ್ಯಾಕ್ ಗ್ರೌಂಡ್ ಅಲ್ಲಿ ಕಮ್ಯಾಂಗ್ ವಯಸ್ಸು ಬರ್ತಿರುತ್ತೆ. ಅವತ್ತು ನಾನು ಮೊದಲನೇ ಸತಿ ನಮ್ಮ ಅಪ್ಪನ ಈ ತರ ಪರಿಸ್ಥಿತಿಲಿ ನೋಡ್ದೆ. ಅವ್ರ ಕೈಯಲ್ಲಾಗಿರೋ ಗಾಯಗಳನ್ನ ಅವರು ಮುಚ್ತಾ ಇದ್ರು. ಇಲ್ಲಿ ಹೀರೋ ಶೇಕೆಂಡ್ ಮಾಡ್ತಾ
ಹೇಳ್ತಿರ್ತಾರೆ, ಹೆಲೋ ನಾನು ಯಾಂಗ್ ಕ್ವಾನ್ಶಿಕ್, ನಾನು ಕಮ್ಯಾಂಗ್ ಅವ್ರ ತಂದೆ ಅಂತ ಹೇಳ್ತಿರ್ತಾರೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ ಯಾಂಗ್ ಬೋಗ್ ಅವ್ರ ತಾಯಿನ. ಇಲ್ಲಿ ಅವ್ರಿಗೆ ಈ ರಿಲೇಷನ್ ಅಲ್ಲಿ ಯಾವುದೇ ತರ ಇಂಟ್ರೆಸ್ಟ್ ಇರಲ್ಲ, ಅವ್ರಿಗೆ ಒಂಚೂರು ಇಷ್ಟ ಇರಲ್ಲ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ ಇವರೆಲ್ಲರೂ ಊಟಕ್ಕೆ ಕೂತಿರ್ತಾರೆ. ಇಲ್ಲಿ ಯಾಂಗ್ ಬೋಗ್ ಅವ್ರ ತಂದೆ ಹೇಳ್ತಿರ್ತಾರೆ, ಮಕ್ಳು ಹಟ್ಟದ ಮುಂದೆ ನಾವು ಏನು ಮಾಡೋಕ್ಕಾಗಲ್ಲ, ಅವ್ರ ಹಟ್ಟದಲ್ಲಿ ನಾವು ಎಲ್ಲನೂ ಒಪ್ಕೋಬೇಕಾಗುತ್ತೆ. ನಾನು ನನ್ನ ಹೆಂಡತಿಗೂ ಕೂಡ ಕನ್ವಿನ್ಸ್ ಮಾಡಿದ್ದೀನಿ, ನಮ್ಮ ಮಗನ್ಗೆ ಕಮ್ಯಾಂಗ್ ಜೊತೆನೆ ಮದ್ವೆ ಆಗ್ಬೇಕು ಅಂದ್ರೆ ನಾವು ಕೂಡ ಅವ್ನ್ಗೆ ಸಪೋರ್ಟ್ ಮಾಡ್ಬೇಕು. ತುಂಬಾ ದಿನಗಳು ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ಆಗಿರೋದು ತಪ್ಪು ಅಂತ ಹೇಳ್ತಿರ್ತಾರೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ ಇವರೆಲ್ಲರೂ ಕುತ್ಕೊಂಡಿರ್ತಾರೆ, ಕಮ್ಯಾಂಗ್ ಮಾತ್ರ ಎಲ್ಲರಿಗೂ ಸರ್ವ್ ಮಾಡೋದಕ್ಕೆ ಬೌಲ್ಗಳಿಗೆ ಹಾಕ್ತಿರ್ತಾಳೆ. ಯಾಂಗ್ ಬೋಗ್ ಅವ್ರ ತಂದೆ ಈ ತರ ಹೇಳಿರೋದನ್ನ ಕೇಳ್ಬಿಟ್ಟು ಯಾಂಗ್ ಬೋಗ್ ಅವ್ರ ತಾಯಿ ಹೇಳ್ತಿರ್ತಾರೆ, ಆದ್ರೂ ನಾವೇನೇ ಆದ್ರೂ ಜಾಸ್ತಿ ಅವಸರ ಮಾಡಬಾರ್ದು ಅಂತ. ಇಲ್ಲಿ ಕಮ್ಯಾಂಗು ಬೌಲಿಗೆಲ್ಲ ಡಿವೈಡ್ ಮಾಡಿರ್ತಾಳಲ್ಲ, ಅದನ್ನೆಲ್ಲ ಅಪ್ಪ ಅಮ್ಮ ಅಂತ ಅನ್ಬಿಟ್ಟು ಅವರು ಯಾಂಗ್ ಬೋಗ್ ಅವ್ರ ತಂದೆ ತಾಯಿಗೆ ಕೊಡ್ತಿರ್ತಾಳೆ. ಇಲ್ಲಿ ಯಾಂಗ್ ಬೋಗ್ ಅವ್ರ ತಂದೆ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ಆದಷ್ಟು ಬೇಗ ಮದ್ವೆ ಮಾಡ್ಬಿಟ್ಟು ಬೇಬಿ ಜಾನು ಅಂತ ಕರಿಯೋ ತರ ಮಾಡ್ಬೇಕು. ನನ್ಗಂತೂ ತುಂಬಾ ವಿಯರ್ಡ್ ಅನ್ಸುತ್ತೆ ಅವ್ನ್ ಗರ್ಲ್ ಫ್ರೆಂಡ್ ನ ಕಮ್ಯಾಂಗ್ ಅಂತ ಹೆಸರು ಹಿಡ್ದು ಕರಿಯೋದು. ನನ್ಗನ್ಸುತ್ತೆ ಅವನು ಅವ್ರ ಅಪ್ಪನ ಹೆಸರನ್ನೇ ತಗೋತಿದ್ದಾನೆ. ನನ್ಗಂತೂ ಇದೆಲ್ಲ ಇಷ್ಟ ಆಗಲ್ಲ ಅಂತ ಹೇಳ್ಬಿಟ್ಟು ಅವ್ರು ನಗ್ತಿರ್ತಾರೆ. ಇಲ್ಲಿ ಕಮ್ಯಾಂಗ್ ಏನಿರ್ತಾಳೆ ಅವಳು ಏಸುನವ್ರಿಗೆ ಹೀರೋಗೂ ಕೂಡ ಸರ್ವ್ ಮಾಡ್ತಿರ್ತಾಳೆ. ಇಲ್ಲಿ ಅದಕ್ಕೆ ಯಾಂಗ್ ಬೋಗ್ ಅವ್ರ ತಾಯಿ ಇಂಟ್ರೆಸ್ಟ್ ಇಲ್ದೇ ಇರೋ ತರ ಹೇಳ್ತಿರ್ತಾರೆ, ತುಂಬಾ ಕೋಇನ್ಸಿಡೆನ್ಸ್, ನಿಮ್ ಇಬ್ರು ಹೆಸರು ಒಂದೇ ತರ ಇರೋದು ಅಂತ ಹೇಳ್ತಿರ್ತಾರೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ ಕಮ್ಯಾಂಗು ಯಾಂಗ್ ಬೋಗ್ಗೂ ಕೂಡ ಸರ್ವ್ ಮಾಡಿ ಕೊಡ್ತಾಳೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ ಎಲ್ಲ ಸರ್ವ್ ಮಾಡಿದ್ಮೇಲೆ ಆ ಸೂಪ್ ಏನಿರುತ್ತೆ ಅದು ಫುಲ್ಲು ಖಾಲಿ ಆಗ್ಬಿಟ್ಟಿರುತ್ತೆ, ಅದ್ರಲ್ಲಿ ಬರೀ ನೀರ್ ತರ ಇರುತ್ತೆ ಅಷ್ಟೇ, ಅದ್ರಲ್ಲಿರೋ ಐಟಮ್ ಎಲ್ಲ ಖಾಲಿ ಆಗ್ಬಿಟ್ಟಿರುತ್ತೆ. ಇಲ್ಲಿ ಕಮ್ಯಾಂಗ್ ಏನಿರ್ತಾಳೆ ಅವಳ ಬೌಲಿಗೆ ಬರೀ ಸೂಪ್ನೇ ಹಾಕೋತಿರ್ತಾಳೆ. ಇದನ್ನೆಲ್ಲ ಇಲ್ಲಿ ಯೇಸುನವರು ನೋಡ್ತಿರ್ತಾರೆ. ಇಲ್ಲಿ ಯೇಸುನವರು ಅವ್ರ ಮನ್ಸಲ್ಲಿ ಅವರೇ ಮಾತಾಡ್ಕೋತಿರ್ತಾರೆ, ನಾನು ಇದನ್ನೆಲ್ಲ ಮಾಡಬಾರ್ದಾಗಿತ್ತು, ನಾನು ತಪ್ಪು ಮಾಡ್ಬಿಟ್ಟೆ ಅಂತ ಹೇಳ್ತಿರ್ತಾರೆ. ಈಗ ಸೀನು ಶಿಫ್ಟ್ ಆಗಿ 30 years ಬ್ಯಾಕ್ ಅಲ್ಲಿ ನಡೆದಿರೋ ಘಟನೆನ ತೋರಿಸ್ತಾರೆ. ಇಲ್ಲಿ ಯೇಸುನವ್ರು ಫುಲ್ ಫ್ಯಾಮಿಲಿ ಕುತ್ಕೊಂಡು ಊಟ ಮಾಡ್ತಿರ್ತಾರೆ. ಆಗ ಕಮ್ಯಾಂಗು ಅವ್ರ ಅಮ್ಮನ ನೋಡ್ತಿರ್ತಾಳೆ. ಇಲ್ಲಿ ಯೇಸುನವರು ಎಲ್ಲರಿಗೂ ಅಡ್ಗೆ ಬಡಿಸಿದ್ಮೇಲೆ ಅದರಲ್ಲಿ ಇನ್ನೇನು ಊಟ ಮಿಕ್ಕಿರಲ್ಲ, ಅದಕ್ಕೆ ನೀರ್ ಹಾಕ್ಬಿಟ್ಟು ಮಿಕ್ಕಿರೋದ್ನೆಲ್ಲ ಅವ್ರ ಬೌಲ್ಗೆ ಹಾಕೋತಿರ್ತಾರೆ. ಬ್ಯಾಕ್ ಗ್ರೌಂಡ್ ಅಲ್ಲಿ ದೊಡ್ಡ ಯೇಸುನವ್ರದ್ದು ವಾಯ್ಸ್ ಬರ್ತಿರುತ್ತೆ. ಅವಳು ಚಿಕ್ಕ ವಯಸ್ಸಿಂದನೂ ನಾನು ಇದನ್ನೆಲ್ಲ ಮಾಡ್ತಿರೋದನ್ನ ನೋಡಿದಾಳೆ. ಇಲ್ಲಿ ಯೇಸುನವರು ಅವ್ರ ಊಟನ ತಗೊಂಡ್ ಬಂದ್ಮೇಲೆ ಕಮ್ಯಾಂಗಿಗೆ ಹೇಳ್ತಿರ್ತಾರೆ, ಸ್ಟಾರ್ಟ್ ಮಾಡೋಣ ಊಟನ ಅಂತ. ಇಲ್ಲಿ ಕಮ್ಯಾಂಗ್ ಕೂಡ ನಗ್ತಾ ತಿಂತಿರ್ತಾಳೆ. ಇಲ್ಲಿ ಯೇಸುನವರು ನಗ್ತಾ ತಿಂತಿರ್ತಾರೆ. ಇಲ್ಲಿ ಹೀರೋ ರಜ್ಜಿ ಹೇಳ್ತಿರ್ತಾರೆ, ಸಾಂಗ್ಯಂಗ್ ಎಲ್ಲಿದ್ದಾನೆ ಹೋಗಿ ಕರ್ಕೊಂಡ್ ಬಾ ಅಂತ. ಇಲ್ಲಿ ಅದಕ್ಕೆ ಯೇಸುನವರು ಅವ್ರು ತಿಂತಿದ್ನ ಬಿಟ್ಬಿಟ್ಟು ಎದ್ದೋಗ್ತಿರ್ತಾರೆ. ಬ್ಯಾಕ್ ಗ್ರೌಂಡ್ ಅಲ್ಲಿ ದೊಡ್ಡ ಯೇಸುನವ್ರದ್ದು ವಾಯ್ಸ್ ಬರ್ತಿರುತ್ತೆ, ನನ್ ಮಗಳು ನಾನ್ ಮಾಡಿರೋ ತಪ್ಪನೆ ನೋಡಿದಾಳೆ, ಅವಳು ತಪ್ಪನ ನೋಡ್ಕೊಂಡೆ ಬೆಳೆದಿದ್ದಾಳೆ, ಮತ್ತೆ ಅವಳು ಅದನ್ನೇ ಕಲ್ತ್ಕೊಂಡಿದ್ದಾಳೆ ಅಂತ ಹೇಳ್ತಿರ್ತಾರೆ. ಈಗ ಸೀನು ಶಿಫ್ಟ್ ಆಗಿ ಪ್ರೆಸೆಂಟ್ ನ ತೋರಿಸ್ತಾರೆ. ಇಲ್ಲಿ ಯೇಸುನವರು ಅವ್ರ ಬೌಲ್ ಮತ್ತೆ ಕಮ್ಯಾಂಗ್ ಬೌಲ್ ನ ಎಕ್ಸ್ಚೇಂಜ್ ಮಾಡ್ತಿರ್ತಾರೆ. ಬ್ಯಾಕ್ ಗ್ರೌಂಡ್ ಅಲ್ಲಿ ಯೇಸುನವ್ರದ್ದು ವಾಯ್ಸ್ ಬರ್ತಿರುತ್ತೆ, ನನ್ಗೆ ತುಂಬಾನೇ ಬೇಜಾರಾಯ್ತು, ಯಾವಾಗ ನನ್ ಮಗಳು ನಂತರನೇ ಅಂತ ಗೊತ್ತಾಯ್ತು ಅವಾಗ ಅಂತ ಹೇಳ್ತಿರ್ತಾರೆ. ಇಲ್ಲಿ ಯೇಸುನವರು ಈ ತರ ಬೌಲ್ ಎಕ್ಸ್ಚೇಂಜ್ ಮಾಡಿರೋದಕ್ಕೆ ಕಮ್ಯಾಂಗು ಸ್ವಲ್ಪ ಎಮೋಷನಲ್ ಆಗಿ ಅವ್ರ ತಾಯಿನ ನೋಡ್ತಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ಹೇಳ್ತಿರ್ತಾರೆ, ಹಾಗಾದ್ರೆ ಜಿಜು ಐಲ್ಯಾಂಡ್ ಅಲ್ಲಿ ಯಾವ್ದಾದ್ರು ಒಂದು ಒಳ್ಳೆ ಜಾಗನ ನೋಡಿ ಒಳ್ಳೆ ಡೇಟ್ ಅಲ್ಲಿ ಮದ್ವೆ ಡೇಟ್ ನ ಫಿಕ್ಸ್ ಮಾಡೋಣ ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಯಾಂಗ್ ಬೋಗ್ ಅವ್ರ ತಾಯಿ ಹೇಳ್ತಿರ್ತಾರೆ, ಇವ್ರಿಗೆ ನೀನು ಏನು ಹೇಳಿಲ್ವಾ ಅಂತ ಕೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಕಮ್ಯಾಂಗ್ ಏನಿರ್ತಾಳೆ ಅವಳು ಯಾಂಗ್ ಬೋಗ್ ಮುಖಾನ ನೋಡ್ತಿರ್ತಾಳೆ. ಇಲ್ಲಿ ಅದಕ್ಕೆ ಯಾಂಗ್ ಬೋಗ್ ಅವ್ರ ತಾಯಿ ಹೇಳ್ತಿರ್ತಾರೆ, ನೀನ್ ಯಾಕೆ ಯಾಂಗ್ ಬೋಗ್ ಮುಖಾನ ನೋಡ್ತಿದ್ಯಾ. ಇಲ್ಲಿ ಅದಕ್ಕೆ ಯಾಂಗ್ ಬೋಗು ನಿಧಾನಕ್ಕೆ, ಅಮ್ಮ ನಾನು ನಿಮ್ಮ ಹತ್ರ ಹೇಳಿದ್ದೆ ಅಲ್ವಾ ಅಂತ ಹೇಳ್ತಿರ್ತಾರೆ. ಇಲ್ಲಿ ಯಾಂಗ್ ಬೋಗ್ ಅವ್ರ ತಾಯಿ ಯಾಂಗ್ ಬೋಗ್ ಮಾತನ್ನ ಕೇಳಿಸ್ಕೊಳ್ದಲೆ ನೋಡಿ ಜನ ನಗ್ತಾರೆ. ನನ್ ಮಗನ್ಗೆ 2 ಸತಿ ಮದ್ವೆ ಮಾಡಿದ್ರೆ ಅಲ್ಲಿ ಎಲ್ಲಾರ ಮುಂದೆ ನನ್ ಮಗನ್ನ ಜೋಕರ್ ತರ ಇಂಟ್ರೊಡ್ಯೂಸ್ ಮಾಡೋದು ನನ್ಗೊಂಚೂರು ಇಷ್ಟ ಇಲ್ಲ. ಈ ಮಾತನ್ನ ಕೇಳಿ ಹೀರೋಗೆ ಸ್ವಲ್ಪ ಬೇಜಾರಾಗುತ್ತೆ. ಇಲ್ಲಿ ಯೇಸುನವ್ರಿಗೂ ಕೂಡ ಬೇಜಾರಾಗುತ್ತೆ. ಇಲ್ಲಿ ಯಾಂಗ್ ಬೋಗ್ ಅವ್ರ ತಾಯಿ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ನನ್ಗೂ ಅರ್ಥ ಆಗುತ್ತೆ, ನಿಮ್ ಹಳ್ಳಿಯಲ್ಲಿ ನಿಮ್ದೇ ಆದಂತ ಪದ್ಧತಿಗಳಿರುತ್ತೆ, ಆದ್ರೆ ಕಮ್ಯಾಂಗಿಗಂತೂ ನಮ್ ಫ್ಯಾಮಿಲಿ ಮೆಂಬರ್ ಆಗ್ಬೇಕಾಗಿರೋದು, ಸೊ ನಿಮ್ಗೆ ಅನ್ಸಲ್ವಾ ನಮ್ ಫ್ಯಾಮಿಲಿಯ ಪದ್ಧತಿಗಳನ್ನ ಫಾಲೋ ಮಾಡ್ಬೇಕು ಅಂತ. ಇಲ್ಲಿ ಯಾಂಗ್ ಬೋಗ್ ಅವ್ರ ತಾಯಿ ಇಷ್ಟ ಹೇಳಿದ್ಮೇಲೆ ಈಸುನ್, ಕಮ್ಯಾಂಗ್ ಮತ್ತೆ ಹೀರೋ ಮುಖನ ನೋಡ್ತಿರ್ತಾರೆ. ಇಲ್ಲಿ ಅವರು 3 ಜನನು ತಲೆ ಬಗ್ಗಿಸ್ಕೊಂಡು ಸುಮ್ನೆ ಕೂತಿರ್ತಾರೆ. ಇಲ್ಲಿ ಯಾಂಗ್ ಬೋಗ್ ಅವ್ರ ತಾಯಿ ಇವ್ರು 3 ಜನ ತಲೆ ಬಗ್ಗಿಸ್ಕೊಂಡು ಕೂತಿರೋದನ್ನ ನೋಡ್ಬಿಟ್ಟು ಹೇಳ್ತಿರ್ತಾರೆ, ನಾವು ಡಿಸೈಡ್ ಮಾಡ್ಬೇಕಾಗುತ್ತೆ, 2ರಲ್ಲಿ ಒಂದ್ ಜಾಗದಲ್ಲಿ ನಾವು ಮದ್ವೆ ಮಾಡ್ಬೇಕಾಗುತ್ತೆ, ಒಂದ್ ಜಾಗದಲ್ಲಿ ಮಾಡಿದ್ರೆ ಇನ್ನೊಂದ್ ಜಾಗದಲ್ಲಿ ಮಾಡೋಕ್ಕಾಗೋದಿಲ್ಲ. ಇಲ್ಲಿ ಅದಕ್ಕೆ ಹೀರೋ ಹೇಳ್ತಿರ್ತಾರೆ, ಸರಿ ಆಯ್ತು ಹಾಗಾದ್ರೆ ಒಂದ್ ಕೆಲಸ ಮಾಡೋಣ, ಮದ್ವೆನ ಸೋಲಲ್ಲೇ ಇಟ್ಕೊಳ್ಳೋಣ. ಈ ಮಾತನ್ನ ಕೇಳಿ ಯಾಂಗ್ ಬೋಗ್ ಅವ್ರ ತಂದೆ ಹೇಳ್ತಿರ್ತಾರೆ, ಸೊಸೆ ಮನೆಗ್ ಬರೋದ್ರಿಂದ ನಿನ್ಗೆ ಮನೆ ಕೆಲ್ಸದಿಂದ ರಜಾ ಸಿಗುತ್ತಾ ಅಂತ. ಇಲ್ಲಿ ಅದಕ್ಕೆ ಯಾಂಗ್ ಬೋಗ್ ಅವ್ರ ತಾಯಿ ನಗ್ತಾ ಹೇಳ್ತಿರ್ತಾರೆ, ನನ್ಗಂತೂ ಅನ್ಸೋದಿಲ್ಲ, ನೀವೇ ನೋಡಿ ಅವಳು ಸೂಪ್ ಸರ್ವ್ ಮಾಡಿರೋದು ಯಾವ ತರ ಇದೆ, ಇವಳು ಎಲ್ಲಾನು ಕಲಿಯೋದಕ್ಕೆ ತುಂಬಾ ಟೈಮ್ ತಗೊಳುತ್ತೆ ಅಂತ ಕಮ್ಯಾಂಗ್ ಮುಖಾನ ನೋಡ್ಕೊಂಡು ಹೇಳ್ತಿರ್ತಾರೆ. ಇಲ್ಲಿ ಅವರು ಈ ತರ ಎಲ್ಲ ಹೇಳ್ಕೊಂಡು ಕಮ್ಯಾಂಗ್ನ ಕೇಳ್ತಿರ್ತಾರೆ ಅಲ್ವಾ ಅಂತ. ಇಲ್ಲಿ ಕಮ್ಯಾಂಗು ಸುಮ್ನೆ ಸ್ಮೈಲ್ ಮಾಡ್ಬಿಟ್ಟು ಸುಮ್ನಾಗ್ಬಿಡ್ತಾಳೆ. ಇಲ್ಲಿ ಯಾಂಗ್ ಬೋಗ್ ಅವ್ರ ತಾಯಿ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ನನ್ಗಂತೂ ಅನ್ಸಲ್ಲ ಅಷ್ಟು ದೊಡ್ಡ ಮನೆನ ಇವಳೊಬ್ಳೆ ಹ್ಯಾಂಡಲ್ ಮಾಡೋದು, ಇವಳ ಕೈಲಿ ಆಗೋಂತ ಕೆಲ್ಸ ಅಲ್ಲ ಅದು.
ಈ ಮಾತನ್ನೆಲ್ಲ ಕೇಳಿ ಹೀರೋ ಮತ್ತೆ ಯೇಸುನ್ ಅವ್ರಿಗೆ ತುಂಬಾ ಬೇಜಾರಾಗ್ತಿರುತ್ತೆ. ಇಲ್ಲಿ ಹೀರೋ ನಿಧಾನಕ್ಕೆ ಹೇಳ್ತಿರ್ತಾರೆ, ನೋಡಿ ಮಗು ಕೆಲ್ಸಕ್ಕೆ ಕೂಡ ಹೋಗುತ್ತೆ, ಅದ್ರ ಜೊತೆಲಿ ಮನೆ ಸಂಭಾಳಿಸೋದು ಅಂತ ಹೇಳ್ತಿರ್ತಾರೆ. ಅದಕ್ಕೆ ಯಾಂಗ್ಬುಗ್ ಅವ್ರ ತಾಯಿ ಪಟ್ ಅಂತ ಹೇಳ್ತಾರೆ, ಅದಕ್ಕೆ ನಾನು ಅವಳಿಗೆ ಹೇಳಿದೀನಿ ಕೆಲ್ಸಕ್ಕೆ ರಿಸೈನ್ ಮಾಡು ಅಂತ ಅನ್ಬಿಟ್ಟು ಅವರು ಕಮ್ಯಾಂಗ್ ನ ಕೇಳ್ತಿರ್ತಾರೆ ಅಲ್ವಾ ಅಂತ. ಇಲ್ಲಿ ಅದಕ್ಕೆ ಕಮ್ಯಾಂಗ್ ಏನು ಆನ್ಸರ್ ಮಾಡಲ್ಲ. ಆದ್ರೆ ಯಾಂಗ್ಬುಗ್ ಅಮ್ಮ ಇದ್ರ ಬಗ್ಗೆ ನಾನು ನಿಮ್ಮ ಹತ್ರ ಮಾತಾಡ್ಬೇಕು ಅಂತ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಯಾಂಗ್ಬುಗ್ ಅವ್ರ ತಾಯಿ ಹೇಳ್ತಿರ್ತಾರೆ, ಇಲ್ಲಿ ನಾವು ದೊಡ್ಡವ್ರು ಮಾತಾಡ್ತಿದೀವಲ್ವಾ ಸುಮ್ನಿರು ಅಂತ. ಇಲ್ಲಿ ಯಾಂಗ್ಬುಗ್ ಅವ್ರ ತಂದೆ ಏನಿರ್ತಾರೆ ಅವರು ಕಮ್ಯಾಂಗಿಗೆ ಹೇಳ್ತಿರ್ತಾರೆ, ಅಪ್ಪಿ ಇಲ್ಲಿ ಕೇಳು ನಂಗೆ ಒಂಚೂರು ರೈಸ್ ಕೊಡು ಅಂತ ಕೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಕಮ್ಯಾಂಗು ತಿನ್ನೋದನ್ನ ಬಿಟ್ಬಿಟ್ಟು ಹಾ ಕೊಟ್ಟೆ ಅಂತ ಹೇಳ್ಬಿಟ್ಟು ಅವಳು ಎದ್ಬಿಟ್ಟು ರೈಸ್ನ ಸರ್ವ್ ಮಾಡೋದಕ್ಕೆ ಹೋಗ್ತಿರ್ತಾಳೆ. ಇದನ್ನ ನೋಡ್ಬಿಟ್ಟು ಯಾಂಗ್ಬುಗ್ ಅವ್ರ ತಾಯಿ ಹೇಳ್ತಿರ್ತಾರೆ, ಐ ಹೋಪ್ ಇದನ್ನಾದ್ರೂ ನಿಂಗೆ ನೀಟಾಗಿ ಸರ್ವ್ ಮಾಡಕ್ ಬರುತ್ತೆ ಅಂತ ಅನ್ಕೊಂಡಿದೀನಿ ಅಂತ ಹೇಳ್ತಿರ್ತಾರೆ. ಇಲ್ಲಿ ಯಾಂಗ್ಬುಗ್ ಅವ್ರ ತಾಯಿ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ಆಲ್ಮೋಸ್ಟ್ ಹುಡುಗಿರ್ಗೆ ಎಲ್ಲರಿಗೂ ಮನೆ ಕೆಲಸ ಮಾಡಕ್ ಬರುತ್ತೆ, ಆದ್ರೆ ನಮ್ ಕಮ್ಯಾಂಗ್ ಸ್ವಲ್ಪ ಡಿಫ್ರೆಂಟ್ ಅಲ್ವಾ ಅಂತ ಅವರು ಯೇಸುನ್ ಅವ್ರನ್ನ ಕೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಯಾಂಗ್ಬುಗ್ ಅವ್ರ ತಂದೆ ತಿಂತ ಹೇಳ್ತಿರ್ತಾರೆ, ಕಮ್ಯಾಂಗಿಗೆ ಬರೀ ಚೆನ್ನಾಗಿ ಅಡ್ಗೆ ಮಾಡೋದನ್ನ ಒಂದು ಕಲ್ಸ್ಕೊಡಿ ಸಾಕು ಅಂತ. ಇಲ್ಲಿ ಯೇಸುನ್ ಅವ್ರಿಗೆ ಇದೆಲ್ಲ ಒಂದ್ ಚೂರು ಇಷ್ಟ ಆಗ್ತಿರಲ್ಲ, ಅವರು ಫುಲ್ಲು ಬೇಜಾರಲ್ಲಿ ಕೂತಿರ್ತಾರೆ. ಇಲ್ಲಿ ಯಾಂಗ್ಬುಗ್ ಏನಿರ್ತಾನೆ ಅವನು ಹೀರೋ ಕಡೆ ತಿರುಗಿ ನೋಡಿದಾಗ ಹೀರೋ ಸನ್ನೆ ಮಾಡಿ ತೋರಿಸ್ತಿರ್ತಾರೆ, ಎದ್ದೋಗು ಕಮ್ಯಾಂಗಿಗೆ ಹೆಲ್ಪ್ ಮಾಡು ಅಂತ. ಆದ್ರೆ ಅವ್ನಿಗೆ ಅರ್ಥ ಆಗ್ತಿರಲ್ಲ. ಈಗ ಸೀನ್ ಶಿಫ್ಟ್ ಆಗಿ ಪಾಸ್ಟ್ ಅಲ್ಲಿ ನಡೆದಿರೋ ಘಟನೆನ ತೋರಿಸ್ತಾರೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ ಎಲ್ಲರೂ ಊಟ ಕೂತಿರ್ತಾರೆ. ಆಗ ಕಮ್ಯಾಂಗ್ ಏನಿರ್ತಾಳೆ ಅವಳು ಯೇಸುನ್ ಜೊತೆ ಕೂತಿದಾಗ ಬಟಾಣಿ ಕೊಡಿ ಅಂತ ಹಾಡು ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಯೇಸುನ್ ಅವ್ರು ಕೂಡ ಬಟಾಣಿ ತಗೋ ಅಂತ ನಗ್ತಾ ಅವ್ರ ಬೌಲ್ ಅಲ್ಲಿ ಹುಡುಕ್ತಿರ್ತಾರೆ. ಆದ್ರೆ ಬಟಾಣಿ ಎಲ್ಲ ಖಾಲಿ ಆಗ್ಬಿಟ್ಟಿರುತ್ತೆ. ಇಲ್ಲಿ ಅದಕ್ಕೆ ಹೀರೋ ಅವ್ರ ಟೇಬಲ್ ಇಂದ ಯೇಸುನ್ ಮತ್ತೆ ಕಮ್ಯಾಂಗ್ ಕೂತಿರ್ತಾರಲ್ಲ ಆ ಟೇಬಲ್ಗೆ ಟರ್ನ್ ಆಗ್ಬಿಟ್ಟು ಅವ್ರ ಬೌಲ್ ಅಲ್ಲಿರೋ ಎಲ್ಲಾ ಬಟಾಣಿನೂ ತೆಗೆದ್ಬಿಟ್ಟು ಯೇಸುನ್ ಅವ್ರ ಬಟ್ಲೊಳಗಡೆ ಹಾಕ್ತಿರ್ತಾರೆ. ಬ್ಯಾಕ್ ಗ್ರೌಂಡ್ ಅಲ್ಲಿ ದೊಡ್ಡ ಕಮ್ಯಾಂಗ್ದು ವಾಯ್ಸ್ ಬರ್ತಿರುತ್ತೆ. ಅಮ್ಮಂಗೆ ಈಗ್ಲೂ ಕೂಡ ಆ ದಿನಗಳು ತುಂಬಾ ಚೆನ್ನಾಗಿ ನೆನ್ಪಿದೆ. ಅಪ್ಪ ಅವ್ರಿಗೋಸ್ಕರ ಯಾವಾಗ ತಿರ್ಕೊಂಡು ಬೇರೆ ಟೇಬಲ್ಗೆ ಬಂದ್ರು. ಅಪ್ಪನ್ ಫ್ಯಾಮಿಲಿ ಯಾವಾಗ್ಲೂ ಹೇಳ್ತಿದ್ದು ತೊದ್ರಂಗ್ರಿಯಲ್ಲಿ ಫಸ್ಟ್ ಟೈಮ್ ಗಂಡ ಹೆಂಡತಿ ಜೊತೆ ಕುತ್ಕೊಂಡು ಊಟ ತಿಂದಿರೋದು ಅಂತ ಹೇಳ್ತಿರ್ತಾರೆ. ಇಲ್ಲಿ ಹೀರೋ ಬಾಯ್ ತುಂಬಾ ಊಟ ತುಂಬಿಕೊಂಡು ಹೇಳ್ತಿರ್ತಾರೆ, ಇನ್ಮೇಲೆ ನಾನು ಇದೇ ಟೇಬಲ್ ಅಲ್ಲಿ ಕುತ್ಕೊಂಡು ತಿಂತೀನಿ ಅಂತ. ಇಲ್ಲಿ ಅದಕ್ಕೆ ಹೀರೋ ತಾಯಿ ಹೇಳ್ತಿರ್ತಾರೆ, ಏನ್ ಹೇಳ್ತಿದೆ ಇನ್ನೊಂದ್ಸತಿ ಹೇಳು. ಬ್ಯಾಕ್ ಗ್ರೌಂಡ್ ಅಲ್ಲಿ ದೊಡ್ಡ ಕಮ್ಯಾಂಗ್ದು ವಾಯ್ಸ್ ಬರ್ತಿರುತ್ತೆ, ನನ್ ತಂದೆ ಎಲ್ಲೆಲ್ಲಿ ತಪ್ಪು ಕಾಣಿಸುತ್ತೋ ಅಲ್ಲೆಲ್ಲ ಹೋರಾಡಿದ್ದಾರೆ, ನನ್ ತಾಯಿನ ಯಾವುದೇ ಯುದ್ಧದಲ್ಲೂ ಒಂಟಿಯಾಗಿ ಬಿಟ್ಟಿಲ್ಲ. ಇಲ್ಲಿ ಅದಕ್ಕೆ ಹೀರೋ ಆನ್ಸರ್ ಮಾಡ್ತಾ ಹೇಳ್ತಿರ್ತಾರೆ, ಇನ್ಮೇಲೆ ನಾನು ನನ್ನ ತಾಯಿ ಜೊತೆ ಕುತ್ಕೊಂಡು ಊಟ ಮಾಡ್ತೀನಿ ಅಂತ. ಈ ಮಾತನ್ನ ಕೇಳಿ ಹೀರೋ ತಾಯಿ ಬೈತಿರ್ತಾರೆ, ನಾನು ನಾಯಿ ಸಾಕ್ಬೇಕಾಗಿತ್ತು ನಾಯಿನ ಅಂತ ಹೇಳ್ತಿರ್ತಾರೆ. ಬ್ಯಾಕ್ ಗ್ರೌಂಡ್ ಅಲ್ಲಿ ಕಮ್ಯಾಂಗ್ ವಯಸ್ಸು ಕಂಟಿನ್ಯೂ ಆಗ್ತಾ ಬರ್ತಿರುತ್ತೆ. ನಾನು ಸೋಂಗ್ಯಂಗ್ ರೈಸ್ ನ ಸರ್ವ್ ಮಾಡುವಾಗ ನನ್ಗೆ ರಿಯಲೈಸ್ ಆಯ್ತು. ಇಲ್ಲಿ ಹೀರೋ ಈ ತರ ಹೇಳಿರೋದಕ್ಕೆ ಯೇಸುನ್ ಅವ್ರಂತೂ ಫುಲ್ ಎಮೋಷನಲ್ ಆಗಿ ನಗ್ತಿರ್ತಾರೆ. ಇಲ್ಲಿ ಕಮ್ಯಾಂಗ್ ವಯಸ್ಸು ಕಂಟಿನ್ಯೂ ಆಗ್ತಾ ಬರ್ತಿರುತ್ತೆ. ಅವತ್ತು ನಮ್ಮಪ್ಪ ಆ ಟೇಬಲ್ ಇಂದ ಈ ಟೇಬಲ್ಗೆ ತಿರುಗಿದ್ದು ಯಾವುದೇ ಯುದ್ಧಕ್ಕಿಂತನೂ ಕಮ್ಮಿ ಇರ್ಲಿಲ್ಲ ಅಂತ ಹೇಳ್ತಿರ್ತಾಳೆ. ಈಗ ಸೀನ್ ಶಿಫ್ಟ್ ಆಗಿ ಪ್ರೆಸೆಂಟ್ ನ ತೋರಿಸ್ತಾರೆ. ಇಲ್ಲಿ ಕಮ್ಯಾಂಗ್ ಏನಿರ್ತಾಳೆ ಅವಳು ಬೌಲ್ಗೆ ಸರ್ವ್ ಮಾಡ್ತಿರುವಾಗ ಹೀರೋ ಕೊಟ್ಟಿದ್ ಸನ್ನೆಯಿಂದ ಯಾಂಗ್ಬುಗ್ ಎದ್ಬಿಟ್ಟು ನಾನ್ ಸರ್ವ್ ಮಾಡ್ತೀನಿ ಇದು ನನ್ಗೂ ಬರುತ್ತೆ ಅಂತ ಹೇಳ್ತಿರ್ತಾನೆ. ಇಲ್ಲಿ ಯಾಂಗ್ಬುಗ್ ಕಮ್ಯಾಂಗ್ ಹತ್ರ ನಿಂತ್ಕೊಂಡಾಗ ಕಮ್ಯಾಂಗ್ ಹೇಳ್ತಿರ್ತಾಳೆ, ನಾನು ಮಾಡ್ತೀನಿ ನೀನು ಹೋಗಿ ಆರಾಮಾಗಿ ಕುತ್ಕೋ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಯಾಂಗ್ಬುಗ್ ಹೇಳ್ತಿರ್ತಾನೆ, ಇಲ್ಲ ಪರವಾಗಿಲ್ಲ ನಾನೇ ಮಾಡ್ತೀನಿ ಕೊಡು ಅಂತ. ಇದನ್ನೆಲ್ಲ ನೋಡ್ಬಿಟ್ಟು ಯೇಸುನ್ ಅವರು ಎದ್ದೋಗ್ತಿರ್ತಾರೆ. ಇಲ್ಲಿ ಯೇಸುನ್ ಅವರು ಎದ್ದೋಗ್ಬಿಟ್ಟು ಕಮ್ಯಾಂಗ್ ಹತ್ರ ಆ ಸ್ಪೂನ್ ನ ಇಸ್ಕೊಂಡು ಕೊಡು ಇದನ್ನ ನಾನ್ ಮಾಡ್ತೀನಿ ಅಂತ ಹೇಳ್ತಿರ್ತಾರೆ. ಇದನ್ನ ನೋಡಿ ಯಾಂಗ್ಬುಗ್ ಕೇಳ್ತಿರ್ತಾನೆ, ಇದನ್ನೆಲ್ಲ ನಾನೇ ಮಾಡ್ತೀನಿ ಅಂತ. ಇಲ್ಲಿ ಅದಕ್ಕೆ ಯೇಸುನ್ ಅವ್ರು ಹೇಳ್ತಿರ್ತಾರೆ, ನೀನು ಹೋಗಿ ಕುತ್ಕೋ ಅಂತ. ಅವ್ರು ಅಷ್ಟ್ ಹೇಳಿದ್ಮೇಲೆ ಅವರೇ ಸರ್ವ್ ಮಾಡೋದಕ್ಕೆ ಅದನ್ನ ಎತ್ಕೋತಿರ್ತಾರೆ. ಇದನ್ನೆಲ್ಲ ನೋಡ್ಬಿಟ್ಟು ಕಮ್ಯಾಂಗ್ ಅವ್ರ ತಾಯಿ ಕಮ್ಯಾಂಗ್ ನ ಆಡ್ಕೊಳ್ತಾ ಹೇಳ್ತಿರ್ತಾರೆ, ಕಮ್ಯಾಂಗ್ ನಿಂಗೆ ಮನೆ ಕೆಲ್ಸ ಯಾಕೆ ಏನೂ ಬರಲ್ಲ ಅಂದ್ರೆ ಎಲ್ಲಾ ಮನೆ ಕೆಲ್ಸನೂ ನಿಮ್ ತಾಯಿನೇ ಮಾಡ್ತಾರಲ್ವಾ ಅಂತ ಕೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಕಮ್ಯಾಂಗ್ ಏನ್ ಹೇಳ್ಬೇಕು ಅಂತ ಗೊತ್ತಾಗಲ್ಲ, ಅವಳು ಸುಮ್ನೆ ಸ್ಮೈಲ್ ಮಾಡ್ತಿರ್ತಾಳೆ. ಇಲ್ಲಿ ಅದಕ್ಕೆ ಯೇಸುನ್ ಅವರು ಹೇಳ್ತಿರ್ತಾರೆ, ನಾನು ಬೇಕು ಅಂತಾನೆ ಇದನ್ನೆಲ್ಲ ಅವಳಿಗೆ ಏನು ಹೇಳ್ಕೊಟ್ಟಿಲ್ಲ. ನಮ್ಮ ಮಗಳು ಅಂದ್ರೆ ನಮ್ಗೆ ತುಂಬಾ ಮುದ್ದು, ನಾವು ಕಣ್ಣಿನ ರೆಪ್ಪೆ ತರ ಅವಳನ್ನ ನೋಡ್ಕೊಂಡಿದೀವಿ. ನನ್ಗೆ ಗಂಡ್ ಮಕ್ಳೇ ಆಗಿರ್ಲಿ ಹೆಣ್ಮಕ್ಳೇ ಆಗಿರ್ಲಿ ಇಬ್ರು ಈಕ್ವಲ್. ಈ ಮಾತನ್ನ ಕೇಳಿ ಯಾಂಗ್ಬುಗ್ ಅವ್ರ ತಾಯಿ ಅಂತೂ ಫುಲ್ಲು ಶಾಕ್ ಆಗ್ಬಿಡ್ತಾರೆ. ಅವ್ರಿಗೆ ಫುಲ್ಲು ಕೋಪ ಬಂದ್ಬಿಡುತ್ತೆ. ಇಲ್ಲಿ ಯೇಸುನ್ ಅವ್ರ ಮಾತನ್ನೆಲ್ಲ ಕೇಳಿ ಕಮ್ಯಾಂಗ್ ಅಂತೂ ತುಂಬಾ ಎಮೋಷನಲ್ ಆಗ್ಬಿಡ್ತಾಳೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ ಯೇಸುನ್ ಅವ್ರನ್ನ. ಇಲ್ಲಿ ಅವರು ಬೌಲ್ ಒಳಗಡೆ ನೀಟಾಗಿ ಸರ್ವ್ ಮಾಡ್ತಿರ್ತಾರೆ. ಇಲ್ಲಿ ಯೇಸುನ್ ಅವರು ಮೊದಲು ಸರ್ವ್ ಮಾಡಿದ ಬೌಲ್ ನ ಕಮ್ಯಾಂಗಿಗೆ ಕೊಡ್ತಿರ್ತಾರೆ. ಈಗ ಸೀನ್ ಶಿಫ್ಟ್ ಆಗಿ ರೆಸ್ಟೋರೆಂಟ್ ಆಚೆ ತೋರಿಸ್ತಾರೆ. ಇಲ್ಲಿ ಯೇಸುನ್ ಅವರು ಹೇಳ್ತಿರ್ತಾರೆ, ಇಲ್ಲ ಪರವಾಗಿಲ್ಲ ಅದ್ರ ಅವಶ್ಯಕತೆ ಏನೂ ಇಲ್ಲ, ನಿಮ್ಮ ಅಪ್ಪ ಅಮ್ಮನ ನೀನು ಡ್ರಾಪ್ ಮಾಡು, ನಾವು ಸಬ್ವೆಲೆ ಹೋಗ್ತೀವಿ ಏನ್ ತೊಂದ್ರೆ ಇಲ್ಲ ಅಂತ ಯೇಸುನ್ ಅವರು ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಯಾಂಗ್ಬುಗ್ ಹೇಳ್ತಿರ್ತಾನೆ, ಹಾಗಾದ್ರೆ ನೀವು ಟ್ಯಾಕ್ಸಿ ಆದ್ರೂ ತಗೊಳ್ಳಿ ಅಂತ. ಇಲ್ಲಿ ಅದಕ್ಕೆ ಯೇಸುನ್ ಅವರು ಇಲ್ಲ ಟ್ಯಾಕ್ಸಿ ಇಲ್ಲ ಏನು ಬೇಡ, ಇಲ್ಲಿ ತುಂಬಾ ಟ್ರಾಫಿಕ್ ಇರುತ್ತೆ, ಸುಮ್ನೆ ನಾವು ಟ್ರಾಫಿಕ್ ಅಲ್ಲಿ ಸಿಗಾಕೋಬಿಡ್ತೀವಿ ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಕಮ್ಯಾಂಗು ಫುಲ್ಲು ಬೇಜಾರಲ್ಲಿ ಸುಮ್ನೆ ಟ್ಯಾಕ್ಸಿ ತಗೊಳ್ಳಿ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಯೇಸುನ್ ಅವರು ಏನು ಮಾತಾಡಲ್ಲ, ಸ್ವಲ್ಪ ಕೋಪ ಸ್ವಲ್ಪ ಬೇಜಾರಲ್ಲಿ ಕಮ್ಯಾಂಗ್ ನ ನೋಡ್ತಿರ್ತಾರೆ. ಇಲ್ಲಿ ಕಮ್ಯಾಂಗು ಅವ್ರ ಅಮ್ಮನ ಕಡೆ ತಿರುಗ್ಬಿಟ್ಟು ಪ್ಲೀಸ್ ಟ್ಯಾಕ್ಸಿ ತಗೊಳ್ಳಿ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋನೇ ಮುಂದೆ ಹೋಗಿ ಟ್ಯಾಕ್ಸಿನ ಸ್ಟಾಪ್ ಮಾಡ್ತಾರೆ. ಟ್ಯಾಕ್ಸಿ ಬಂದಿದ ತಕ್ಷಣ ಡೋರ್ ಓಪನ್ ಮಾಡ್ತಾರೆ. ಇಲ್ಲಿ ಹೀರೋ ಡೋರ್ ಓಪನ್ ಮಾಡಿದ್ಮೇಲೆ ಯೇಸುನ್ ಅವ್ರನ್ನ
ಅನ್ನ ಕರಿತಿರ್ತಾರೆ. ಇಲ್ಲಿ ಯೇಸುನವರು ಕಮ್ಯೋಂಗ್ ಮತ್ತೆ ಯಾಂಗ್ ಬೋಗಿಗೆ ಬಾಯ್ ಹೇಳ್ತಿರ್ತಾರೆ. ಇಲ್ಲಿ ಯೇಸುನವರು ಯಾಂಗ್ ಬೋಗಿಗೆ ಹೇಳ್ತಿರ್ತಾರೆ, ನಿನ್ನ ಮೀಟ್ ಮಾಡಿ ಖುಷಿ ಆಯ್ತು, ಖುಷಿಯಾಗಿರು, ಮತ್ತೆ ಬೇಗ ಮೀಟ್ ಮಾಡೋಣ, ಬಾಯ್ ಬಗ್ನೆ, ಬಾಯ್ ಕಮ್ಯೋಂಗ್ ಅಂತ ಹೇಳ್ಬಿಟ್ಟು ಅವರು ಕಾರ್ ಹತ್ತಕ್ ಹೋಗ್ತಿರ್ತಾರೆ. ಇಲ್ಲಿ ಕಮ್ಯೋಂಗಿಗೂ ತುಂಬಾ ಬೇಜಾರಾಗುತ್ತೆ. ಅವಳು ಕೂಡ ಫುಲ್ಲು ಬೇಜಾರಲ್ಲಿ ಬಾಯ್ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಯಾಂಗ್ ಬೋಗ್ ಏನಿರ್ತಾನೆ, ಅವನು ಮಮ್ಮಿ ಡ್ಯಾಡಿ ಆರಾಮಾಗಿ ಹೋಗಿ ಹುಷಾರಾಗಿ ಹೋಗಿ ಅಂತೆಲ್ಲ ಹೇಳ್ತಿರ್ತಾನೆ. ಇಲ್ಲಿ ಹೀರೋ ವಾಪಸ್ ಬಂದು ಕಮ್ಯೋಂಗ್ ಕೈ ಇಟ್ಕೊಂಡು ಹೇಳ್ತಿರ್ತಾರೆ, ಕಮ್ಯೋಂಗ್ ಮಗ್ಳೆ ನಿನ್ನ ನೀನು ನೋಡ್ಕೋ, ನಾವು ಮನೆಗೆ ಹೋಗಿದ ತಕ್ಷಣನೇ ನಿನಗೆ ಕಾಲ್ ಮಾಡ್ತೀವಿ. ಕಮ್ಯೋಂಗ್ ಮಗ್ಳೆ ನಿನ್ನಲ್ಲಿ ಯಾವುದೇ ತರ ಕೊರತೆ ಇಲ್ಲ, ನೀನು ತುಂಬಾ ಟೆನ್ಷನ್ ಮಾಡ್ಕೊಳಕ್ ಹೋಗ್ಬೇಡ, ನಮ್ಗೆ ನಿನ್ ಮೇಲೆ ತುಂಬಾನೇ ಪ್ರೌಡ್ ಫೀಲಿಂಗ್ ಇದೆ, ನಿನ್ನಲ್ಲಿ ಯಾವುದೇ ತರ ಕೊರತೆ ಇಲ್ಲ, ಟೆನ್ಷನ್ ಮಾಡ್ಕೋಬೇಡ, ಆರಾಮಾಗಿರು ಅಂತೆಲ್ಲ ಹೇಳ್ತಿರ್ತಾರೆ. ಇಲ್ಲಿ ಯೇಸುನವರು ಕಾರ್ ಒಳಗಡೆ ಕುತ್ಕೊಂಡು ಬೇಗ ಬನ್ನಿ ಲೇಟ್ ಆಗ್ತಿದೆ ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಹೀರೋ ಕಾರ್ ಹತ್ತಾನು ಹೇಳ್ತಿರ್ತಾರೆ, ಅಪ್ಪ ಹೋಗ್ತಿದ್ದಾರೆ ಮಗ್ಳೆ, ಹೋದ್ಮೇಲೆ ನಿನ್ಗೆ ಕಾಲ್ ಮಾಡ್ತಾರೆ ಓಕೆನಾ ಅಂತ ಹೇಳ್ಬಿಟ್ಟು ಅವರು ಕಾರ್ ಹತ್ತಾರೆ. ಟ್ಯಾಕ್ಸಿ ಮುಂದೆ ಹೋಗ್ತಿದ್ದಂಗೆ ಕಮ್ಯೋಂಗ್ ಕೂಡ ಮುಂದೆ ಬಂದ್ಬಿಟ್ಟು ಬಾಯ್ ಮಾಡ್ತಿರ್ತಾಳೆ. ಇಲ್ಲಿ ಹೀರೋ ಕೂಡ ಒಳಗಡೆಯಿಂದಾನೆ ಬಾಯ್ ಮಾಡ್ತಿರ್ತಾರೆ. ಇಲ್ಲಿ ಬರೀ ಹೀರೋ ಮಾತ್ರ ಬಾಯ್ ಮಾಡ್ತಿರ್ತಾರೆ, ಯೇಸುನವರು ಹಾಗೆ ಕೂತಿರ್ತಾರೆ. ಇದನ್ನೆಲ್ಲ ನೋಡಿ ಕಮ್ಯೋಂಗು ಫುಲ್ಲು ಬೇಜಾರಲ್ಲಿ ಹೇಳ್ತಿರ್ತಾಳೆ, ನಮ್ಮಮ್ಮ ಅಳ್ತಾ ಇದ್ದಾರೆ. ಈ ಮಾತನ್ನ ಕೇಳಿ ಯಾಂಗ್ ಬೋಗ್ ಹೇಳ್ತಿರ್ತಾನೆ, ನನ್ನಿಂದ ಮತ್ತೆ ತಪ್ಪಾಗೋಯ್ತಲ್ವಾ ಅಂತ. ಇಲ್ಲಿ ಅದಕ್ಕೆ ಕಮ್ಯೋಂಗ್ ಹೇಳ್ತಿರ್ತಾಳೆ, ಇಲ್ಲ ನೀನು ತುಂಬಾ ಸ್ವೀಟು, ನೀನು ತುಂಬಾ ಸ್ವೀಟ್ ಕ್ಯೂಟ್ ಬೇಬಿ ಅಂತ ಹೇಳ್ತಿರ್ತಾಳೆ. ಸೊ ಇಲ್ಲಿಗೆ 11th ಎಪಿಸೋಡ್ದು ಫಸ್ಟ್ ಪಾರ್ಟ್ ಕಂಪ್ಲೀಟ್ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬೈ ಗಾಯ್ಸ್.